ಸೀತೆ ಹತ್ರ ರಾಮನಿಗೆ ಅಷ್ಟು ಲವ್ ಅಂತ ಹೇಳ್ಬೇಡಿ, ಶೃಂಗಾರ ಅಂತ ಹೇಳಿ. ಅಯ್ಯೋ ಅಯ್ಯೋ ಅಂತ ಹೇಳ್ದ. ಸಿ ದೆನ್ ದೇ ವಿಲ್ ಬ್ಲೇಮ್, ಅಯ್ಯೋ ನನ್ನ ಮಗ ಕೇಳ್ತಾ ಇಲ್ಲ ಸರ್ ರಾಮಾಯಣ, ಹಿಂಗ್ ಕೇಳ್ತಾನೆ, ಹಿಂಗ್ ಹೇಳಿದ್ರೆ. ನಮ್ಮ ಜೊತೆಗಿರೋದು ಇವತ್ತು ಆಧುನಿಕ ಶೈಲಿಯಲ್ಲಿ ಹಿ ಟುಕ್ ಅಪ್ ಆಪರೇಷನ್ ಸೀತಾ, ಪುರಾಣಗಳನ್ನ, ಶಾಸ್ತ್ರಗಳನ್ನ. ಸೊ ಹನುಮಂತ ಗೋಸ್ ಟು ಅ ಫಾರಿನ್ ಕಂಟ್ರಿ. ಅದರ ಸಾರವನ್ನ ಬೀರುವಂತಹ ಮೇಧಾವಿ. ಅವ್ರು ಓದಿರೋದು ಬಾಯ್ಸ್ ಓನ್ಲಿ ಸ್ಕೂಲ್. ದುಷ್ಯಂತ್ ಶ್ರೀಧರ್ ಅವರು. ಸೀತಾ ಪ್ರೊಫೈಲ್ ಲಾಕ್ ಆಗ್ಬಿಟ್ಟಿದೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ವೈಕುಂಠ ಲೋಕ ಮಣಿಮಂಟಪ ಮಾರ್ಗದಾಗಿ ಅಂತ ಹೇಳೋ GPS ಇಲ್ಲ, ಲೊಕೇಶನ್ ಕಳಿಸಿಲ್ಲ. ಹನುಮಂತನ ತರ ಒಂದು ಶಾರ್ಪ್ ಕ್ಯಾರೆಕ್ಟರ್ ನಾವು ನೋಡಕ್ಕಾಗಲ್ಲ. ಪ್ರೀ ಡಿಸ್ಟೆಂಟ್ ಪ್ಲಸ್ ನಮ್ಮ ಫ್ರೀ ವಿಲ್ ಕಾಂಬೋ ಅಲ್ಲಿ ಇದೆ. ಈ ಕಾಂಬೋ ಆಫರ್ ಸ್ವಿಗ್ಗಿಯಲ್ಲಿ ಬರುತ್ತಲ್ವಾ, ಝೊಮ್ಯಾಟೊ ಅಲ್ಲಿ ಬರುತ್ತಲ್ವಾ, ಆ ತರ ನಮ್ಮ ಲೈಫ್ ಕಾಂಬೋ. ಎತ್ತರ ಎತ್ತರ ರಘುನಾಥ ಕೀರ್ತನ, ಎಲ್ಲೆಲ್ಲ ರಾಮಾಯಣ ಪ್ರವಚನ ಆಗಿರುತ್ತೋ ತತ್ರ ತತ್ರ ಕೃತಮಸ್ತಕಾಂಜಲಿ, ಅಲ್ಲಿ ಹನುಮಂತ ಕೂತಿರ್ತಾನೆ. ಸೊ ಇಟ್ ಇಸ್ ನಾಟ್ ಎನ್ ಅಮರಚಿತ್ರ ಕಥಾ ಫಾರ್ ಮೀ, ಇಟ್ ಈಸ್ ನಾಟ್ ಸಮ್ ಕಾರ್ಟೂನ್ ಕ್ಯಾರೆಕ್ಟರ್ ಫಾರ್ ಮೀ. ಸೀತಾ ಅಂಡ್ ರಾಮ ಲಿವ್ ವಿತ್ ಅಸ್. ಹನುಮನ ಭಕ್ತಿ ಇರೋ ಪ್ರದೇಶ ನಮ್ಮ ಪ್ರದೇಶ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕಿದ್ರಂತೆ ಅನ್ನೋಂಥ ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಯಾವುದೇ ಸಂದರ್ಭ ಆಗಿರಲಿ, ಸಮಸ್ಯೆ ಆಗಿರಲಿ, ಚಿಂತನೆ ಆಗಿರಲಿ, ಆಲೋಚನೆ ಆಗಿರಲಿ, ಏನೇ ಬಂದರೂ ಸಹ ಊರೆಲ್ಲ ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಕಳೆದು ಹೋಗುವಂಥ ಆಧುನಿಕ ಕಾಲದಲ್ಲಿ ನಮ್ಮ ಪುರಾಣದಲ್ಲೇ, ನಮ್ಮ ಕಥೆಗಳಲ್ಲೇ, ನಮ್ಮ ಇತಿಹಾಸದಲ್ಲೇ, ನಮ್ಮ ರಾಮಾಯಣದಲ್ಲೇ, ನಮ್ಮ ಮಹಾಭಾರತದಲ್ಲೇ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ಕಥೆಗಳನ್ನು ಅನ್ವೇಷಣೆ ಮಾಡ್ತಾ ನಮ್ಮ ಆಧುನಿಕ ಜಗತ್ತಿಗೆ ಅರ್ಥವಾಗುವ ಹಾಗೆ ಸಾರ ಬೀರ್ತಿರುವಂಥ ಒಬ್ಬ ಮೇಧಾವಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಇನ್ಯಾಕೆ ತಡ, ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ ಬನ್ನಿ. ಇದು ಉಲ್ಲಾಸ್ ಅಗರಬತ್ತಿ ಅರ್ಪಿಸುವ ಸಂವಾದ. ಇದು ನಂಬಿಕೆಯ ಪರಿಮಳ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವರ ದನಿಯಲ್ಲಿ ವೇದದ ನಾದ ಇದೆ, ಇವರ ಮಾತಿನಲ್ಲಿ ಶಾಸ್ತ್ರದ ತಾಳ ಇದೆ, ಇವರ ಶ್ವಾಸದಲ್ಲಿ ರಾಮನಾಮವಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಇವರ ಕಥೆಗಳಲ್ಲಿರುವಂತಹ ಆಳ ಕಾಲವನ್ನೇ ಮರೆಸೋ ಹಾಗಿದೆ. ನಮ್ಮ ಜೊತೆಗಿರೋದು ಇವತ್ತು ಆಧುನಿಕ ಶೈಲಿಯಲ್ಲಿ ಪುರಾಣಗಳನ್ನು, ಶಾಸ್ತ್ರಗಳನ್ನು, ಅದರ ಸಾರವನ್ನು ಬೀರುವಂತಹ ಮೇಧಾವಿ ಶ್ರೀ ದುಷ್ಯಂತ್ ಶ್ರೀಧರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೂಪರ್. ನನಗೆ ಏನಂತಂದರೆ, ನಿಮ್ಮ ಜೊತೆ ಮಾತಾಡುವಾಗ ನಿಮಗೆ ಗೊತ್ತಿರುವಂತಹ ವಿದ್ಯೆ ಬಗ್ಗೆ ನಾನೇನಾದರೂ ಇವತ್ತು ಕೂತ್ಕೊಂಡು ಮಾತಾಡಿದ್ರೆ ಬಹುಶಃ ಕಾಲನೇ ಮುಗಿಯೋದು ಗೊತ್ತಾಗೋದಿಲ್ವನು. ಕಾಲ ತುಂಬ ಚಿಕ್ಕದಿರೋದ್ರಿಂದ, ಸಮಯ ಚಿಕ್ಕದಿರೋದ್ರಿಂದ ಮಾತನಾಡೋಕ್ಕೆ ನನ್ನ ಹತ್ರ ಜಾಸ್ತಿ ಇದೆ. ಆದರೆ ನನ್ನಲ್ಲಿ ಇರೋವಂತಹ ಪ್ರಶ್ನೆಗಳನ್ನ ಅಷ್ಟು ಕೇಳ್ತೀನಿ ನಿಮಗೆ. ಸಾಧ್ಯವಾದಷ್ಟು ಅದನ್ನು ನೀವು ಕೋಪರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ರಾಮ ಅನ್ನೋ ಅಂಥ ಈ ಪದ ಇದೆಯಲ್ಲ, ಪರ್ಸನಲಿ ನನಗೆ ತುಂಬಾ ಪ್ರಭಾವ ಬೀರಿರುವಂತಹ ಹೆಸರು. ಹಾಗಾಗಿ ಮೊದಲು ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ನನಗೆ ರಾಮಾಯಣದ ಬಗ್ಗೆ, ಅದರ ಪಾತ್ರಗಳ ಬಗ್ಗೆ ಸಾಕಷ್ಟು ಜನ ಮಾತನಾಡೋದನ್ನು ಕೇಳಿದ್ದೀನಿ. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯಾವುದರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂದರೆ ನಂಬಿಕೆ, ಆಧ್ಯಾತ್ಮ, ವಿಶ್ವಾಸ ಅಂದರೆ ಏನು, ಭರವಸೆ ಅಂದರೆ ಏನು, ಜೀವನವನ್ನು ಹೇಗೆ ತಗೊಂಡು ಹೋಗಬೇಕು, ಇಂಥ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ರಾಮ ಅಂತ ಮಾತಾಡುವಾಗ ನಾವು ದೇವರು, ರಾಮ ದೇವರು, ವಿಷ್ಣುವಿನ ಅವತಾರವನ್ನು ಎತ್ತಂಥ ಒಬ್ಬ ಮಾನವ ಅಂತ ಮಾತಾಡ್ತೀವಿ. ನನಗೆ ರಾಮನ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕಿಷ್ಟ. ಜೀವನ ಅಂದಾಗ ಅವ್ರು ಇಲ್ಲಿ ಹೋದ್ರು, ಅವ್ರು ಅಲ್ಲಿ ಮಾಡಿದ್ರು, ಅವ್ರಿಗೆ ಹೀಗಾಯಿತು ಅನ್ನೋದಕ್ಕಿಂತ ಯಾತಕ್ಕಾಗಿ ಹಾಗಾಯಿತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಯಾತಕ್ಕಾಗಿ ರಾಮನ ಜನನ ಹಾಗೆ ಆಯಿತು, ಯಾತಕ್ಕಾಗಿ ರಾಮನಿಗೆ ದಶರಥನೇ ತಂದೆಯಾಗಬೇಕಾಗಿತ್ತು, ಬೇರೆ ಯಾರಾದರೂ ತಂದೆ ಆಗಬಹುದಿತ್ತಲ್ವ. ಈ ಕರ್ಮ ಅಂದರೆ ಏನು, ಈ ಧರ್ಮ ಅಂದರೆ ಏನು, ಯಾತಕ್ಕಾಗಿ ಸೀತೆ ಮತ್ತು ರಾಮ ಇಬ್ಬರು ಮದುವೆ ಆಗಬೇಕು ಅಂತ ಇದ್ದರೆ ಹೀಗೆ ಯಾಕೆ ಸಿಗಬೇಕಿತ್ತು, ಯಾಕೆ ಅವರ ಫೇಟ್ ಹಾಗೆ ಬರೆದಿತ್ತು, ಇದರ ಬಗ್ಗೆ ನಾನು ಇವತ್ತು ನಿಮಗೆ ಕೇಳ್ತೀನಿ. ಮೊದಲನೇದಾಗಿ ನಿಮ್ಮಿಂದ ಶುರು ಮಾಡ್ತೀನಿ ನಾನಿವತ್ತು.
ಲೈಫಿನಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಒಂದು ಘಟ್ಟದಲ್ಲಿ ನಮಗೆ ತಿರುವು ಕಾಣಿಸ್ಕೊಂಡ್ರೆ ಹಿಂದೆ ನಾವು ಬದುಕಿದಂಥ ಜೀವನಕ್ಕೂ ಈಗ ಜೀವಿಸ್ತಿರೋವಂಥ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೀವು ಕಾರ್ಪೊರೇಟ್ ಜೀವನವನ್ನು ಜೀವಿಸ್ತಿದ್ರಿ, ಈಗ ಈ ಜೀವನ ನೋಡ್ತಾ ಇದ್ದೀರಾ, ಅಜಗಜಾಂತರ ವ್ಯತ್ಯಾಸ. ಯಾವ ಒಂದು ಸಂಗತಿ ನಿಮಗೆ ಇಲ್ಲಿ ತಂದು ಕೂರಿಸಿದೆ? ಅಂಕಿತಾ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು. ಹ್ಮ್. ಆದರೆ ಒಂದು 4 ವರ್ಷ ಚೆನ್ನೈ, ತಮಿಳುನಾಡು ಕ್ಯಾಪಿಟಲ್ ಅಲ್ಲಿ ನನ್ನ ಸ್ಕೂಲಿಂಗ್ ಆಯಿತು. ಅದರಾದ್ಮೇಲೆ ನನ್ನ ಎಂಜಿನಿಯರಿಂಗ್ ಬಿಟ್ಸ್ ಪಿಲಾನಿ ರಾಜಸ್ಥಾನಲ್ಲಿ ಆಯಿತು. ಮತ್ತೆ ಫೆಲೋಶಿಪ್ ವಾಸ್ ಅನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ವೆರಿ ನೈಸ್. ಕಾರ್ಪೊರೇಟ್ ಲೈಫಲ್ಲಿ ನನಗೆ ಒಂದು ವಿರಕ್ತಿ ಬಂತು. ಆತಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲ. ಐ ಲೈಕ್ ಮೈ ಕಾರ್ಪೊರೇಟ್ ಲೈಫ್ ಅ ಲಾಟ್. ಬಿಕಾಸ್ ಒಬ್ಬ ವ್ಯಕ್ತಿ ಪುರಾಣಗಳ ಬಗ್ಗೆ ಮಕ್ಕಳ ಮಧ್ಯದಲ್ಲಿ ಮಾತಾಡುವಾಗ ನಮ್ಗೆ ಪ್ರಾಕ್ಟಿಕಲ್ ಲೈಫ್ ಅನುಭವ ಬೇಕು. ವಿ ಕೆನಾಟ್ ಲಿವ್ ಇನ್ ಅನ್ ಐಡಿಯಲ್ ವರ್ಲ್ಡ್. ಈ ಕಾಲದಲ್ಲಿ ಆ ಕಾಲ, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ವೆನ್ ಐ ಸಿಟ್ ಇನ್ ದ ಕ್ಯಾಂಟೀನ್ ಅಲ್ಲಿ ನಾವು ಎಲ್ಲರೂ ಸೇರಿ ಕೂತಿರುವಾಗ ನನಗೆ ಗೊತ್ತಾಗತ್ತೆ ಈ ಲೈಫಲ್ಲಿ ಈ ಪ್ರಾಬ್ಲಮ್ಸ್ ಇದೆ, ಅವ್ರ ಲೈಫಲ್ಲಿ ಆ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಆ ಅನುಭವ ಜನಿತ ಜ್ಞಾನ ನಮ್ಗೆ ಬೇಕು. ಅದಕ್ಕೋಸ್ಕರ ನನಗೆ ಕಾರ್ಪೊರೇಟ್ ಲೈಫಲ್ಲಿ ಒಂದು ವಿರಕ್ತಿ ಬಂತು. ಅದಕ್ಕೋಸ್ಕರ ನಾನು ಬಂದಿಲ್ಲ. ಟು ಬಿ ಪ್ರಾಕ್ಟಿಕಲ್, ನಾನು ಕಾರ್ಪೊರೇಟ್ ಲೈಫಲ್ಲಿ ಇರುವಾಗನೇ ಪ್ರವಚನ ಮಾಡ್ತಾ ಇದ್ದೆ. ಆದ್ರೆ ಎರಡು ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಕಷ್ಟ ಇತ್ತು. ಸೊ ಅಲ್ಲಿ ಸಂಬಳ ತಕೊಂಡು ಇಲ್ಲಿ ನಾನು ಪ್ರವಚನ ಮಾಡಿದ್ರೆ ಐ ಮೇ ಬಿಕಮ್ ಅ ಪಾರ್ಟ್ ಟೈಮ್ ಪೊಲಿಟಿಷಿಯನ್. ಸೊ ಬರೋ ಸಂಬಳಕ್ಕೆ ಒಂದು ಹಾರ್ಡ್ ವರ್ಕ್ ಮಾಡಬೇಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಒಂದು. ಎರಡನೇದು, ನಮ್ಮ ಪುರಾಣಗಳಲ್ಲಿ ಇರೋ ಕಥೆಗಳು, ಇತಿಹಾಸಗಳಲ್ಲಿ ಇರೋ ಕಥೆಗಳು ನನಗೆ ಆ ಕಾಲದಲ್ಲಿ ಹಂಗ್ ನಡೀತು ಅಂತ ಇಲ್ಲ. ರಾಮಾಯಣ ನಾನು ಪ್ರಸ್ತುತ ಮಾಡುವಾಗ ನನ್ನ ಮುಂದೆ ಆ ಕ್ಯಾನ್ವಸ್ ಅಲ್ಲಿ ಆ ರಾಮಾಯಣ ಬರುತ್ತೆ. ಸೊ ನನ್ಗೆ ಇವಾಗ ನಡೀತಿರೋ ತರ ಒಂದು ಒಂದು ಅನುಭವ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೀತಾ ವಾಸ್ ಅಬ್ಡಕ್ಟೆಡ್. ನಾವು ಕಿಡ್ನಾಪ್ ಅಂತ ಹೇಳ್ತೀವಿ, ಅಬ್ಡಕ್ಟೆಡ್. ಅಪಹರಣೆ ಮಾಡುವಾಗ ಯಾಕೆ ಇವಾಗ ಯಾರು ಅಪಹರಣೆ ಮಾಡ್ತಾ ಇಲ್ವಾ? ಇವಾಗ್ಲೂ ಎಲ್ಲೋ ಎಷ್ಟೋ ಕಂಟ್ರೀಸ್ ಅಲ್ಲಿ ಕಿಡ್ನಾಪ್ ನಡೀತಾ ಇದೆ. ಅಫ್ಘಾನಿಸ್ತಾನ ಎಲ್ಲ ನೋಡಿದ್ರೆ ಹಂಗ್ ನಡೀತಾ ಇದೆ. ಆಮೇಲೆ ವಿಭೀಷಣ ಉಪದೇಶ ರಾವಣನ್ಗೆ ಮಾಡಿ ಭಾರತ ದೇಶ ಬರೋವಾಗ ಒಂದು ಅಗತಿ, ಒಂದು ರೆಫ್ಯೂಜಿ ತರ ಬರ್ತಾರೆ. ಅದಕ್ಕೋಸ್ಕರನೇ ಇವಾಗ CAA ಇದೆ. ಸೊ ಇಟ್ ಇಸ್ ಅ ನೇಬರಿಂಗ್ ಕಂಟ್ರಿಯಲ್ಲಿ ಒಬ್ರು ಎಫೆಕ್ಟ್ ಆಗಿದ್ರೆ. ಸೊ ನನ್ಗೆ CAA ನೋಡುವಾಗ ವಿಭೀಷಣ ಶರಣಾಗತಿ ಜ್ಞಾಪಕ ಬರುತ್ತೆ. ಸೊ ಯಾವುದು ಈ ಆಧುನಿಕ ಜೀವನದಲ್ಲಿ ನಾವು ಸಮಸ್ಯೆ ನೋಡಿದ್ರೇನು ನನ್ಗೆ ಇದು ರಾಮಾಯಣ ಮಹಾಭಾರತ ತುರಂತ್ ಜ್ಞಾಪಕ ಬರುತ್ತೆ. ಸೊ ಇಟ್ ಇಸ್ ನಾಟ್ ಎನ್ ಅಮರ್ ಚಿತ್ರ ಕಥಾ ಫಾರ್ ಮೀ, ಇಟ್ ಈಸ್ ನಾಟ್ ಸಮ್ ಕಾರ್ಟೂನ್ ಕ್ಯಾರೆಕ್ಟರ್ ಫಾರ್ ಮೀ. ಸೀತಾ ಅಂಡ್ ರಾಮ ಲಿವ್ ವಿತ್ ಅಸ್. ಸೊ ಅದು ಒಂದು ವಿಷಯ. ಮತ್ತೊಮ್ಮೆ ನೀವು ಕೇಳುವಾಗ ಎಷ್ಟೋ ಪ್ರಶ್ನೆಗಳಿರತ್ತೆ. ಆದ್ರೆ ಒಬ್ಬ ಒಳ್ಳೆ ಪಾಯಿಂಟ್ ನೀವು ಕೇಳಿದ್ರಿ, ದಶರಥರ್ನ ಯಾಕೆ ಚೂಸ್ ಮಾಡಿದ್ರು ರಾಮ ಅಂತ. ಪಿತರಂ ರೋಚಯಾಮಾಸ ತಥಾ ದಶರಥಂ ನೃಪಂ ಅಂತ ರಾಮಾಯಣ ವಾಕ್ಯ. ಭಗವಂತನಿಗೂ ನಮಗೂ ಅದೇ ವ್ಯತ್ಯಾಸ. ಅವನು ಅವತಾರ ಮಾಡುವಾಗ ಹಿ ಚೂಸಸ್. ನನ್ಗೆ ದಶರಥ ತಂದೆ ಆಗಿರ್ಬೇಕು, ನಮ್ಗೆ ಆ ಚಾಯ್ಸ್ ಇರಲ್ಲ. ಇವಳೇ ನನ್ ತಾಯಿ, ಇವರೇ ನನ್ ತಂದೆ, ಅವ್ರಿಗೆ ನಾನೇ ಮಗ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅದು ಇಚ್ಛಾ ಮಾತ್ರ ಜನನ, ನಮ್ಗೆ ಕರ್ಮಾಧೀನ, ನಮ್ಮ ಕರ್ಮದಿಂದ. ಸೊ ಎಲ್ರಿಗೂ ಚಾಯ್ಸ್ ಕೊಟ್ರೆ ಎಲ್ರು ಆಂಟಿಲಿಯಾ ಅಂಬಾನಿ ಮನೆಯಲ್ಲೇ ಜನನ ಮಾಡ್ತಾರೆ ಅಲ್ವೇ? ಒಬ್ಬೊಬ್ಬ ಫ್ಲೋರು ಸಿಕ್ಬಿಟ್ರೆ ಯಾಕೆ ನಾವು ಒನ್ ರೂಮ್ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು? ಸೊ ವಿ ಆರ್ ಆಲ್ ನಾಟ್ ಗಿವನ್ ದ ಚಾಯ್ಸ್. ವಿ ಆರ್ ಬಾರ್ನ್ ಆಸ್ ಅ ರಿಸಲ್ಟ್ ಆಫ್ ಅವರ್ ಕರ್ಮ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ರಾಮನಿಗೆ ಹಾಗಿಲ್ಲ, ಪರಮಾತ್ಮನಿಗೆ ಹಾಗಿಲ್ಲ. ಹಿ ಚೋಸ್ ದಶರಥ. ದಶಾನನ ವಧೆ ಮಾಡಕ್ಕೆ ದಶರಥ ಬೇಕು. ಸೊ ಫಾರ್ ದಟ್ 10 to get annihilated, you need another 10. ಸೊ ದಶರಥನಿಗೆ ಇರೋ ಆ ವಿಲ್ ಪವರ್, ಕಾನ್ಫಿಡೆನ್ಸ್, ಆ ತರ ತಂದೆಗೆ ನಾನು ಹುಟ್ಟಿರ್ಬೇಕು. ಸೊ ಹಿ ಚೋಸ್ ದಶರಥ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಆಫ್ ರಾಮಾಯಣ. ವೆರಿ ನೈಸ್. ಈಗ ಹಾಗಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಈ ಪುರಾಣಗಳು ಮತ್ತು ಈ ಶಾಸ್ತ್ರಗಳನ್ನೆಲ್ಲ ನಾವು ಓದಿದ ಮೇಲೆ ಅಥವಾ ಅದ್ರ ಬಗ್ಗೆ ಜಾಸ್ತಿ ನಮಗೆ ಜ್ಞಾನ ಅರಿವಾಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ನಾವಿರೋದು ಮಾಯಾ ಲೋಕದಲ್ಲಿ, ನಾವಿರೋದು ಮಾಯಾ ಪ್ರಪಂಚದಲ್ಲಿ. ಇದು ತುಂಬ ಕ್ಷಣಿಕ. ನಾವೇನು ಕೂತ್ಕೊಳ್ಳೋದು, ಇಂಥ ಬಟ್ಟೆ ಹಾಕೋಬೇಕು, ಇಂಥ ಊಟನೇ ತಿನ್ನಬೇಕು, ಹೀಗಿರಬೇಕು ಅಂತ ಏನು ಆಶಿಸ್ತೀವಿ, ಅದೆಲ್ಲ ತುಂಬ ಇಲ್ಯೂಷನ್ ಲೈಫ್ ಅನ್ನೋದನ್ನು ನಾವು ಅರಿತುಕೊಂಡು ಹೋಗ್ತಾ ಇರ್ತೀವಿ.
ಅದರ ಕಡೆಗೂ ನಾವು ಗಮನ ಕೊಟ್ಟು ಇರ್ಲಿ ಇರೋಷ್ಟು ದಿನ ಚೆನ್ನಾಗೇ ಇದ್ಬಿಟ್ಟು ಹೋಗೋಣ ಅನ್ನೋ ಅಂತಹ ಅರಿವು ಬೇರೆ. ಆದ್ರೆ ಈ ರಾಮಾಯಣ ಮಹಾಭಾರತ ಎಲ್ಲ ನಾವು ತಿಳ್ಕೊಂಡು ಸಹ ನೀವೀಗೇನು ಹೇಳಿದ್ರಿ, ಕ್ಯಾಂಟೀನಲ್ಲಿ ಕೂತ್ಕೊಂಡಾಗ ನಾನು ಕೂತ್ಕೊಂಡು ಅಚ್ಚುಕಟ್ಟಾಗೆ ನಾನು ಅಲ್ಲಿ ನಾನು ಯಾವ ಇದನ್ನು ಈ ಥರ ಒಂದು ಚಾಯ್ಸನ್ನ ಮಾಡೋದಕ್ಕೆ ಕಾರಣ ಏನು ಸರ್? ಫಸ್ಟು ನೀವು ಪ್ರೆಮಿಸ್ ಪೂರ್ವ ಪಕ್ಷದಲ್ಲಿ ಹೇಳಿದ್ರಿ ಈ ಮಾಯಾ ಪ್ರಪಂಚ ಅಂತ. ಹ್ಮ್ ಆ, ಮಾಯಾ ಅನ್ನೋ ಶಬ್ದ ನಮ್ಮ ಪುರಾಣಗಳಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ. ಹ್ಮ್ ಆದ್ರೇನುವೆ ಮಾಯಾ ಅನ್ನೋ ಆ ಶಬ್ದಕ್ಕೆ ವಿವರಣೆ ಮಾಡುವಾಗ ಶ್ರೀಭಾಷ್ಯಕಾರರು ಅಂತ ಹೇಳುವ ರಾಮಾನುಜಾಚಾರ್ಯರು ಹ್ಮ್. ಅತ್ಯಾಶ್ಚರ್ಯ ಲೀಲಾಚೇಷ್ಟಿತವಂತವಾಗಿರೋ ಭಗವಂತ ಅಂತ ಹೇಳುತ್ತಾರೆ. ಭಗವಂತ ಈ ಸೃಷ್ಟಿ ಮಾಡುವಾಗ, ಪರಿಪಾಲನೆ ಮಾಡುವಾಗ ಅವನ ಪರಿಪಾಲನೆ ಶಕ್ತಿ, ಸೃಷ್ಟಿ ಶಕ್ತಿ ತುಂಬಾ ಆಶ್ಚರ್ಯವಾಗಿದೆ, ಆಶ್ಚರ್ಯಜನಿತವಾಗಿದೆ. ಓ, ವಾಟ್ ಅ ಬ್ಯೂಟಿಫುಲ್ ವೆರೈಟಿ ವರ್ಲ್ಡ್ ಇಸ್ ದಿಸ್ ಇಸ್ ಹಿಸ್ ಥಾಟ್. ಹ್ಮ್ ಶಂಕರರು ಮಾಡುವಾಗ ಇಲ್ಯೂಷನ್ ಅಂತ ಹೇಳ್ತಾರೆ. ಹ್ಮ್ ಆದ್ರೆ ಇಲ್ಯೂಷನ್ ಅಂತ ಹೇಳಕ್ಕೆ ನಮ್ಮ ಹತ್ರ ಪ್ರೂಫ್ ಯಾವುದೂ ಇಲ್ಲ. ಸಿ, ನಾವು ಹೇಳ್ತಾ ಇದೀವಿ ಈ ಮಾಯಾ ಮಯಮಿದಂ ಅಖಿಲಂ, ಈ ಲೋಕ ಮಾಯಾ ಇಲ್ಯೂಷನ್ ಅಂತ. ಹ್ಮ್ ನಾವು ಹೆಂಗ್ ಪ್ರೂವ್ ಮಾಡೋದು ಇದು ಇಲ್ಯೂಷನ್? ಹ್ಮ್ ಸೊ ಎಲ್ಲ ನಮ್ಗೆ ಕ್ಲಿಯರ್ ಆಗಿದೆ. ಇದು ಲೋಕ, ಇದು ರೋಡು, ಇದು ಔಟರ್ ರಿಂಗ್ ರೋಡು, ಇದು ಮೆಟ್ರೋ ಕನ್ಸ್ಟ್ರಕ್ಷನ್. ನಾನು ಇದು ಇಲ್ಯೂಷನ್ ಅಂತ ಹೆಂಗ್ ಪ್ರೂವ್ ಮಾಡೋದು? ಸೊ ಇಲ್ಯೂಷನ್ ಅಂತ ಅರ್ಥ ನಮ್ಗೆ ಬರಲ್ಲ. ಹ್ಮ್ ಆದ್ರೆ ಎಲ್ಲ ಒಂಥರ ಇಂಪರ್ಮನೆಂಟ್ ಆಗಿದೆ. ಹ್ಮ್ ಇಂಪರ್ಮನೆಂಟ್ ಅಂತ ತಿಳ್ಕೊಂಡ್ರೆ ಈ ಅವಸ್ಥೆಯಲ್ಲೇ ನಾನು ಇರಲ್ಲ. Correct. ಇನ್ನು 5 years ಆದ್ಮೇಲೆ ನೀವು ಪಾಡ್ಕಾಸ್ಟ್ ತಗೊಳ್ಳುವಾಗ ಮೇ ಬಿ ಯು ವಿಲ್ ಸ್ಟೇ ಯಂಗ್, ಐ ಮೇ ಗ್ರೋ ಓಲ್ಡ್. ಸೊ ಎವ್ರಿಥಿಂಗ್ ಇಸ್ ಅಬೌಟ್ ಇಂಪರ್ಮನೆನ್ಸ್. ಸೊ ಅದು ನಾನು ಒಪ್ಕೋತೀನಿ. ಸಿ, ಅಕ್ಸೆಪ್ಟೆನ್ಸ್ ಇಸ್ ದ ವೇ ಆಫ್ ಲೈಫ್. Okay. ನಾವು ಇದೇ ಲೈಫ್, ಇದರಲ್ಲಿ ನಾವು ಏನ್ ಇಂಪ್ರೂವ್ಮೆಂಟ್ಸ್ ಮಾಡೋಣ ಅಂತಾನೆ ನಮ್ಗೆ ಒಬ್ಜೆಕ್ಟಿವ್ ಇರಬೇಕು. Okay. ಇದು ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಆ ತರ ಒಂದು ಮೆಚುರಿಟಿ ಇರಲ್ಲ. ಹ್ಮ್. ಒಬ್ಬ ಪೊಲಿಟಿಕಲ್ ಪಾರ್ಟಿ ಒಂದು 10 ಸ್ಕೀಮ್ ತಕೊಂಡ್ ಬಂದ್ರೆ ಹ್ಮ್. ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟಿ ಫುಲ್ ಆಗಿ ಅಬಾಲಿಷ್ ಮಾಡ್ಬಿಡ್ತಾರೆ ಆ ಸ್ಕೀಮ್ಸ್ ನ. ಅದು ಇರಬಾರ್ದು. ನಾವು ಪಾಲಿಟಿಕ್ಸ್ ಅಲ್ಲಿ ಮೆಚುರಿಟಿ ಹೆಂಗಿರ್ಬೇಕು? ನಾನು ಒಬ್ಬ ನ್ಯೂ ಗವರ್ಮೆಂಟ್, ಹೋದ ಗವರ್ಮೆಂಟ್ ಅಲ್ಲಿ 10 ಪಾಲಿಸಿಯಲ್ಲಿ 5 ಚೆನ್ನಾಗಿದೆ, ಇಂಪ್ಲಿಮೆಂಟಬಲ್, ಅದನ್ನ ನಾನು ಇಂಪ್ರೂವೈಸ್ ಮಾಡಬೇಕು. ಮಾಡ್ಕೋಬೇಕು. ಸೊ ಅದೇ ನಮ್ಮ ಒಬ್ಜೆಕ್ಟಿವ್ ಆಗಿರ್ಬೇಕು. ಆ ತರ ಇದೇ ನನ್ನ ಲೈಫ್. ಬ್ಯಾಂಗ್ಳೂರಲ್ಲೇ ನನ್ನ ಜೀವನ, ಹ್ಮ್. ಈ ಔಟರ್ ರಿಂಗ್ ರೋಡೇ ನನ್ನ ವಿಧಿ, Okay. ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ನೇ ನನ್ನ ವಿಧಿ. ಆ ವಿಧಿ ಒಳಗಡೆ ಹ್ಮ್. ನಾನು ಕಾರ್ ಓಡಿಸೋವಾಗ ಕ್ಲಾರಿಟಿ ಇಂದ ರಾಮಾಯಣ ಕೇಳ್ಬೋದಾ? ಆ ಚಿಕ್ಕ ಟೈಮಲ್ಲಿ ನಾನು ನನ್ನ ಧರ್ಮ ಪರಿಪಾಲನೆ ಹೆಂಗ್ ಮಾಡ್ಬೋದು? ಸೊ ರಾಮಾಯಣ Okay. ಶ್ರವಣ ಮಾಡಕ್ಕೆ ಎಲ್ಲಾ ಬಿಟ್ಬಿಟ್ಟು ತ್ಯಾಗ ಮಾಡಿ, ಕಾಷಾಯ ಧರಿಸಿ, ತ್ರಿದಂಡ ಧರಿಸಿ, ಇಲ್ಲಿಂದ ಹಿಮಾಲಯಸ್ ಹೋಗಕ್ಕೆ ಅವಶ್ಯಕತೆ ಇಲ್ಲ. ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ನಾನು ಹೆಂಗೆ ಧರ್ಮ ಮಾಡ್ಬೋದು? ಬೆಳಗ್ಗೆ ನಾನು 7 ಗಂಟೆಗೆ ಹೊರಡಬೇಕಂದ್ರೆ 6:45ಗೆ ನಾನು ಸಂಧ್ಯಾ ವಂದನೆ ಮಾಡ್ಬೋದಾ? ಹ್ಮ್. ಸೊ ಅವರ್ ರೂಲ್ಸ್ ಶುಡ್ ಬಿ ಬೇಸ್ಡ್ ಆನ್ ಅವರ್ ಲೈಫ್ ರಾದರ್ ದನ್ ಚೇಂಜಿಂಗ್ ದ ವರ್ಲ್ಡ್. World. ನಾವು Absolutely. ಸೃಷ್ಟಿಯನ್ನು ಚೇಂಜ್ ಮಾಡೋಕ್ಕಿಂತ ನಾನು ಸೃಷ್ಟಿಗೆ ಹೆಂಗ್ ಅಡ್ಜಸ್ಟ್ ಮಾಡ್ಕೋಬೇಕು? Adaptation. ಅಡಾಪ್ಟೇಷನ್. ಸೊ ದಟ್ ಇಸ್ ದಿ ಥಾಟ್. ವೆರಿ ನೈಸ್. ನನಗೆ ನೀವೀಗ ಮಾತಾಡ್ತಿರುವಾಗ ಒಂದು ಕ್ವೆಶ್ಚನ್ ಬಂತು. ಇಷ್ಟೆಲ್ಲ ಅಂದರೆ ಈಗ ನಾಲೆಡ್ಜ್ ಅಂತೂ ಡೆಫಿನೆಟ್ಲಿ ನಿಮ್ಮ ಹತ್ರ ಇದೆ, ಅದಕ್ಕಾಗಿ ನಿಮಗೆ ಈ ಕ್ವೆಶ್ಚನ್ ಕೇಳ್ತಾ ಇರೋದು. ಇಷ್ಟೆಲ್ಲ ಓದಿದ್ಮೇಲೆ ಸರ್ ಒಂದು ಸರ್ತಿ ಅನ್ಸುತ್ತೆ, ಅಂದರೆ ದೇರ್ ಆರ್ 2 ಸೆಂಟೆನ್ಸಸ್ ವಿಚ್ ಹ್ಯಾಸ್ ಬೀನ್ ಟೋಲ್ಡ್ ಅರೌಂಡ್ ಅಸ್ ಯಾವಾಗಲೂ. ಒಂದೇನಂತಂದರೆ ಎಲ್ಲ ಆಲ್ರೆಡಿ ಡೆಸ್ಟಿನ್ಡ್ ಆಗಿದೆ, ಪ್ರತಿಯೊಂದು ಆಲ್ರೆಡಿ ವಿಧಿ ಲಿಖಿತ, ಅದರ ಪ್ರಕಾರ ನಿನ್ನ ಜೀವನ ನಡೆಯುತ್ತೆ, ಆ ಕರ್ಮದ ಪ್ರಕಾರ ನಿನ್ನ ಜೀವನ ನಡೆಯುತ್ತೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಿನ್ನ ಜೀವನವನ್ನು ರೂಪಿಸ್ಕೊಳ್ಳೋದು ನಿನ್ನ ಕೈಯಲ್ಲೇ ಇದೆ, ಯಾವುದೂ ಇಲ್ಲ, ನೀನೇನು ಮಾಡ್ತೀಯ ಅನ್ನೋದು ನಿನ್ನ ಕೈಯಲ್ಲಿ ಇದೆ ಅನ್ನೋದು ಕೂಡ ಒಂದು ವಾಡಿಕೆ ಇದೆ. ಇವೆರಡರಲ್ಲಿ ಯಾವುದು ಸತ್ಯ? ಎರಡೂ ಸತ್ಯನಾ? ಎರಡೂ ಸತ್ಯ ಆಗಿದ್ರೆ ಜೀವನವನ್ನು ನಾವು ಹೇಗೆ ನೋಡ್ಕೊಂಡು ಹೋಗ್ಬೇಕು? 2 ವಾಕ್ಯಗಳು ಸತ್ಯನೇ. ಆದ್ರೆ ನಾವು ಅದಕ್ಕೆ ಸಮರಸ, ಒಂದು ಕನ್ಸೆನ್ಸಸ್ಗೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ತಾಯಿ ಅವಳ ಮಗಳು ಯಾರನ್ನ ಕರ್ಕೊಂಡು ಒಂದು ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಒಂದು ಮದುವೆ, ಅದಕ್ಕೋಸ್ಕರ ಒಂದು ಈ ಕಲ್ಯಾಣ ಮಂಟಪ ನೋಡಿ ಒಂದು ಸೂಪರ್ವೈಸ್ ಮಾಡಕ್ಕೆ, ಬುಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕಲ್ಯಾಣ ಮಂಟಪ ನೋಡುವಾಗ ಖಾಲಿ ಇರುತ್ತೆ. ಸೊ ಆವಾಗ ಆ ಮಗು ಇರತ್ತೆ, ಆ ಮಗು ಇಲ್ಲಲ್ಲಿ ಓಡುತ್ತಾ ಇರತ್ತೆ. ಆಮೇಲೆ ತಾಯಿ ಹೇಳ್ಬಿಡ್ತಾಳೆ, ಅಪ್ಪ ನೀನ್ ಎಲ್ ಬೇಕಂದ್ರೂ ಓಡು,
ಆದ್ರೆ ಈ ಮಂಟಪ ಒಳಗಡೆ ಓಡ್ಬೇಕು, ಹೊರಗಡೆ ಹೋಗ್ಬಾರ್ದು. ಯು ಶುಡ್ ನಾಟ್ ಗೋ ಔಟ್. ಮೇನ್ ರೋಡ್ ಇದೆ. ಸೊ ನಿನ್ಗೆ ಫ್ರೀಡಮ್ ಇದ್ರ ಒಳಗಡೆ ಇದೆ. ಸೊ ಒಂದು ಬೌಂಡ್ರಿ ಅಂತ ತಾಯಿ ಹಾಕ್ಬಿಟ್ಟಿದ್ದಾಳೆ. ಆ ಬೌಂಡ್ರಿ ಅಂತ ವಿಷಯಕ್ಕೆ ಒಳಗಡೆ ಆ ಮಗುಗೆ ಫ್ರೀಡಮ್ ಇದೆ. ಆ ರೀತಿಯಲ್ಲಿ ನಮ್ಮ ಜೀವನ ಭಗವಂತನ ಅಧೀನ. ಸೊ ದೇರ್ ಈಸ್ ಅ ಬೌಂಡ್ರಿ. ಆ ಬೌಂಡ್ರಿ ಒಳಗಡೆ ಸ್ವಲ್ಪ ಫ್ರೀ ವಿಲ್ ಇದೆ ನಮ್ಮ ಹತ್ರ. ಆ ಫ್ರೀ ವಿಲ್, ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ಆ ಸ್ವಾತಂತ್ರ್ಯ ನಮ್ಗೆ ಇದೆ. ಅದು ಆದ್ರೆ ಆ ಬೌಂಡ್ರಿ, ಪಾರತಂತ್ರ್ಯ ಒಳಗಡೆ ಇರೋ ಸ್ವಾತಂತ್ರ್ಯ. ನಾವು ಪರತಂತ್ರರು ಆದ್ರೇನುವೆ ಆ ಪಾರತಂತ್ರ್ಯಕ್ಕೆ ಒಳಗಡೆ ಇರೋ ಸ್ವಾತಂತ್ರ್ಯ ನಮ್ಮ ಹತ್ರ ಇದೆ. ವಿ ಹ್ಯಾವ್ ದ ಫ್ರೀಡಮ್ ಟು ಎಕ್ಸಸೈಸ್ ಅವರ್ ಚಾಯ್ಸಸ್, ಬಟ್ ದಟ್ ಇಸ್ ದೇರ್ ವಿದ್ ಇನ್ ಅ ಸರ್ಟನ್ ಬೌಂಡ್ರಿ. ಅದರ ಒಳಗಡೆನೆ ಒಬ್ಬ ವ್ಯಕ್ತಿ ದುರ್ಯೋಧನ ಆಗ್ಬಿಡ್ತಾನೆ, ಒಬ್ಬ ವ್ಯಕ್ತಿ ಅರ್ಜುನ ಆಗ್ಬಿಡ್ತಾನೆ. ಆ ಫ್ರೀಡಮ್ ಒಳಗಡೆನೆ ನೋಡಿ, ದುರ್ಯೋಧನನ ಮಗಳು ಮದುವೆ ಆಗಿರೋದು ಕೃಷ್ಣನ ಮಗನಿಗೆ. ದುರ್ಯೋಧನ ಅಂಡ್ ಕೃಷ್ಣ ಆರ್ ಸಂಬಂಧೀಸ್. ಕೃಷ್ಣ ಸನ್ ಶಾಂಭ ಹೂ ವಾಸ್ ಬಾರ್ನ್ ಥ್ರೂ ಜಾಂಬವತಿ. ಜಾಂಬವತಿ ಅಂತ ಒಬ್ಬ ಪತ್ನಿ. ಅವ್ರಿಗೆ ಹುಟ್ಟಿರೋ ಮಗನಿಗೆ ಶಂಭು ಮಹಾದೇವ ಪ್ರಸಾದದಿಂದ ಬಂದಿರೋ ಮಗ ಶಾಂಭ ಅಂತ ಹೆಸರು. ಶಾಂಭನಿಗೆ ಮದುವೆ ದುರ್ಯೋಧನ ಮಗಳ ಜೊತೆ ಆಗಿತ್ತು. ಸೊ ಸಂಬಂಧಿಯವರು ಎಕ್ಸ್ಚೇಂಜ್ ಎಲ್ಲ, ತಟ್ಟೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ವಿಟೇಷನ್ ಎಲ್ಲ ಹೆಸರು ಬಂದಿದೆ. ಸೊ ಆ ರೀತಿ. ಇನ್ನೊಂದ್ ಕಡೆ ನೋಡಿದ್ರೆ ಸುಭದ್ರೆ ಅವರ ಹಸ್ಬೆಂಡು ಅರ್ಜುನ. ಸೊ ಅರ್ಜುನ ಮನೆಯ ಸನ್ ಇನ್ ಲಾ, ಜಾಮಾತ. ಇನ್ನೊಂದ್ಸತಿ ನೋಡಿದ್ರೆ ಅರ್ಜುನ ಸಂಬಂಧಿ. ಆದ್ರೆ ಇಬ್ರು ಕೃಷ್ಣನ ಹೆಂಗ್ ಟ್ರೀಟ್ ಮಾಡಿದ್ರು. ಒಬ್ಬ ವ್ಯಕ್ತಿ ತಿಳ್ಕೊಂಡ ಕೃಷ್ಣ ಸಾರಥಿ ಆಗ್ಬಿಟ್ರೆ ನನ್ನ ಏನು ಮಾಡಕ್ಕಾಗಲ್ಲ ಅಂತ. ಅರ್ಜುನ ತಿಳ್ಕೊಂಡ ನನ್ಗೆ ಸಾರಥಿ ಆಗಿದ್ರೇನು ಪರವಾಗಿಲ್ಲ, ನೀವು ಆಯುಧ ಧರಿಸಿಲ್ಲ ಅಂದ್ರೇನು ಪರವಾಗಿಲ್ಲ, ನನಗೆ ನೀನು ಬೇಕು. ಸೊ ಈ ಫ್ರೀ ವಿಲ್ ಎಕ್ಸಸೈಸ್ ಮಾಡುವಾಗ ಒಬ್ಬ ವ್ಯಕ್ತಿ ದುರ್ಯೋಧನ ಆಗ್ಬಿಟ್ಟ, ಒಬ್ಬ ವ್ಯಕ್ತಿ ಅರ್ಜುನ ಆಗ್ಬಿಟ್ಟ. ಒಂದೇ ಕುಟುಂಬದಲ್ಲಿ ಒಂದೇ ತಾಯಿ ಗರ್ಭದಿಂದ, ಯೂಟ್ರೆಸ್, ಆ ವೂಂಬಿಂದ ಬಂದಿರೋನು ರಾವಣ. ಆ ತಾಯಿ ವೂಂಬಲ್ಲಿ ಬಂದಿರೋನು ವಿಭೀಷಣ. ರಾವಣ ಇನ್ನೊಬ್ಬ ಕಂಟ್ರಿಗೆ ಹೋಗಿ ಇನ್ನೊಬ್ಬರ ಪತ್ನಿಯನ್ನು ಅಪಹರಣೆ ಮಾಡ್ಬಿಡ್ತಾನೆ. ಇದು ಇಂಟರ್ನ್ಯಾಷನಲ್ ಇಶ್ಯೂ. ಈ ಕಾಲದಲ್ಲಿ ಹೋಗಿದ್ರೆ ಇಟ್ ಶುಡ್ ಹವ್ ಗಾನ್ ಟು ದ ಇಂಟರ್ನ್ಯಾಷನಲ್ ಕೋರ್ಟ್, ಬಿಕಾಸ್ ದ ಕಿಂಗ್ ಆಫ್ ಒನ್ ಕಂಟ್ರಿ kidnaps the wife of some other person of some other country. It should go to Hague, United Nations ಹೋಗ್ಬೇಕು ಈ ಇಶ್ಯೂ. ಇನ್ನೊಬ್ಬ ವ್ಯಕ್ತಿ ವಿಭೀಷಣ ಉಪದೇಶ ಮಾಡ್ತಾನೆ, ಅಣ್ಣ ನೀನ್ ಮಾಡಿರೋದು ತಪ್ಪು, ನೀನು ಒಬ್ಬ ಸ್ಟೇಟಸ್ ಅಲ್ಲಿ ಇದೆಯಾ, ಮಕ್ಕಳು ತಪ್ಪು ಮಾಡಿದ್ರೆ, ಪ್ರಜೆ ತಪ್ಪು ಮಾಡಿದ್ರೆ ನಿನ್ನ ಹತ್ರ ಬರ್ತಾರೆ, ರಾಜಾನೇ ತಪ್ಪು ಮಾಡಿದ್ರೆ, ಸರ್ ನಿನ್ ರಾಜಾನೇ ಮೀ ಟೂ ಮೂವ್ಮೆಂಟ್ ಅಲ್ಲಿ ಬಂದ್ಬಿಟ್ರೆ ಇದು ಹೆಂಗಿರತ್ತೆ, ಆ ಪ್ರಜೆ ಕಂಟ್ರಿ ಹೆಂಗಿರತ್ತೆ. ಸೊ ಯು ಶುಡ್ ಗಿವ್ ಬ್ಯಾಕ್. ನೀನು ಸೀತವನ್ನು ಕೊಟ್ಬಿಡು, ರಾಮ ಹತ್ರ ಕೊಟ್ಬಿಟ್ಟು ಸಿಲೋನ್ ಟೀನು ಜೊತೆ ಕೊಟ್ಬಿಡು. ಒಂದು ಸಾರಿ ಸರ್, ಒಂದು ಚಿಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ, ಮಿಸ್ಪ್ಲೇಸ್ಡ್ ಐಡೆಂಟಿಟಿ, ನಾನು ಇನ್ನೊಬ್ರನ್ನ ಅಪಹರಣೆ ಮಾಡ್ಬೇಕಾಗಿತ್ತು, ಈ ಕಂಟ್ರಿಗೆ ಬಂದ್ಬಿಟ್ಟೆ, ತಗೊಳ್ಳಿ ನಾವು ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡ್ತಾ ಇದೀವಿ ಅಂತ ಕೊಟ್ಟಿರ್ಬೇಕು. ನೀನ್ ತಪ್ಪು ಮಾಡ್ಬಿಟ್ಟಿದೀಯ. ಸೀತೆ ಯಾವ ಸಮಯ ನಮ್ ದೇಶದಲ್ಲಿ ಬಂದಿದ್ದಾಳು, ಸ್ಟಾಕ್ ಮಾರ್ಕೆಟ್ ಪ್ರೈಸಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಸೊ ಒಂದು ಕೋತಿ ಬಂದು ರಾತ್ರಿಯಲ್ಲಿ ಈ ತರ ಒಂದು ಕಲಾಪ ಮಾಡ್ಬಿಟ್ಟಿದೆ. ಸೊ ವಿ ಹ್ಯಾವ್ ಟು ಗೋ ಟು IMF ಟು ಗೆಟ್ ಅವರ್ ಲೋನ್. ಸೊ ನೀವು ಪ್ಲೀಸ್ ಮಾಡ್ಬಿಡು. ಸೊ ಒಬ್ಬ ವ್ಯಕ್ತಿ ಮೀಟು ಅಲ್ಲಿ ಇದ್ದಾನೆ ರಾವಣ, ಇನ್ನೊಬ್ಬ ವ್ಯಕ್ತಿ ಅಡ್ವೈಸ್ ಮಾಡ್ತಾನೆ, ಇವನಿಗೆ ಇಬ್ರು ಒಂದೇ ತಾಯಿ, ಇಬ್ರಿಗೆ ಒಂದೇ ಜನನ, ಆದ್ರೆ ಫ್ರೀ ವಿಲ್ ಇರೋದ್ರಿಂದ ಒಬ್ಬ ರಾವಣ ಆಗ್ಬಿಟ್ಟ, ಇನ್ನೊಬ್ಬ ವಿಭೀಷಣ. ಅದಕ್ಕೋಸ್ಕರನೇ ದೇವರ ನಾಮದಲ್ಲಿ ದಾಸರು ಹೇಳ್ತಾರೆ, ನಂಬಿದ ವಿಭೀಷಣಗೆ ಮಿತ್ರನಾದ, ನಂಬದಿದ ರಾವಣನಿಗೆ ಶತ್ರುವಾದ, ಯಮನಲ್ಲಿ ಕಾಣೆನೆಂದು ಹೇಳಬೇಡ. ಸೊ ದಿಸ್ ಇಸ್ ದ ಫ್ರೀ ವಿಲ್ ದಟ್ ವಿ ಹ್ಯಾವ್. ಸೊ ನಿಮ್ಮ ಪ್ರಶ್ನೆ, ಕೆಲವರು ಹೇಳ್ತಾರೆ ಎಲ್ಲ ಪ್ರೀಡಿಸ್ಟೆಂಡ್ ಇದೆ ಅಂತ, ಕೆಲವರು ಹೇಳ್ತಾರೆ ನಮ್ಮ ಕೈಯಲ್ಲಿದೆ. ಪ್ರೀಡಿಸ್ಟೆಂಡ್ ಪ್ಲಸ್ ನಮ್ಮ ಫ್ರೀ ವಿಲ್ ಕಾಂಬೋ ಅಲ್ಲಿ ಇದೆ. ಈ ಕಾಂಬೋ ಆಫರ್ ಸ್ವಿಗ್ಗಿಯಲ್ಲಿ ಬರುತ್ತಲ್ವಾ, ಝೊಮ್ಯಾಟೊ ಅಲ್ಲಿ ಬರುತ್ತಲ್ವಾ, ಆ ತರ ನಮ್ಮ ಲೈಫ್ ಕಾಂಬೋ. ಸೊ ವಿ ಹ್ಯಾವ್ ಟು ಚೂಸ್. ಅದಕ್ಕೋಸ್ಕರನೇ ಶಾಸ್ತ್ರ ಓದೋದು, ಶಾಸ್ತ್ರ ಶ್ರವಣ ಮಾಡೋದು. ಅದು ಸ್ವಲ್ಪ ಶ್ರವಣ ಮಾಡಿದ್ರೆ ನಾವು ಸ್ವಲ್ಪ ನಮ್ಮ ಲೈಫ್ ಅನ್ನು ಇಂಪ್ರೊವೈಸ್ ಮಾಡಬಹುದು. ವೆರಿ ನೈಸ್. ಈಗ ಸರ್, ನಾನು ಈಗ ಕೇಳಿದಂತಹ ಕ್ವೆಶ್ಚನ್ಗೆ ನೀವು ರಾವಣ ಮತ್ತು ವಿಭೀಷಣನ ಪಾತ್ರಗಳನ್ನ ತಗೊಂಡು ಒಂದು ಉದಾಹರಣೆಯನ್ನ ಕೊಟ್ರಿ. ನಮ್ಮ ಈ ಪಾಡ್ಕಾಸ್ಟ್ನ ಮೂಲ ಪದ ಅಂತಾನೆ ಹೇಳ್ಬೋದು ನಂಬಿಕೆ ಅನ್ನೋದು. ನಂಬಿಕೆ ಅಂದ್ರೆ ಏನು? ನಂಬಿಕೆಯನ್ನ ನೀವು ಹೇಳಬೇಕು ಅಂತಂದ್ರೆ ಯಾವ ಪಾತ್ರವನ್ನ ರಾಮಾಯಣದಲ್ಲಾಗಿರ್ಬಹುದು ಅಥವಾ ಮಹಾಭಾರತದಲ್ಲಾಗಿರ್ಬಹುದು
ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಆ ಪಾತ್ರದ ಬಗ್ಗೆ ಹೇಳ್ಕೊಳ್ತು ಅದರ ಉದಾಹರಣೆನ ಕೊಡ್ತಾ ಹೇಳ್ತೀರಾ. ನಂಬಿಕೆ ಅಂದರೆ ಏನು? ವಾತ್ಸಲ್ಯಾತ್ ಅಭಯಪ್ರದಾನ ಸಮಯಾತ್ ಆರ್ತಾರ್ತಿ ನಿರ್ವಾಪಣಾತ್ ಔದಾರ್ಯಾತ್ ಅಘಸೋಷಣಾತ್ ಅಗಣಿತ ಶ್ರೇಯಃ ಪದಃ ಪ್ರಾಪಣಾತ್ ಸೇವ್ಯ ಶ್ರೀಪತಿ ರೇಖಯೇವ ಜಗತಾಂ ಏತೇ ಚ ಷಟ್ಸಾಕ್ಷಿಣಃ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲಿ ಅಹಲ್ಯಾತ್ ಧ್ರುವ ಅಂತ ಹೇಳೋ ಪ್ರಾಚೀನ ಶ್ಲೋಕ. ಭಗವಂತನ ಮೇಲೆ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ನಂತೆ. ಭಗವಂತನಿಗೆ ಕರುಣೆ ಇಲ್ಲ, ದಯಾ ಇಲ್ಲ, ಅವನು ಮರ್ಸಿಲೆಸ್ ಅಂತ. ಭಗವಂತನಿಗೋಸ್ಕರ ಆರ್ಗ್ಯೂ ಮಾಡಕ್ಕೆ ಅಟರ್ನಿ ಬಂದ್ರು. ಅವರು ಹೇಳಿದ್ರು ಇಲ್ಲ, ಭಗವಂತನಿಗೆ ಕರುಣೆ ಇದೆ. ಆಮೇಲೆ ಜಡ್ಜ್ ಕೇಳಿದ್ರು, ಆ ಕರುಣೆ ಪಾತ್ರ ಯಾರಾದಿದಾರ? ಇಫ್ ಯಸ್ ಮರ್ಸಿ, ಸಂಬಡಿ ಶುಡ್ ಬಿ ದ ರೆಸಿಪಿಯೆಂಟ್ ಆಫ್ ದ ಮರ್ಸಿ. ಒಂದು ಸ್ಕೀಮ್ ಇದ್ರೆ ರೆಸಿಪಿಯೆಂಟ್ ಅಂತ ಇರಬೇಕು. ಪ್ರಹ್ಲಾದ, ವಿಭೀಷಣ, ಗಜೇಂದ್ರ, ಪಾಂಚಾಲಿ, ಅಹಲ್ಯ, ಧ್ರುವ 6 ಜನರು ಭಗವಂತನ ದಯೆಗೆ ಪಾತ್ರಭೂತರು. ಪ್ರಹ್ಲಾದ ಆ ಚಿಕ್ಕ ಮಗ, ಪಂಚಾಹಯನ್ 5 years ಇತ್ತು ಆ ಮಗನಿಗೆ. ತಂದೆ ಹೇಳ್ತಾ ಇದ್ದಾರೆ, ಹರಿ ಅಂತ ಒಬ್ಬ ವ್ಯಕ್ತಿ ಇಲ್ಲ, ಪರಮಾತ್ಮ ಅಂತ ಒಬ್ಬ ಇದ್ರೆ ನಾನೇ ಆ ಪರಮಾತ್ಮ, ನನ್ನ ಹೆಸರು ಹೇಳು. ಹಿರಣ್ಯಕಶಪವೇ ನಮಃ, ಕಶ್ಯಪ ಪುತ್ರಾಯ ನಮಃ, ದಿತಿಪುತ್ರಾಯ ನಮಃ, ಲೋಕ ದುಃಖ ಕಾರಣಾಯ ನಮಃ, ಈ ಅಷ್ಟೋತ್ತರ ಶತನಾಮಾವಳಿ ಹೇಳು. ಆದ್ರೆ ಆ ಮಗ ಹೇಳ್ತಾನೆ, ಇಲ್ಲ, ತ್ರೈಲೋಕ್ಯಮೇತದಖಿಲಂ ನರಸಿಂಹ ಗರ್ಭಂ, ಈ ಜಗತ್ತಲ್ಲಿ ಸರ್ವವ್ಯಾಪಕ ಸರ್ವಶಕ್ತಿ ಎಲ್ಲ ನನ್ನ ಭಗವಂತನಿಗೆ ಇದೆ. ಸೊ ಅವನು ಇನ್ನು ಭಗವಂತನ ನೋಡಿಲ್ಲ, ಆದ್ರೆ ಶಾಸ್ತ್ರ ವಿಚಾರ ಮಾಡಿದಾನೆ. ಆಚಾರ್ಯ ನಾರದ ವಾಕ್ಯನೇ ನಂಬಿಕೆ ಇದೆ ಅವನು ನಾರದ ವಾಕ್ಯದಲ್ಲಿ. ಭಗವಂತ ಇದಾನೆ, ಈ ಸೃಷ್ಟಿ ಮಾಡಿರೋದು ಭಗವಂತ, ಪಾಲನೆ ಮಾಡೋದು ಭಗವಂತ. He has not seen God, but when he fought with his father, he said he is there here. ಸ್ತಂಭೆ ಘಟ್ಟಯತೋ ಹಿರಣ್ಯಕಶಿಪೋ ಕರ್ಣೌ ಸಮಾಚೂರ್ಣಯನ್ ಆಘೂರ್ಣ ಜಗದಂಡ ಕುಂಡ ಕುಹರೋ ಘೋರಸ್ತವ ಭೂದ್ರವಃ. ದ ಬಾಯ್ ಫಾಟ್. ದಟ್ ಇಸ್ ಕಾನ್ಫಿಡೆನ್ಸ್, ದಟ್ ಇಸ್ ನಂಬಿಕೆ. ನಂಬಿಕೆ ಅಂತ ನಾನು ನೋಡಿದ್ರೇನೆ, ನನಗೆ ಶುಗರ್ ನಾನು ನೋಡಿದ್ರೇನೆ ಅರ್ಥ ಆಗತ್ತಂತೆ. ಶುಗರ್ ನೀವು ನೋಡಕ್ಕಾಗಲ್ಲ, ನಮ್ಮ ಬ್ಲಡ್ ಅಲ್ಲಿ ಶುಗರ್ ಅಂತ ರಿಪೋರ್ಟ್ ಹೇಳುತ್ತೆ. HbA1c 8.5, ಯೋರ್ ಫಾಸ್ಟಿಂಗ್ ಶುಗರ್ ಇಸ್ 170, ಹ್ಯಾವ್ ಮೆಟ್ಫಾರ್ಮಿನ್. ನಂಬಿಕೆ. ಡಾಕ್ಟರ್ ಹೇಳಿದ್ರೆ ನಂಬ್ತಾ ಇದೀವಿ. ನಾವು ನೋಡಿದ್ರೆ ಓ ಶುಗರ್ ಇಷ್ಟು, ನಾವು ಬ್ಲಡ್ ಎಲ್ಲ ರಾತ್ರಿ ಇಟ್ಬಿಟ್ಟು ರಾತ್ರಿ ಅದು ಕ್ರಿಸ್ಟಲೈಸ್ ಆಗತ್ತಾ? ಇಲ್ಲ, ನಂಬಿಕೆ. ಸೊ ಪ್ರಹ್ಲಾದ, ವಿಭೀಷಣ ಯಾವ ನಂಬಿಕೆಯಲ್ಲಿ ಅವನು ಲಂಕಾ ಬಿಟ್ಬಿಟ್ಟು ಬಂದ. ಇಲ್ಲಿ ರಾಮ ಇಲ್ಲ, ನಾನು ನಿಮ್ಗೆ ಅಸೈಲಂ ಕೊಡಲ್ಲ, ಇನ್ನು CA ರಾಜ್ಯಸಭಾ ಅಲ್ಲಿ ಪಾಸ್ ಮಾಡಿಲ್ಲ, ಮತ್ತೊಮ್ಮೆ ಹೋಗ್ಬಿಡು, ಎಲ್ಲಾದ್ರೂ ಎಲ್ ಸಾಲ್ವೆಡಾರ್ ಟ್ರಂಪ್ ಹತ್ರ ಹೋಗ್ಬಿಡು, ಇಲಾನ್ ಮಸ್ಕ್ ಹತ್ರ ಹೋಗ್ಬಿಡು, ಅಲ್ಲಿ ಟೆಸ್ಲಾ ಅವ್ರು ತಗೋತಾರೆ ಅಂತ ಹೇಳಿಲ್ಲ. ನಂಬಿಕೆ ಇತ್ತು, ರಾಮ ನನ್ಗೆ ಶರಣಾಗತ ರಕ್ಷಕ ನನ್ಗೆ ಕೊಡ್ತಾನೆ. ವಿಭೀಷಣ, ಕರಿರಾಟ್, ಗಜೇಂದ್ರ. ದಾಸರು ಹೇಳುವಾಗ, ಕರಿರಾಜ ಎಷ್ಟು ಕೊಟ್ಟನು ಹೇಳೋ ಹರಿಯೇ, ಯಾಕೆ ನಿರ್ದಯನಾದಿಯೋ. ಆ ಕರಿರಾಜ ನಿನ್ಗೆ ಎಷ್ಟು ಬ್ರೈಬ್ ಕೊಟ್ಟ, ನಾನು ಅದು ಕೊಟ್ಬಿಡ್ತೀನಿ. ದಾಸರು ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಕರಿರಾಜ ಕರೆಯುವಾಗ ಭಗವಂತ ಬಂದ. ದಟ್ ಎಲಿಫೆಂಟ್ ಡಿಡ್ ನಾಟ್, ಅದು ಮಸೈಮರ ಎಲಿಫೆಂಟ್, ಅದ್ ಹೆಂಗ್ ಗೊತ್ತು ಅದಕ್ಕೆ? ಭಗವಂತ ಬರ್ತಾನೆ, ಚತುರ್ಭುಜ, ಶಂಖಚಕ್ರ ಗದಾಪಾಣಿ. ನಂಬಿಕೆ, ಅದೇ ನಂಬಿಕೆ. ಪಾಂಚಾಲಿ ಶಿ ವಾಸ್ ಮೆನ್ಸ್ಟ್ರುವೇಟಿಂಗ್, ಪೀರಿಯಡ್ಸ್ ಹಳ್ಳಿ ಇದ್ಲು. ಏಕವಸ್ತ್ರ ರಜಸ್ವಲ, ಏಕವಸ್ತ್ರ ತ್ವಧೋನೀವಿ ರೋದಮಾನ ರಜಸ್ವಲ ಅಂತ ವ್ಯಾಸವಾಕ್ಯ. ಅವಳು ಬ್ಲೀಡ್ ಆಗ್ತಾ ಇದ್ಲು, ಒಂದೇ ಪೀಸ್ ಆಫ್ ಕ್ಲಾತ್ ಅವಳು ದೇಹದಲ್ಲಿ ಇತ್ತು. ಆವಾಗ ದುಶ್ಯಾಸನ ಅವಳ ಕೂದಲನ್ನ ಪುಲ್ ಮಾಡಿ ಸಭೆಗೆ ಕರ್ಕೊಂಡ್ ಬರ್ತಾನೆ. ಅವಳು, ಕೃಷ್ಣ ಇಸ್ 1450 kilometers ಅವೇ ಇನ್ ದ್ವಾರಕಾ. ವಂದೇ ಭಾರತ್ ಅಲ್ಲಿ ಬಂದ್ರೆ ಇನ್ನು 5 hours ಆಗತ್ತೆ, 6 hours ಆಗತ್ತೆ, ಅವ್ರು ಜಾಸ್ತಿ ಆಗತ್ತೆ, ರಾಜಧಾನಿಯಲ್ಲಿ ಬರ್ಬೇಕು. ಆದ್ರೆ ಅವಳಿಗೆ ಗೊತ್ತು, ನನ್ಗೆ ಒಬ್ಬ ಇಲ್ಲ, 5 husbands ಇದ್ದಾರೆ, ಎಲ್ಲ ವೇಸ್ಟ್. ನನ್ಗೆ ಇರೋ ಫಾದರ್ ಇನ್ ಲಾ ಸರ್ವಾತ್ಮನ ಅಂಧ. ಭೀಷ್ಮಾಚಾರ್ಯರು ಅಷ್ಟು ಓದಿರೋರು, ಅವ್ರಿಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ಲ. ಒಬ್ಬ ಹೆಣ್ಮಗಳು ಹಿಂಗಾಗ್ತಾ ಇದ್ದಾಳೆ, ಮನೆ ಕುಲ ವಧು ಅವಳು. ಆದ್ರೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಕ ಚಕ್ರ ಶ್ರೀ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ. ಭಗವಂತ ನೀನು ನನ್ನ ರಕ್ಷಣೆ ಮಾಡಬೇಕು ಅಂತ ಒಬ್ಬ ಲೇಡಿಗೆ ಒಂದು ಇದು ಇದ್ರೆ, ದಟ್ಸ್ ಕಾನ್ಫಿಡೆನ್ಸ್. ದ್ರೌಪದಿ, ದೆನ್ ಧ್ರುವ, 4-year-old boy, when he was told by his father,
that you cannot come near me. That boy had so much of confidence. He said, I don't need you. I will go to the permanent father. So tapasya ಮಾಡಿದ್ದ ಮಗ. So everybody had confidence. ಕಾನ್ಫಿಡೆನ್ಸ್ ಆ ನಂಬಿಕೆ ಅಂತ ಇರೋ ವಿಷಯ ಇಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಇಂಗ್ಲಿಷ್ ಅಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಅಬ್ಸ್ಟ್ರಾಕ್ಟ್ ನೌನ್ ನ ನೀವು ಪ್ರೊಜೆಕ್ಟ್ ಮಾಡಕ್ಕಾಗಲ್ಲ. ನನ್ಗೆ ನಿಮ್ ಮೇಲೆ ಲವ್ ಇದೆ, ನನ್ಗೆ ನಿಮ್ ಮೇಲೆ ಕೋಪ ಇದೆ. ಹೌ ವಿಲ್ ಯು ಇವನ್ ಶೋ? You can just say a lot more can happen over a cup of coffee and just draw something with cinnamon powder on the top. But all that becomes futile. ನಿಮ್ಗೆ ನಂಬಿಕೆ ಅಂತ ಇರೋ ವಿಷಯ ಮನಸ್ಸು ಒಳಗಡೆ ಇರಬೇಕು. ಅಂಡ್ ಅದು ಕುಟುಂಬ ಬ್ರಾಟಪ್ ಅಲ್ಲಿ ಬರಬೇಕು. ಅಂಕಿತ, ನಾವು ಬರೋ ಕುಟುಂಬ ಹೆಂಗಿರ್ಬೇಕಂದ್ರೆ, ಆ ತಾಯಿ ಕಷ್ಟ ಪಡುವಾಗ ಆ ಮಗಳು ಕೇಳ್ತಾಳೆ, ಯಾಕಮ್ಮ ನಿಂಗೆ ಇಷ್ಟು ಕಷ್ಟ, ವಿಚಾರ ಪಟ್ಕೋಬೇಡ, ಭಗವಂತ ಇದ್ದಾನೆ. ಸೊ ಆ ಒಂದ್ ಸೆಂಟೆನ್ಸ್, ಆ ತಾಯಿ ಹೇಳೋ ವಾಕ್ಯ ಆ ಮಗನಿಗೆ ಲೈಫ್ ಫುಲ್ ಆಗಿ ಬರುತ್ತೆ. ಸೊ ಆ ನಂಬಿಕೆ ಸ್ವಾನುಭವದಿಂದ ಬರುತ್ತೆ. ಆದ್ರೆ ಕುಟುಂಬ ನಾವು ಬರ್ದಿರೋ ಬ್ರಾಟಪ್ ಅಲ್ಲೂ ಬರುತ್ತೆ, ನಾವು ಇರೋ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ. ಆ ನಂಬಿಕೆ ಬರ್ಬೇಕಂದ್ರೆ ಒಂದೇ ದಾರಿ ಭಕ್ತಿ ಅಲ್ಲ. ಅಂದ್ರೆ ನಂಬಿಕೆ ಅಂದ್ರೆ ಆಲ್ಮೋಸ್ಟ್ ನೀವು ಹೇಳಿದ್ದು ಈ ಸರೆಂಡರೆನ್ಸ್ ಅಂತ. ಯು ಶುಡ್ ಬಿಲೀವ್ ದಟ್ ಹಿ ಎಕ್ಸಿಸ್ಟ್ಸ್. ರಕ್ಷಿಷ್ಯತಿ ಇತಿ ವಿಶ್ವಾಸ. ಒಬ್ಬ ಭಕ್ತನ ರಕ್ಷಣೆ ಮಾಡೋದು ಭಗವಂತ ಇಲ್ಲ, ಆ ಭಗವಂತ ಮೇಲಿರಿಟ್ಟೋರ ನಂಬಿಕೆ. So God doesn't protect us. The confidence that we have in God is what that protects us. Without doubting. Absolutely, undoubtedly. ಯಾವ ಡೌಟ್ ಇದೆ. ಒಂದು ಚಿಕ್ಕ ಚರಿತ್ರ, ಒಬ್ಬ ಶಿಷ್ಯರನ್ನ ಕೆಳಗಡೆ ಬಾಕಿಯವರು, ಇದು ಕುಮಾರಿಳ ಭಟ್ಟ ಚರಿತ್ರದಲ್ಲಿ ಬರುತ್ತೆ, ಕೆಳಗಡೆ ಹಾಕುವಾಗ ಅವ್ರು ಹೇಳ್ತಾರೆ, ನಾನ್ ಕಲ್ತಿರೋ ವೇದ ಸತ್ಯ ಆಗಿದ್ರೆ ನನ್ಗೆ ಏನಾಗಬಾರ್ದು. ಕೆಳಗಡೆ ಬಿದ್ರು ಜೀವನ ಇತ್ತು, ಇಲ್ಲಿ ಫ್ರಾಕ್ಚರ್ ಅಲ್ಲಿ ಫ್ರಾಕ್ಚರ್, ಸ್ಕಿನ್ ಅಬ್ರೇಷನ್ ಆಗಿತ್ತು. ಆಚಾರ್ಯರ ಹತ್ರ ಹೋಗಿ ಕೇಳ್ತಾರೆ, ಯಾಕೆ ಸರ್ ನನ್ಗೆ ಹಿಂಗಾಗಿದೆ? ನೀನ್ ಏನ್ ಹೇಳಿದೆ? ನಾನ್ ಕಲ್ತಿರೋ ಶಾಸ್ತ್ರಗಳು ಸತ್ಯವಾಗಿದ್ರೆ ಇದ್ರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡೌಟ್ ಇದೆಯಲ್ವಾ? ನಾನ್ ಕಲ್ತಿರೋ ಶಾಸ್ತ್ರ ಸತ್ಯ, ನನ್ಗೇನಾಗಲ್ಲ, ಏನಾಗಿರ್ಲಿಲ್ಲ. ಸೊ ದಟ್ ಇಸ್ ಕಾನ್ಫಿಡೆನ್ಸ್. ಚಿನ್ನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ವೆರಿ ನೈಸ್. ಜೊತೆಗೆ ನೀವು ಈ ನಂಬಿಕೆ ಅನ್ನೋದನ್ನ ಭಕ್ತಿ ಅನ್ನೋವಂಥ ಒಂದು ಪದಕ್ಕೆ ಟರ್ಮ್ ಮಾಡಿದ್ರೆ, ಭಕ್ತಿ ಅಂದ ತಕ್ಷಣ ನನಗೆ ನೆನಪಾಗೋದು ಆಂಜನೇಯ, ಮಾರುತಿ. ಮಾರುತಿಯ ಭಕ್ತಿ ಬಗ್ಗೆ ಮಾತಾಡೋದಾದ್ರೆ, ರಾಮ ಮತ್ತು ಮಾರುತಿಯ ನಡುವೆ ಇರುವಂತಹ ಸಂಬಂಧವನ್ನ ಮಾತಾಡೋದಾದ್ರೆ, ಎಷ್ಟೊಂದು ಸರ್ತಿ ರಾಮನ್ಗಿಂತ ರಾಮನಾಮಕ್ಕೆ ಶಕ್ತಿ ಜಾಸ್ತಿ. ಅದರಲ್ಲೂ ಹನುಮಂತ ಮಾಡ್ತಿರೋಂಥ ರಾಮನ ಜಪ ಸಾಕು. ನೀವು ಹನುಮಾನ್ ಚಾಲೀಸ ಹೇಳಿ ಕೇಳಿದ ತಕ್ಷಣ ಆಂಜನೇಯನೇ ನಿಮ್ಮ ಪಕ್ಕ ಬಂದು ಕೂರ್ತಾನೆ ಅನ್ನೋಂಥ ವಿಷಯಗಳೆಲ್ಲ ಜಾಸ್ತಿ ಮಾತುಕತೆ. ಈ ರಾಮ ಹನುಮ ಅಂದ್ರೆ ಏನು? ರಾಮನಿಗೂ ಹನುಮನಿಗೂ ಇರುವಂಥ ಸಂಬಂಧ, ಅದರ ಭಕ್ತಿ ಏನು? ಒಬ್ಬ ಮೂವಿ ಡೈರೆಕ್ಟರ್ ಮೂವಿ ತಗೊಳ್ಳುವಾಗ ಮುಖ್ಯವಾದ ಪಾತ್ರವನ್ನು ಫಸ್ಟೇ ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾರೆ. ಇಂಟರ್ವೆಲ್ ಆದ್ಮೇಲೆ ಜನರಲಿ ಮುಖ್ಯವಾದ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಲ್ಲ, ಯಾಕೆಂದ್ರೆ 1.5 hours ಅಲ್ಲೇ ಹೋಗ್ಬಿಟ್ಟಿದೆ. ಆದ್ರೆ ವಾಲ್ಮೀಕಿ ಅಂತ ಹೇಳುವ ಡೈರೆಕ್ಟರ್ ಅಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ, ಆಫ್ಟರ್ ಇಂಟರ್ವೆಲ್ ಹನುಮಾನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಷ್ಟು ಕಾನ್ಫಿಡೆನ್ಸ್. ಈ ಒಂದು ಪಾತ್ರ ಈ ರಾಮಾಯಣಗೆ ಅಷ್ಟು ಸಾಧ್ಯ, ಮೂಲ ಸಪೋರ್ಟ್ ಅಂತ. 2 ಜಾತಿ, ರಾಮ ನರಜಾತಿ, ಹನುಮಂತ ವಾನರ ಜಾತಿ. ಜನರಲಿ ನಮ್ಗೆ ಪೆಟ್ ಅನಿಮಲ್ಸ್ ಅಂತ ಇರುತ್ತೆ, ಆದ್ರೆ ನಮ್ಗೆ ಸಂಭಾಷಣೆ ಮಾಡಕ್ಕೆ ಇನ್ನೊಂದು ಜಾತಿಗೆ ನಾವು ಹೋಗಲ್ಲ. ಸಿ, ಯು ಗೋ ಟು ಅ ಝೂ ಸೊ ದಟ್ ಯು ಕ್ಯಾನ್ ಸಿ ಅನಿಮಲ್ಸ್. ನಿಮ್ಗೆ ಅಸಂಪ್ಷನ್ ಇದೆ, ನನ್ಗೆ ತುಂಬಾ ಜ್ಞಾನ, ಈ ಝೂ ಅಲ್ಲಿ ಇರೋ ಅನಿಮಲ್ಸ್ಗೆಲ್ಲ ಅಷ್ಟಿಲ್ಲ ಅಂತ. ಆದ್ರೆ ನವವ್ಯಾಕರಣ ಪಂಡಿತ ಹನುಮಂತ, ಹಿ ವಾಸ್ ಅ ಸಾಂಸ್ಕ್ರಿಟ್ ಸ್ಪೀಕಿಂಗ್ ವಾನರ, ವೆರಿ ಇಂಟೆಲಿಜೆಂಟ್. He was not conveying through body language. He was very intelligent. But when he saw Rama, ತಮಿಳಲ್ಲಿ ಹೇಳುವಾಗ ಕಂಬರು ಅಂತ ಹೇಳ್ತೀವಿ. He was a great Tamil poet 1000 years back. ಎಂಬು ಉರುಗಿ ಅನ್ಬು ಪೆರಿಗಿಯದು. When Hanuman goes near Rama, he says, my body weight reduced, my weight of love towards him increases. So ಅಷ್ಟು ಲವ್ ರಾಮ್ನ ನೋಡಿದ್ರೆ ಅದೇ ಭಕ್ತಿ. ಇನ್ನೊಂದು ನೋಡಿ, ಎಷ್ಟು ಭಕ್ತಿ ಇದ್ದಿದ್ರೆ ರಾಮನ ಮೇಲೆ ಹನುಮಂತನಿಗೆ, he took up ಆಪರೇಷನ್ ಸೀತಾ. He has not seen ಸೀತಾ. ಅವ್ರು ಓದಿರೋದು ಬಾಯ್ಸ್ ಓನ್ಲಿ ಸ್ಕೂಲು.
ಅವ್ರು ಸೋಷಿಯಲ್ ಮೀಡಿಯಾಲಿ ಗರ್ಲ್ಸೇ ಇಲ್ಲ. ಇಲ್ಲ. ಸೀತಾ ಪ್ರೊಫೈಲ್ ಲಾಕ್ ಆಗ್ಬಿಟ್ಟಿದೆ. ಸೀತಾ ಹೆಂಗಿದಾಳೆ ಅಂತ ಅವ್ರಿಗೆ ಗೊತ್ತಿಲ್ಲ. ರಾಮನ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ 2 ಕಣ್ಣಿರತ್ತೆ, 1 ಮೂಗಿರತ್ತೆ, 1 ಬಾಯಿ ಇರತ್ತೆ, ಮೋಸ್ಟ್ಲಿ 32 ಟೀತ್ ಇರಬೇಕು, 2 ಕಿವಿ ಇರಬೇಕು. ಅದು ನನ್ನ ತಾಯಿಗೂ ಇದೆ. ಅದು ಯಾಕೆ ಸೀತನ್ಗೆ ಮಾತ್ರ ಇದೆಯಾ? ಸೊ ಹನುಮಂತ ಗೋಸ್ ಟು ಅ ಫಾರಿನ್ ಕಂಟ್ರಿ. ಅವ್ರ ಹತ್ರ ಇನ್ನು ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಪ್ರಾಬಬ್ಲಿ ಬೆಂಗಾಲ್ ಬಾರ್ಡರ್ ಅಲ್ಲಿ ಇದ್ರಿದೆ ಸಿಕ್ಕಿರ್ಬೋದು. ಆದ್ರೆ ಅದು ಇಲ್ಲ, ಯಾವುದು ಇಲ್ಲ. ಅನ್ಡಾಕ್ಯುಮೆಂಟೆಡ್ ಆಗಿ ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕೆ ಈವ್ನಿಂಗ್ ಹೋಗ್ತಾ ಇದ್ದಾರೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ವೈಕುಂಠ ಲೋಕ ಮಣಿಮಂಟಪ ಮಾರ್ಗದಾಗಿ ಅಂತ ಹೇಳೋ GPS ಇಲ್ಲ, ಲೊಕೇಶನ್ ಕಳ್ಸಿಲ್ಲ. ಸೊ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೊಸ ಕಂಟ್ರಿ ಅನ್ಡಾಕ್ಯುಮೆಂಟೆಡ್ ಸೀತೆನೆ ನೋಡಿಲ್ಲ, ಹೋಗ್ತಾ ಇದ್ದಾರೆ. ಭಕ್ತಿ, ರಾಮನ್ ಮೇಲಿರೋ ಭಕ್ತಿ. ನನ್ಗೆ ಇದೇ ಸಾಧ್ಯ, ಇದು ನನ್ಗೆ ದಾರಿ ತೋರ್ಸತ್ತೆ. ರೋಮಾಂಚಮನೆ ಘನಕಂಚುಕಮು ರಾಮಭಕ್ತುಡನೆ ಮುದ್ರಬಿಳ್ಳೆಯು ರಾಮನಾಮ ಮನೆ ವರ ಖಡ್ಗಮಿ ವೀರಾಜಿಲ್ಲು ನೈಯ ತ್ಯಾಗರಾಜು ನೀಕೆ ಬಂಟು ರೀತಿ కోలు వీయవయ్యల రామ. తెలుగు భాషలో బంటు ಅಂತ చెప్తున్నప్పుడు ರಕ್ಷಕ, ದ ಒನ್ ಹೂಸ್ ಅ ರಾಯಲ್ ಗಾರ್ಡ್, ಬೌನ್ಸರ್ಸ್ ಅಂತ ಹೇಳ್ತೀವಿ ಅಲ್ವೇ ಆಕ್ಟರ್ಸ್ಗೆ, ಆ ತರ ಇರೋಗೂ ಬಂಟು. ನನ್ಗೆ ಬಂಟು ಆಗಿರೋ ಪೊಸಿಷನ್ ಕೊಡು. ಹನುಮಂತನಿಗೆ ಅಷ್ಟು ಭಕ್ತಿ. ಸೊ ಹನುಮಾನ್ ಈಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ವಾಟ್ ಟು ಸ್ಪೀಕ್, ಎಲೆಕ್ವೆನ್ಸ್. ಒಂದು ಸಭೆಯಲ್ಲಿ ಹೋಗಿದ್ರೆ ಯಾವ ಶಬ್ದ ಪ್ರಯೋಗಿಸಬೇಕು, ಹೆಂಗ್ ಮಾತಾಡ್ಬೇಕು, ಬಾಡಿ ಲ್ಯಾಂಗ್ವೇಜ್. ಸೀತಾ ಇಸ್ ಅ ನ್ಯೂ ಕ್ಯಾರೆಕ್ಟರ್. ಅವಳು ಕಿರ್ಚ್ಬಿಟ್ಲೆ ಅಯ್ಯೋ ಕೋತಿ ಅಂತ. ಯಾವುದು ಮಾತಾಡಿದ್ರೆ ಆಯಮ್ಮ ಶಾಂತವಾಗಿ ಅರ್ಥ ಆಗ್ತಾಳೆ. ಹನುಮಂತನ ತರ ಒಂದು ಶಾರ್ಪ್ ಕ್ಯಾರೆಕ್ಟರ್ ನಾವು ನೋಡಕ್ಕಾಗಲ್ಲ. ಅಂಡ್ ಹೆಂಗೆ ಪ್ರಸ್ತುತ ಮಾಡಬೇಕು ಒಂದು ವಿಷಯ, ಹೆಂಗೆ ಕಲೆಕ್ಟ್ ಮಾಡಬೇಕು. ರಾಮನ ಹತ್ರ ಬಂದು ಯಾವ್ದು ಹೇಳ್ಬೇಕು. ಇಷ್ಟು ಅವರು ಪ್ರಯತ್ನ ಮಾಡಿ ರಾಮನ ಹತ್ರ ಬರುವಾಗ ಯಾವ್ದು ಹೇಳಿಲ್ಲ. ಸೀತೆನ ನೋಡಿದೆ ಅಷ್ಟೇ. ನಾವು ಹೇಳಿದ್ರೆ 1 hour ಲೆಕ್ಚರ್ ಮಾಡ್ತೀವಿ, ರಾಮನ್ಗೆ ಬೋರ್ ಆಗ್ಬಿಡತ್ತೆ. ನೋಡಿದ್ಯಾ ಇಲ್ವಾ ಅಷ್ಟೇ. ಸೊ ಸೀತಾ, ಅದರಲ್ಲಿ ಕೂಡ ಕ್ರಿಯಾಪದವನ್ನು ಪ್ರಥಮ ಉಪಯೋಗ ಮಾಡ್ತಾರೆ. ಸೀತೆನ ನೋಡಿದೀನಿ ಅಲ್ಲ, ನೋಡಿದೀನಿ ಸೀತೆನ. ಯಾಕೆಂದ್ರೆ ನೋಡಿದೀನಿ ಅಂತ ಹೇಳೋ ಶಬ್ದನೇ ಮುಖ್ಯ. ಅವ್ರು ಹೋಗಿರೋದೇ ಆಪರೇಷನ್ ಸೀತೆಗೆ, ಆಪರೇಷನ್ ಗೀತಾಕ್ ಹೋಗಿಲ್ಲ, ಸೀತೆಗೆ ಹೋಗಿದ್ದಾರೆ. ಸೊ ಸೀತಾ ಇಸ್ ಆಬ್ವಿಯಸ್, ಆದ್ರೆ ನೋಡಿದೀನಿ. So all this is very important. So Hanuman is a character whom you can love. The only thing is he has vowed not to marry. ಅವರು ಮ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿಗಿಂತ ಜರ್ಸಿ ಎಲ್ರು ಅವ್ರ ರೂಮಲ್ಲಿ ಹನುಮಂತನ ಜರ್ಸಿನೇ ಹಾಕಿರ್ತಾರೆ. ಖಂಡಿತ. ಇನ್ನು ಹನುಮಂತನ ಬಗ್ಗೆ ಕೇಳ್ಬೇಕು ಅಂದ್ರೆ ಮೊದಲನೇದಂಗ್ ಹನುಮಾನ್ ಚಾಲೀಸಾ ನೆನಪಾಗುತ್ತೆ. ಯಾರಾದ್ರೂ ಹನುಮಾನ್ ಚಾಲೀಸಾ 11 ಬಾರಿ ಹೇಳಿ, ದಿನಕ್ಕೆ 12 ಬಾರಿ ಹೇಳಿ ಅಥವಾ ದಿನ ಜಪಿಸಿ, ಹನುಮಂತ ಕೇಳಿದ ತಕ್ಷಣ ಬರ್ತಾನೆ, ಯಾಕಂದ್ರೆ ಚಿರಂಜೀವಿ, ಈಗಲೂ ಹನುಮಂತ ಇಲ್ಲೇ ಎಲ್ಲೋ ವಾಸಿಸ್ತಿದ್ದಾನೆ ಅನ್ನೋ ಅಂಥ ವಿಷಯಗಳನ್ನ ಕೇಳಿ ಬರ್ತೀವಿ. ಈ ಹನುಮಂತ ಪಾತ್ರ ರಾಮಾಯಣದಲ್ಲಷ್ಟೇ ಅಲ್ಲದೆ ಈಗಲೂ ಹಾಗಾದ್ರೆ ಅವರಿದ್ರೆ ನಾವ್ ಏನ್ ಮಾಡ್ಬೇಕು, ಅಥವಾ ವಾಟ್ ಈಸ್ ಹ್ಯಾಪನಿಂಗ್ ಆಕ್ಚುಲಿ? ದೈವ ಸಾನ್ನಿಧ್ಯ ಅಂತ ಒಬ್ಬ ವಿಷಯ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ದೈವ ಸಾನ್ನಿಧ್ಯ ಅಂತ ಹೇಳಿದ್ರೆ ಭಗವಂತನ ಅವತಾರಕ್ಕೆ ಕೈಂಕರ್ಯ ಮಾಡಿರೋ ಪಾತ್ರಗಳು ನಮ್ ಜೊತೆ ಇರ್ತಾರಂತ ಒಂದು ನಂಬಿಕೆ ಇದೆ. ಸೊ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಶ್ರೀಮದ್ ರಾಮಾಯಣ ಉಪೋದ್ಘಾತದಲ್ಲಿ ಹೇಳ್ತೀವಿ. ಈವಾಗ್ಲೂ ಕೂಡ ಸುಂದರಕಾಂಡ ಪಠನೆ ಪಾರಾಯಣ ಮಾಡುವಾಗ ಮನೆ ಕೊನೆಯಲ್ಲಿ ಒಂದು ಚಿಕ್ಕ ಮಣೆ ಹಾಕಿ ಅಲ್ಲಿ ಹನುಮಂತ ಬಂದು ಕೂತಿರ್ತಾನೆ ಅಂತ ನಂಬಿಕೆ. ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲ ರಾಮಾಯಣ ಪ್ರವಚನ ಆಗಿರುತ್ತೋ ತತ್ರ ತತ್ರ ಕೃತಮಸ್ತಕಾಂಜಲಿ, ಅಲ್ಲಿ ಹನುಮಂತ ಕೂತಿರ್ತಾನೆ ಅಂತ ಒಂದು ನಂಬಿಕೆ ಇದೆ. ನನ್ಗೆ ಆ ನಂಬಿಕೆ ಇದೆ. ನಾವು ನೋಡಿರ್ಬೇಕು ಅಂತ ಅವಶ್ಯಕತೆ ಇಲ್ಲ. ವಾಟ್ ಡು ವಿ ಬ್ರೀದ್ ಇನ್? ಇಲ್ಲ, ಏರ್ ಅಲ್ಲಿ ಯಾವ ಆಕ್ಸಿಜನ್. ಹ್ಯಾವ್ ಯು ಸೀನ್ ಆಕ್ಸಿಜನ್? ದೆನ್ ವೈ ಡು ಯು ಬಿಲೀವ್? ನೋಡಿರ್ಬೇಕು. ವಾಟ್ ವಾಸ್ ದ ಪ್ಯಾಂಡಮಿಕ್ ದಟ್ ಎಫೆಕ್ಟೆಡ್ ಅಸ್ ಇನ್ 2020-21? ಹ್ಯಾವ್ ಯು ಸೀನ್ ದಟ್ ವೈರಸ್? ನೋಡಿಲ್ಲ. ಯಾರಾದ್ರೂ ಅಲ್ಲಿ ಹಕ್ಷಿ ಅಂತ ಹಾಕಿದ್ರೆ ಅಯ್ಯೋ ಇಲ್ಲೆಲ್ಲ ಬಂದ್ಬಿಟ್ಟಿದೆ, ನೋಡಿಲ್ಲ ಅಲ್ವಾ? ಸೊ ನೋಡ್ಬೇಕು, ಆಮೇಲೆ ನಂಬಿಕೆ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಯು ವೆರ್ ಡೆಲಿವರ್ಡ್ ಬೈ ಯೋರ್ ಮದರ್. ಹ್ಯಾವ್ ಯು ಸೀನ್ ದಟ್ ವಿಡಿಯೋ? So everything is belief, right? You have deposited some money in your stock market or shares. Have you seen that money?
You're just seeing some dashboard. Oh, this is going upwards. Oh, the stock is coming down. It's belief. ಕರೆಕ್ಟ್. ಆ ನಂಬಿಕೆನೇ ಲೈಫ್. ಸೊ ಆ ನಂಬಿಕೆ ಇದ್ದಿದ್ರೆ ಹನುಮಂತ ಇವಾಗ್ಲೂ ಇದ್ದಾನೆ ನಮ್ ಜೊತೆ, ಅವನ ಸಾನ್ನಿಧ್ಯ ಇದೆ. ಇವಾಗ್ಲೂ ಕೂಡ ನಾವು ಮಾತಾಡುವಾಗ ರಾಮ ಅಂತ ಹನುಮಂತ ಅಂತ ಹೇಳಿದ್ರೆ ಅವ್ರು ಬರಲ್ಲ, ರಾಮ ಅಂತ ಹೇಳ್ಬಿಟ್ರೆ ಹನುಮಾನ್ ಬಂದ್ಬಿಡ್ತಾರೆ, ಎಲ್ಲಾದ್ರೂ ಬರ್ತಾರೆ. He will be seated somewhere. He will be looking at us. You can feel his presence. What is the reason for him to love Rama so much? That's love. See, ಜನರಲಿ ಮೂವೀಸ್ ಅಲ್ಲಿ ಹೇಳುವಾಗ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ. ಅದು ನೆಗೆಟಿವ್ ಕಾನೋಟೇಷನ್ ಅಲ್ಲಿ ಕೂಡ ತಗೋಬಹುದು. ಕೆಲವು ದಂಪತಿಗಳನ್ನು ನೋಡಿದ್ರೆ, ಅಯ್ಯೋ ಇವ್ರ ಜೊತೆ ಈ ಅಮ್ಮ ಹೆಂಗಿದ್ದಾಳೆ, ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದೆ, ಈ ಅಪ್ಪನ್ಗೆ ಮದುವೆನೇ ಆಗಲ್ಲ. ಈವನ್ ಇಫ್ ಯು ಪೇ 1 crore you cannot marry that man. He is that kind of an obnoxious man. ಬಟ್ ನಾವು ತಿಳ್ಕೊತೀವಿ, ಅಯ್ಯೋ ಅದೇ ಸರ್ ಎಲ್ಲ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತೀವಿ. ಸೊ ಲವ್ ಇಸ್ ಬ್ಲೈಂಡ್ ಕ್ಯಾನ್ ಬಿ ಟೇಕನ್ ಇನ್ ಎ ನೆಗೆಟಿವ್ ವೇ ಆಲ್ಸೋ. ಬಟ್ ಫಾರ್ ಹನುಮಾನ್ ಇಟ್ ವಾಸ್ ಲವ್ ಇಸ್ ಪ್ಯೂರ್ ಡಿವೋಷನ್. ಅದು ಲವ್ ಬಂದಿದ್ರೆ ನಾವು ಹೇಳಕ್ಕಾಗಲ್ಲ ಅಂಕಿತ. ಸಿ, ಮೈ ಲವ್ ಫಾರ್ ಹನುಮಾನ್ ಇಸ್ ಬಿಕಾಸ್ ಹಿ ಲವ್ಸ್ ರಾಮ ಸೋ ಮಚ್. ಇಷ್ಟು ಲವ್ ಒಬ್ರು ಮೇಲೆ ಇರತ್ತಾ? See, what did Rama do after visiting Lanka? When Hanuman comes, what I should have told? I will give you ನನಗೆ ಅಯೋಧ್ಯ ಪ್ರದೇಶ ನನ್ ಸಿಕ್ಕಿದ್ರೆ ಹಾಫ್ ನಿನ್ಗೆ, ರಾಜಾಜಿನಗರಲ್ಲಿ 2 ಅಪಾರ್ಟ್ಮೆಂಟ್, ಸದಾಶಿವನಗರದಲ್ಲಿ 1 ವಿಲ್ಲಾ, ಅದೆಲ್ಲ ಹೇಳ್ಬೇಕು. ಹನುಮ ಬಾರ್ ಅಪಾರ ಪಾರಾವಾರ ಪರಿಖಾ ಪರಿವೃತ ಪರಪುರ ಪರಸೃತ ದವದಹನ, ಆ ಪರಿಶ್ವಂಗ ಪಟ್ಟಾಭಿಷೇಕ ನಾನು ನಿಂಗೆ ಎಂಬ್ರೇಸ್ ಮಾಡ್ತೀನಿ. ಬೇರೆ ಯಾವ್ದಿತ್ತು? ಮೆಟೀರಿಯಲ್ ಬೆನಿಫಿಟೇ ಇಲ್ಲ ಅಲ್ವಾ? ಆ ತರ ಒಂದು ಕ್ಯಾರೆಕ್ಟರ್ ಹನುಮಂತ. ಅದು ಕರ್ನಾಟಕ ಪ್ರದೇಶಕ್ಕೆ ತುಂಬಾ ಮುಖ್ಯ. ಯಾಕೆಂದ್ರೆ ನಾವು ನಂಬೋದು ಹನುಮಂತನ ಜನನ ಈ ಪ್ರದೇಶದಲ್ಲಿ ಆಯ್ತು. ಮೋಸ್ಟ್ಲಿ ವಿ ಬಿಲೀವ್ ಹಂಪಿ ಪ್ರದೇಶ ಅಲ್ಲಿ ಆಯ್ತು. ಅಂಜನಾದ್ರಿ ಅಂತ ಒಂದು ಶಿಖರ, ವಾಲಿ ಸುಗ್ರೀವ ಯುದ್ಧ ಎಲ್ಲ ಕರ್ನಾಟಕ. ಎರಡನೇದು ವಾಯುವಿನ ಅಂಶ ಹನುಮ ಅಂತ ಒಂದು ನಂಬಿಕೆ. ಆ ವಾಯುವನ್ನ ಕೊಂಡಿರೋ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಇರೋ ಆ ಸಂಪ್ರದಾಯನೇ ಮಧ್ವ ಸಂಪ್ರದಾಯ ತತ್ವವಾದ. ಅದು ಜನನ ಕರ್ನಾಟಕ ಪ್ರದೇಶ. ಆ ಆಚಾರ್ಯ ಪರಂಪರದಲ್ಲಿ ಶ್ರೀಮದ್ ಆಚಾರ್ಯರು ಅಂತ ಹೇಳ್ತೀವಿ. ಆ ಪರಂಪರೆಯಲ್ಲಿ ಬಂದಿರೋ ಒಬ್ಬ ದೊಡ್ಡ ಆಚಾರ್ಯರು ವ್ಯಾಸತೀರ್ಥರು, ವ್ಯಾಸರಾಜರು, ವ್ಯಾಸತೀರ್ಥರು, ಎಷ್ಟೋ ಆಚಾರ್ಯರಿದೆ. ಅವರೆಲ್ಲ ಪ್ರತಿಷ್ಠೆ ಮಾಡಿರೋ ಹನುಮಂತ ವಿಗ್ರಹ ಭಾರತ ದೇಶದಲ್ಲಿದೆ. ಸೊ ಹನುಮನ ಭಕ್ತಿ ಇರೋ ಪ್ರದೇಶ ನಮ್ಮ ಪ್ರದೇಶ Karnataka. So we are all very proud. See, Uttar Pradesh people may say we gave birth to Ram. We can say we gave birth to the one who loved Rama the most, which is Hanuman. ಬ್ಯೂಟಿಫುಲಿ ಸೆಟ್. ಜೊತೆಗೆ ಯಾವ್ದಾದ್ರು ಸಂದರ್ಭ ಅಥವಾ ಸಂಗತಿ ಅಥವಾ ಕಥೆ ಹನುಮಂತಂದು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗಿನ ಈ ಮೊಮೆಂಟ್ ಅಲ್ಲಿ? ಸಿ, ಹನುಮಂತನ ಬಗ್ಗೆ ನಮ್ಮ ಪ್ರಮಾಣಗಳಲ್ಲಿ ತುಂಬಾ ಕಥೆಗಳಿದೆ. ಆದ್ರೆ ಅಪ್ರಾಮಾಣಿಕವಾಗಿ ಶಿಷ್ಟಾಚಾರ ಪರಂಪರೆ, ಕಿವಿ ಪರಂಪರೆಯಲ್ಲಿ ತುಂಬಾ ಇರತ್ತೆ. ಅವರು ಸಿಂಧೂರ ಹಾಕೋತಾರೆ, ಅವ್ರಿಗೆ ಬೆತ್ಲೆ ಮಾಲೆ ಹಾಕೋದು ತುಂಬಾ ಇಷ್ಟ, ವಡೆ ಮಾಲೆ ತುಂಬಾ ಇಷ್ಟ, ಅವ್ರಿಗೆ ವಡೆ ತುಂಬಾ ಇಷ್ಟ. ಅದೆಲ್ಲ ಗೊತ್ತಿಲ್ಲ ಯಾವ ವಡೆ ಇಷ್ಟ, ಅದೆಲ್ಲ ಪುರಾಣಗಳಲ್ಲಿ ಇಲ್ಲ. ಅವ್ರಿಗೆ ಮೆದು ವಡೆ ತುಂಬಾ ಇಷ್ಟ, ಮದ್ದೂರ್ ವಡೆ ಇಷ್ಟ, ಅದೆಲ್ಲ ಯಾವ್ದು ಇಲ್ಲ. ನಮ್ಗೆ ವಡೆ ಇಷ್ಟ, ಅವ್ರಿಗೆ ಹಾಕ್ಬಿಡ್ತೀವಿ ಅಷ್ಟೇ. ಇಲ್ಲಿ ಅವ್ರು ತಿಂದಿದ್ರೆ ಅವ್ರಿಗೆ ಹಾಕಲ್ಲ. ತಿಳ್ಕೊಳ್ಳಿ, ನಾವು ವಡೆ ಮಾಲೆ ಹಾಕ್ಬಿಟ್ಟು ಅವ್ರು 10 ತಕೊಂಡ್ರೆ, ಅಯ್ಯೋ ಅವ್ರು ಹಾಕ್ಬೇಡಿ ಸರ್, ಅವ್ರು ತಿಂದ್ಬಿಡ್ತಾರೆ. ಸೊ ನಮ್ಗೆ ನಂಬಿಕೆ, ನಾವು ಮಾಡೋ ವಡೆನ ಅವ್ರು ತಿನ್ನಲ್ಲ ಅಂತ. ಅಷ್ಟು ನಮ್ ಕುಕಿಂಗ್ ಸ್ಕಿಲ್ಸ್ ಅಲ್ಲಿ ನಮ್ಗೆ ನಂಬಿಕೆ. ಒನ್ ಇನ್ಸಿಡೆಂಟ್ ದಟ್ ಕಮ್ಸ್ ಟು ಮೈ ಮೈಂಡ್ ಇಮಿಡಿಯೇಟ್ಲಿ ಇಸ್ ಹನುಮಾನ್ಸ್ ನಾಟಿ ಕ್ಯಾರೆಕ್ಟರ್ ಇನ್ ಹಿಸ್ ಚೈಲ್ಡ್ಹುಡ್. ಅವ್ರಿಗೆ ಭಕ್ತಿ ಬಂತು, ಅವರು ಜ್ಞಾನ ಸಾಮ್ರಾಜ್ಯ ಅದೆಲ್ಲ ಹಿಂದೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ನಾಟಿ, ನಟ್ಕಟ್ ಅಂತ ಹಿಂದಿಯಲ್ಲಿ ಹೇಳ್ತೀವಿ, ವೆರಿ ನಾಟಿ. ನಮ್ಗೆ ದಕ್ಷಿಣ ಭಾರತದಲ್ಲಿ ಒಂದು ಪ್ರಾಕ್ಟಿಸ್ ಇದೆ, ಯಾವುದು ತಿಂದಿದ್ರೇನು ಕೊನೆಯಲ್ಲಿ ಮೊಸರನ್ನ ತಿನ್ಬೇಕು. ಐ ಆಮ್ ಎ ಟ್ಯಾಂಬ್ರಾಮ್, though I was born and raised in Bangalore. ತೈರ್ ಸಾದೋನ್ ಚುಲ್ವೋ ತಮಿಳ್. ಸೊ ಕೊನೆಯಲ್ಲಿ ಮೊಸರನ್ನ ಬೇಕು. ಅಂಡ್ ಕೆಲವ್ರಿಗೆ ಹೆಂಗಿರ್ಬೇಕು ಅಂತಂದ್ರೆ ಅದರಲ್ಲಿ ರಜೋಗುಣ ತಮೋಗುಣ ಯಾವ್ದು ಮಿಕ್ಸ್ ಆಗ್ಬಾರ್ದು, ಪ್ಯೂರ್ ವೈಟ್ ಆಗಿ ಆ ರೈಸ್ ಇರ್ಬೇಕು. ಅಂಡ್ ಮೊಸರನ್ನ. ಇವಾಗ ಸಮ್ಮರ್ ಬಂದ್ರೆ ಬಂಗನಪಳ್ಳಿ, ಮಲ್ಲಿಕಾ ಇದೆಲ್ಲ ಬರುತ್ತೆ. ಸೊ ಎಲ್ರಿಗೂ ಆ ಮ್ಯಾಂಗೋ ಜೊತೆ ತಿನ್ನೋದು ತುಂಬಾ ಇಷ್ಟ. ಈ ಮಗನಿಗೆ
ತಾಯಿ ಮೊಸರನ್ನ ಹಾಕುವಾಗ ಹಿ ಸೆಡ್ ಐ ನೀಡ್ ಅ ಮ್ಯಾಂಗೋ. ತಾಯಿ ಹೇಳಿದ್ರು ಇದು ಅನ್ಸೀಸನಲ್ ಅಪ್ಪ, ಇನ್ನು ಸ್ವಲ್ಪ ಸೀಸನ್ ಬಂದಿದ್ರೇನೆ ರತ್ನಗಿರಿಯಿಂದ ಆಪೂಸ್ ಮ್ಯಾಂಗೋ ಎಲ್ಲ ಬರುತ್ತೆ, ನಾನು ಇಂಪೋರ್ಟ್ ಮಾಡಿ ನಿನ್ಗೆ ಕೊಡ್ತೀನಿ. ಇಲ್ಲ ಇಲ್ಲ ಅಲ್ಲಿ ನೋಡು ಒಂದು. ಸೊ ಹಿ ಸಾ ದ ರೈಸಿಂಗ್ ಸನ್ ವಿತ್ ದ ಟಿಂಜ್ ಆಫ್ ರೆಡ್ ಆಸ್ ಅ ಮ್ಯಾಂಗೋ. ನೀವು ತಿಳ್ಕೊಳ್ಳಿ, ಇಲ್ಲಿ ಒಂದು ಆಟಮ್ ಸೀಸನ್ ಅಲ್ಲಿ ಒಂದು ಮರ ಇದೆ, ಎಲ್ಲ ಎಲೆನೂ ಕೆಳಗಡೆ ಬಿದ್ದಿದೆ, ಆ ಮರದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೂರ್ಯ ಇದೆ. ನಿಂಗೆ ಹೆಂಗಿರತ್ತಂದ್ರೆ ಇಫ್ ಯು ಜಂಪ್ ಯು ವಿಲ್ ಫೀಲ್ ಯು ಕ್ಯಾನ್ ಟೇಕ್ ಇಟ್, ಇಟ್ಸ್ ನಾಟ್. ಸೊ ಇವನು ಚಿಕ್ಕ ಮಗ ಅಲ್ವಾ, ಅದಕ್ಕೋಸ್ಕರ ಅನ್ನಮಾಚಾರ್ಯರು ಹೇಳ್ತಾರೆ, ಬಾಲಾರ್ಕ ಬಿಂಬಮು ಫಲಮನಿ ಬಟ್ಟಿನ ಅಲರಿ ಚೇತಲ ಹನುಮಂತ ತೂನರಿ ಬ್ರಹ್ಮ ದುಲಚೇವರ ಮುಲು ಒಲಿಚೇ ಕೊನಿನಾ ಓ ಹನುಮಂತ. ಹನುಮಾನ್ ಚಾಲಿಸದಲ್ಲಿ ಗೋಸ್ವಾಮಿ ತುಳಸಿದಾಸರು ಯುಗ ಸಹಸ್ರ ಯೋಜನ ಪರ ಭಾನು, ಯುಗ 12,000, ಸಹಸ್ರ 1000, 12,000 into 1000, ಯೋಜನ 8 miles, ಪರ್ ಭಾನು ರಫ್ಲಿ 148 million years ಅಂತ ಬರುತ್ತೆ ಡಿಸ್ಟೆನ್ಸ್. ಅದೇ ನಮ್ಮ ಭೂಮಿಗೂ ಸೂರ್ಯನಿಗೂ ಇರೋ ಡಿಸ್ಟೆನ್ಸ್. ಸೊ ಯು ವಾಂಟೆಡ್ ಟು ಜಂಪ್. ದಟ್ ಟೈಮ್ ಇಂದ್ರನಿಗೆ ಒಂದು ಕೋಪ, ಅಯ್ಯೋ ಇವನ್ ಏನಾದ್ ನಮ್ ಮಾಡ್ಬಿಡ್ತಾನೋ, ಚಿಕ್ಕ ಮಗುಗೆ ಇಷ್ಟು ಶಕ್ತಿನ. ಸೊ ಹಿ ಟೇಕ್ಸ್ ಇಸ್ ಥಂಡರ್ ಬೋಲ್ಟ್, ವಜ್ರಾಯುಧ ಅಂತ. ವಜ್ರಾಯುಧ ಲೈಟ್ನಿಂಗ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರನೇ ಇಂದ್ರ ಇಸ್ ದ ಮ್ಯಾನ್ ಆಫ್ ಕ್ಲೌಡ್. ಇವಾಗ ಕ್ಲೌಡ್ ಟೆಕ್ನಾಲಜಿ ಇದೆ ಅಲ್ವಾ, ಅವನೇ ಕ್ಲೌಡ್. ಸೊ ಕ್ಲೌಡ್ ಇಂದ ಒಂದು ಥಂಡರ್ ಬೋಲ್ಟ್ ಬಂದು ಹನುಮಂತನಿಗ, ಅವನ ಪೂರ್ವನಾಮ ಸುಂದರ, ಹಿ ವಾಸ್ ಹ್ಯಾಂಡ್ಸಮ್, ಅಂಜನಾ ಪುತ್ರ ಆಂಜನೇಯ. ಇಲ್ಲಿ ಹನು ಅಂತ, ಈ ಭಾಗಕ್ಕೆ ಹನು ಅಂತ ಹೇಳ್ತೀವಿ. ಹನುವಲ್ಲಿ ಆ ಥಂಡರ್ ಬೋಲ್ಟ್ ಸ್ಟ್ರೈಕ್ ಆಗಿ ಈ ಬಾಯ್ ಬಿಕಮ್ಸ್ ಅನ್ಕಾನ್ಶಿಯಸ್, ಕೆಳಗಡೆ ಬಿದ್ದ್ಬಿಡ್ತಾನೆ. ಆಮೇಲೆ ತಾಯಿ ಪ್ರಯತ್ನ ಮಾಡಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇವನಿಗೆ ಉಜ್ಜೀವನ ಬಂದ್ಬಿಡುತ್ತೆ, ಜೀವನ ಮತ್ತೊಮ್ಮೆ ಬಂದ್ಬಿಡುತ್ತೆ. ಹನುವಲ್ಲಿ ಎಫೆಕ್ಟ್ ಆಗಿರೋದ್ರಿಂದ ಅವನಿಗೆ ಹನುಮಂತ ಅಂತ ಹೆಸರು, ದ ಒನ್ ವಿತ್ ಅ ಫ್ರಾಕ್ಚರ್ಡ್ ಜಾ, ಇಲ್ಲಿ ಹನುಮಂತ. ಸೊ ನೋಡಿ, ಅವನ ಹೆಸರಲ್ಲಿ ಅವನು ಸ್ಪೆಷಲಿ ಏಬಲ್ಡ್ ಅಂತ ಬರ್ತಾ ಇದೆ, ಈಸ್ ಹ್ಯಾಂಡಿಕ್ಯಾಪ್ಡ್. ಆದ್ರೆ ಜೀವನದಲ್ಲಿ ಎಷ್ಟು ಅವರು ಅಚೀವ್ ಮಾಡಿದ್ದಾರೆ. ಸೊ ಹನುಮಂತನ ಲೈಫ್ ನೋಡಿದ್ರೆ ಸ್ಪೆಷಲಿ ಏಬಲ್ಡ್ ಪೀಪಲ್, ಹ್ಯಾಂಡಿಕ್ಯಾಪ್ ಪೀಪಲ್ ಶುಡ್ ಗೆಟ್ ದಟ್ ಪಾಯಿಂಟ್. ಹನುಮಂತನ ತರ ನಾವು ಅಚೀವ್ ಮಾಡ್ತೀವಿ. ಸೊ ಹನುಮಾನ್ ಇಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಸಿ, ಹಿ ವಾಸ್ ಅ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಚಿಕ್ಕ ವಯಸ್ಸಲ್ಲಿ ಹನು ಎಫೆಕ್ಟ್ ಆಯ್ತು, ಆದ್ರೆ ಲೈಫ್ ಅಲ್ಲಿ ಎಷ್ಟು ಸಕ್ಸೀಡ್ ಮಾಡಿದ್ದಾರೆ. ಸೊ ಆ ಸಕ್ಸಸ್ಗೆ ನಾವು ಪರ್ಫೆಕ್ಟ್ ಹೆಲ್ತ್ ಇರಬೇಕು ಅಂತ ಇಲ್ಲ. ಕೆಲವ್ರಿಗೆ ಕಣ್ಣಿರಲ್ಲ, ಅಷ್ಟು ಅಚೀವ್ ಮಾಡಿರ್ತಾರೆ. ಕೆಲವ್ರಿಗೆ ಕಾಲಿರಲ್ಲ, ಅಷ್ಟು ಅಚೀವ್ ಮಾಡಿರ್ತಾರೆ. ನಾನು ತಿರುವಣ್ಣಾಮಲೈ ಹೋಗುವಾಗ ಅಲ್ಲಿ ಒಬ್ಬ ಜಾಗದಲ್ಲಿ ಶಿ ಹ್ಯಾಡ್ ನೋ ಬ್ಯಾಕ್ ಬೋನ್ ಎಫೆಕ್ಟ್ ಆಗಿದೆ, ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಬಟ್ ದೇ ಆರ್ ಆಲ್ ಸ್ಟಿಚಿಂಗ್. ಸೊ ಲೈಫ್ ಅಲ್ಲಿ ಹೆಂಗಿರ್ಬೇಕು. ಸೊ ಆಲ್ ದೀಸ್ ಕಥಾಪಾತ್ರಾಸ್ ಆರ್ ಇನ್ಸ್ಪಿರೇಷನ್ಸ್ ಫಾರ್ ಅಸ್. ಸೊ ಭಗವಂತ ಒಂದು ಒಳ್ಳೆ ಹೆಲ್ತ್ ಕೊಟ್ಟಿದ್ರೆ ನಾವು ಲೈಫಲ್ಲಿ ಹೆಂಗ್ ಅಚೀವ್ ಮಾಡಬೇಕು. ಹನುಮಂತ ನೋಡಿ, ಹನುಮಾನ್ ಆಗಿದ್ರೇನು ಅವ್ರು ಅಟೈನ್ ಮಾಡಿರೋದನ್ನ ಟೆರಿಟರಿ ಕೂಡ ನಾವು ಹೋಗಕ್ಕಾಗಲ್ಲ, ಪೆರಿಫರಿ ಬಾರ್ಡರ್ ಕೂಡ ಹೋಗಕ್ಕಾಗಲ್ಲ. ಸೊ ಹನುಮಾನ್ಸ್ ದಿಸ್ ಇನ್ಸಿಡೆಂಟ್ ಆಫ್ ಹಿಮ್ ಬೀಂಗ್ ಅಫೆಕ್ಟೆಡ್ ಬೈ ದ ಥಂಡರ್ ಬೋಲ್ಟ್ ಅಂಡ್ ದೆನ್ ಹಿಮ್ ಅಚೀವಿಂಗ್ ಇನ್ ಲೈಫ್ ಪ್ರಾಬಬ್ಲಿ ಇಸ್ ಇನ್ಸ್ಪಿರೇಷನ್ ಟು ಮೀ. ಆ್ಯಂಡ್ ಜೊತೆಗೆ ಅದು ಮೈಂಡ್ ಸೆಟ್ ಹಾಗೆ ಇಟ್ಕೋಬೇಕು ಅನ್ನೋದಕ್ಕೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಮೈಂಡ್ ಅನ್ನೋದು ತುಂಬಾ ಪವರ್ಫುಲ್. ದ ಮೊಮೆಂಟ್ ಯು ಕೀಪ್ ಇಟ್ ವೆರಿ ಸ್ಟ್ರಾಂಗ್, ವಾಟ್ ಎವರ್ ಮೈಟ್ ಬಿ ದ ಸಿಚುವೇಶನ್, ಯು ಕ್ಯಾನ್ ಕಮ್ ಅಕ್ರಾಸ್ ಅಥವಾ ಯು ಕ್ಯಾನ್ ಕ್ರಾಸ್ ಇಟ್ ವೆರಿ ಈಸಿಲಿ ಅನ್ನೋ ಥರ. ಹನುಮಂತ ಮತ್ತು ರಾಮನ ಸಂಬಂಧದ ಬಗ್ಗೆ ಮಾತಾಡಿದ್ವಿ, ಹಾಗೂ ಹನುಮಂತನಲ್ಲಿರೋ ಅಂಥ ಶಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ರಾಮನ ಬಗ್ಗೆ ಬರೋಣ. ರಾಮ ಎಂಬೆರಡಕ್ಷರ, ಸಲಹಿತು ಸುಜನರ. ರಾಮನಾಮ ಇದ್ದರೆ ಸಾಕು. ಯಾತಕ್ಕೆ ರಾಮ ಅನ್ನುವಂಥ ಶಬ್ದಕ್ಕೆ ಅಂತಹ ಒಂದು ಶಕ್ತಿ ಇದೆ ಸರ್? ಎಲ್ಲ ನಾಮಕ್ಕಳಕ್ಕೂ ಶಕ್ತಿ ಇದೆ, ಅದಕ್ಕೋಸ್ಕರನೇ ಸಹಸ್ರನಾಮ ಅಂತ ಹೇಳ್ತೀವಿ. ಒಂದೊಂದು ನಾಮಕ್ಕೂ ತುಂಬಾ ಅರ್ಥ ಇದೆ, ಅರ್ಥ ವಿಶೇಷ ಇದೆ, ಒಂದು ಫಲ ಇದೆ. ಆದ್ರೇನು ಕೆಲವು ನಾಮಗಳ ಪಾಪ್ಯುಲಾರಿಟಿ ಜಾಸ್ತಿ ಆಗ್ಬಿಡುತ್ತೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಆ ಪಂಕ್ತಿ ಬರುತ್ತೆ, ರಾಮೋ ವಿರಾಮೋ ವಿರಜೋ ಮಾರ್ಗೋನೇಯೋ ನಯೋನಯ ವೀರಶಕ್ತಿಮತಾಂ ಶ್ರೇಷ್ಠ ಅಂತ ಬರುತ್ತೆ. ರಾಮ ಅಂತ ಹೇಳಿದ್ರೆ ವ್ಯಾಖ್ಯಾತ ಪರಾಶರ ಭಟ್ಟರು ಹೇಳುವಾಗ ಮೃತ ಸಂಜೀವನಂ ಅಂತ ಹೇಳ್ತಾರೆ. ಅದು ರೀಜುವಿನೇಷನ್ ತರ. ಒಬ್ಬ ವ್ಯಕ್ತಿ ಮರಣದ
ಬಾಗಿಲಲ್ಲಿ ಇದ್ದಾನೆ. ಅವನು ಕೂಡ ಈ ಉಜ್ಜೀವನ ಮಾಡಕ್ಕೆ, ಶಕ್ತಿ ಬರಕ್ಕೆ, ತಂದುರುಸ್ತ್ ಬರಕ್ಕೆ ಈ ನಾಮ ಪ್ರಯೋಗ. ಸೊ ರಾಮ ಅಂತ ಹೇಳಿದ್ರೆ ಕಲ್ಯಾಣಾನಾಂ ನಿಧಾನಂ ಕಲಿಮಥಮಥನಂ ಪಾವನಂ ಪಾವನಾನಾಂ ರಮಯತೀತಿ ರಾಮ. ಜಗತ್ ಪ್ರಥಮ ಮಂಗಳಂ ಅಂತ ಹೇಳ್ತಾರೆ ಕಾಳಿದಾಸ. ಈ ಲೋಕದಲ್ಲಿ ಯಾವ ವಸ್ತುಗಳು ನಾಮಗಳು ಮಂಗಳ ವಸ್ತು ಅಂತ ಹೇಳಿದ್ರೆ ಜಗತ್ ಪ್ರಥಮ ಮಂಗಳಂ ರಾಮನಾಮ. ಸೊ ನಮ್ಮ ಆಚಾರ್ಯರು ಹೇಳುವಾಗ ಕರ್ನಾಟಕ ಪ್ರದೇಶದಲ್ಲಿ ರಾಮ ಮಂತ್ರವ ಜಪಿಸೋ, ರಾಮ 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 ಎನ್ನೀರೋ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮವ. ಆಚಾರ್ಯರು ಇಲ್ಲಿ ತಮಿಳಲ್ಲಿ ಕರ್ಪಾರಿ ರಾಮಬಿರಾನೆ ಅಲ್ಲಾಲ್ மற்றும் கற்பரோ ಅಂತ நம்மாழ்வார். ರಾಮನಕ ಮನ್ನನ್ ಮುಡಿ ಧರಿತಾಲೆ ಅರುಣಾಚಲ ಕವಿರಾಯರು. ರಾಮಚಂದ್ರಂ ಭಾವಯಾಮಿ ರಘುಕುಲ ತಿಲಕಂ ಮುತ್ತುಸ್ವಾಮಿ ದೀಕ್ಷಿತರ್. ಭಾವಯಾಮಿ ರಘುರಾಮಂ ಸ್ವಾತಿ ತಿರುನಾಳ್. ರಘುವರ್ ತುಮಕೋ ಮೇರಿ ಲಾಜ ಶ್ರೀರಾಮಚಂದ್ರ ಕೃಪಾಳು ಭಜೋ ಮನ ತುಳಸಿದಾಸರು. ದೇರ್ ಈಸ್ ನಾಟ್ ಒನ್ ಪರ್ಸನ್ ಹೂ ಹಸ್ ನಾಟ್ ಫಾಲನ್ ಇನ್ ಲವ್ ವಿತ್ ದಿಸ್ ನಾಮ. ಯಾಕೆಂದ್ರೆ ನೀವು ಒಂದು ವಿಷಯ ತಿಳ್ಕೋಬೇಕು ಅಂಕಿತ. ವೆನ್ ರಾಮ ವಾಸ್ ಬಾರ್ನ್, ಇಟ್ ವಾಸ್ ನಾಟ್ ಆಸ್ ಇಫ್ ರಾಮ ವಾಸ್ ದ ಫಸ್ಟ್ ಪರ್ಸನ್ ಟು ಬಿ ಕಾಲ್ಡ್ ರಾಮ. ಅದ್ರ ಮುಂಚೆ ಜಮದಗ್ನಿ ಪುತ್ರವಾಗಿರೋ ಪರಶುರಾಮನಿಗೂ ರಾಮನ ಹೆಸರು. ಅವರ ಹೆಸರು ಜೆ ರಾಮ್, ಜಮದಗ್ನಿ ಪುತ್ರ ಕದ. ಇವರು ಡಿ ರಾಮ್ ಮುಂಚೆ ಇರೋರು ಜೆ ರಾಮ್. ಆದ್ರೆ ಅವರು ಪರಶು ಹಿಡಿದಿರೋದ್ರಿಂದ ತಪಸ್ಯ ಮಾಡಿ ಅವ್ರಿಗೆ ಪರಶು ಸಿಕ್ತು, ಆಕ್ಸ್. ಪರಶುರಾಮ ಅಂತ ಹೆಸರು. ಅವ್ರ ಒರಿಜಿನಲ್ ಹೆಸರು ಪರಶುರಾಮ ಇಲ್ಲ. ಹಿಂದೆ ಪರಶು ನಾವು ಮೂವೀಸ್ ಅಲ್ಲಿ ಹೇಳ್ತೀವಿ ಬ್ಲೇಡ್ ರವಿ, ಸೋಡಾ ಬಾಟಲ್ ಶೇಖರ್ ಅಂತ. ಹುಟ್ಟಿರೋವಾಗಾನೇ ಅವ್ರು ಬ್ಲೇಡ್ ರವಿನ, ಆಮೇಲೆ ಬ್ಲೇಡ್ ರವಿ ಆಗ್ತಾರೆ. ಆ ತರಾನೇ ಇವ್ರಿಗೆ ಆಮೇಲೆ ಪರಶು ಬಂತು. ಆದ್ರೆ ದಶರಥನಿಗೆ ವಿಚಾರ, ಯಾಕೆಂದ್ರೆ ಜೆ ರಾಮ್ ನಾಮ ಇಟ್ಬಿಟ್ರೆ ಎಲ್ರಿಗೂ ಭಯ ಬಂದ್ಬಿಡುತ್ತೆ, ಓ ಆ ರಾಮನ್ ತರ ಇವನು ಇರ್ತಾನೋ ಅಂತ. ಆದ್ರೆ ಈ ರಾಮ ಡಿಫ್ರೆಂಟ್ ಆಗಿದ್ದ. ನಾಮ ನಮ್ಗೆ ಯಾವ್ದು ಬೇಕಂದ್ರೇನು ಇಡ್ಬೋದು, ಆದ್ರೆ ಆ ನಾಮಕ್ಕೆ ಇರೋ ಗುಣ ನಮ್ಮ ಹತ್ರ ಇರ್ಬೇಕು. ರಾಮ ಅಂತ ಇಟ್ಟು ಅವ್ರು ರಾವಣ ತರಾನು ಇರ್ಬೋದಲ್ವಾ, ರೈಟ್? ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ದಟ್ ವೇ. ಆದ್ರೆ ರಾಮನ ಹತ್ರ ಇರೋ ಒಂದು ದೊಡ್ಡ ಗುಣ, ತಾಯಿ ತಂದೆ ಮಾತು ಕೇಳಬೇಕು. this is very tough for the younger population like us even to fathom, to even understand, because today we are in a generation where we feel we have to question anything and everything. Correct. Everything. ಎಷ್ಟು ಕ್ವೆಶ್ಚನಿಂಗ್ ಮಾಡ್ತಾ ಇದೀವಿ ಅಂದ್ರೆ, ತಾಯಿ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಅಂದ್ರೆ ಇಲ್ಲ ನಾನು ಮಾಡಲ್ಲ, ಬ್ರೀದ್ ಇನ್ ಕೂಡ ಯಾಕೆ ನೀನ್ ಹೇಳಿದೀಯಲ್ವಾ ನಾನು ಮಾಡಲ್ಲ, ಆ ಜನರೇಷನ್ ಅಲ್ಲಿ ಇದೀವಿ. ಕೃಷ್ಣನೇ ಹಂಗಿಲ್ಲ. ಕೃಷ್ಣ ವಾಸ್ ನಾಟ್ ವೆರಿ ಒಬೀಡಿಯಂಟ್. ತಾಯಿ ಹೇಳಿದ್ರೆ ಯಾಕೋ ಎಲ್ಲಿ ಹೋಗ್ಬಿಟ್ಟು ಬಂದಿಯೋ. ಸೊ ಹಿ ವಾಸ್ ಆಲ್ಸೋ ವೆರಿ ರಿಯಲಿಸ್ಟಿಕ್. ಬಟ್ ರಾಮ ವಾಸ್ ಪಿತೃವಾಕ್ಯ ಪರಿಪಾಲನ. ಟು ಈವನ್ ಅಂಡರ್ಸ್ಟ್ಯಾಂಡ್ ದಟ್ I can't understand, because I am a person who questions. I am not one of those persons, oh ತಾಯಿ ತಂದೆ, I don't stand like this and all. But look at Rama. ಫಸ್ಟ್ ಡೇ ಪ್ಲಾನ್ ಎ ಹೇಳಿದ್ದಾರೆ, ನೀನೇ ಯುವರಾಜ. 12 hours ಒಳಗಡೆ ತಂದೆ ಬಂದ್ ಕರೀತಾರೆ, ಅಪ್ಪ ನೀನು ಕಾಟ್ಗೆ ಹೋಗ್ಬೇಕು, ನಾನಾಗಿದ್ರೆ ಕೇಸ್ ಫೈಲ್ ಮಾಡಿರ್ತೀನಿ. ಹೌ ಡೇರ್ ಯು ಈವನ್ ಚೇಂಜ್ ಯುವರ್ ಪ್ಲಾನ್? You told me yesterday that I will become the Yuvaraja, and today you have the audacity to ask me to go to the forest. ಕೃಷ್ಣವಾಗಿದ್ರೆ ಕಪಿಲ್ ಸಿಬ್ಬಲ್, ಅಭಿಷೇಕ್ ಮನು ಸಿಂಘ್ವಿ, ಚಿದಂಬರಂ ಎಲ್ಲರ ಜೊತೆ ಕೇಸ್ ಫೈಲ್ ಮಾಡಿರ್ತಾರೆ. ರಾಮ ತುರಂತ್ ಹೊಟ್ಟೋರ್ಗ್ ಬಿಡ್ತೆ. ಅದೇ ಪಿತೃವಾಕ್ಯ ಪರಿಪಾಲನ. See, that Avatara is full of sacrifices. Absolutely. So Rama stands as a testimony. ಎಷ್ಟೋ ನಮ್ಮ ಫ್ಯಾಮಿಲೀಸ್ ಅಲ್ಲಿ ನಾವು ಹಿಂಗಿದೀವಿ ಅಂದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಯಾರೊಬ್ರು ಕಾಂಪ್ರಮೈಸ್ ಅಂಡ್ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. they would have sacrificed something. Rama is like that. Life is full of sacrifices. Correct. But we have to appreciate that sacrifice. ನಾವು ಹೇಳ್ತೀವಿ ಯಾಕೆ ರಾಮ ಹಿಂಗ್ ಮಾಡಿದ, ಹಂಗ ಮಾಡಿರ್ಬಾರ್ದು. ನಾವೇನೋ ಕನ್ಸಲ್ಟೆಂಟ್ ತರ ಹೇಳ್ತೀವಿ, ನಾವು ನಮ್ನ ಕೇಳಿ ಅವ್ರು ಏನು ಡಿಸಿಷನ್ ತಗೊಂಡಿಲ್ಲ. ಆದ್ರೆ ರಾಮ ಇಸ್ ಅ ಟೆಸ್ಟಿಮನಿ ಟು ಸ್ಯಾಕ್ರಿಫೈಸಸ್. ಸೊ
probably we need to understand that life is full of sacrifices. Correct. We should learn how to sacrifice. So Rama stands as a testimony for that. ಅಬ್ಸಲ್ಯೂಟ್ಲಿ. ಜೊತೆಗೆ ನೀವು ಹೇಳುವಾಗ ಸರ್, ರಾಮನ್ ಬಗ್ಗೆ ಯೋಚನೆ ಮಾಡುವಾಗ, ಎಸ್ಪೆಷಲಿ ನಾನು ಅಯೋಧ್ಯಕ್ಕೆ ಹೋದಾಗ ನನಗೆ ಬಂದಂಥ ಥಾಟ್ ಇದು. ಎಲ್ಲರೂ ರಾಮನಿಗೆ ಬ್ಲೇಮ್ ಮಾಡ್ತಾರೆ, ಹೇಗೆ ಸೀತೆನ ಬಿಟ್ಬಿಟ್ಟಿದ್ದು, ಸೀತೆನ ಟೆಸ್ಟಿಗೆ ಹಾಕಿದ್ದು ಅಂತ. ಬಟ್ ಈ ಕಡೆ ನಾವು ಇನ್ನೊಂದು ಪರ್ಸೆಪ್ಷನ್ನ ಯೋಚನೆ ಮಾಡೋದು ಮರ್ತೇ ಬಿಡ್ತೀವಿ. ವಾಟ್ ಡಿಡ್ ರಾಮ ಗೋ ಥ್ರೂ Absolutely. ವೈಲ್ ಆಲ್ ದೀಸ್ ಥಿಂಗ್ಸ್? ಈ ಒಂದು ಡಿಸಿಷನ್ ತಗೊಳ್ಳುವಾಗ ಹೌ ಟಫ್ ವಾಸ್ ಇಟ್ ಟು ಹಿಮ್? ಈಗ ಮರ್ಯಾದೆ ಪುರುಷ ರಾಮ ಅಂತ ಹೇಳ್ತೀವಿ, ಮರ್ಯಾದೆಯನ್ನು ಕಾಪಾಡ್ಕೋಬೇಕು, ತಂದೆ ವಾಕ್ಯವನ್ನು ಕಾಪಾಡಬೇಕು, ಪಬ್ಲಿಕ್ಕನ್ನು ನೋಡಬೇಕು, ಪಬ್ಲಿಕ್ ಸ್ಪೀಕರ್ ಆಗಿರಬೇಕು, ರಾಜ ಆಗಿರಬೇಕು, ಜೊತೆಗೆ ಗಂಡ ಆಗಿರಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬಾಕ್ಸಸ್ಸು ಚೆಕ್ ಮಾಡಬೇಕು. ವಾಟ್ ಯು ಫೀಲ್ ಅಬೌಟ್ ರಾಮಾಸ್ ಲೈಫ್? ಈಗ ನೀವು ಇಟ್ ವಾಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸಸ್ ಅಂತ ಹೇಳ್ತಿರಲ್ಲ. ಹೌ ವಾಸ್ ಹಿ ಆಸ್ ಅ ಮ್ಯಾನ್ ವೆನ್ ಹಿ ವಾಸ್ ಗೋಯಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್? Absolutely. I appreciate your question for a variety of reasons, because being a woman, it is natural for you to ask, oh, I feel so bad for Sita. But good that as a very balanced woman, Ankita, you asked, oh, Rama also went through. That's very important. See, ಆ ಕಾಲದಲ್ಲಿ ಬಹುಪತ್ನಿತ್ವಂ ಅಂತ ಇರುತ್ತೆ, ಪಾಲಿಗ್ಯಾಮಿ. ಯಾವ ರಾಜ ನೋಡಿದ್ರೇನು 3 ವೈಫು 4 ವೈಫು. But Rama was very different. See, just because Sita went away, he didn't go in search of a Gita. Correct. See, for that one lady, he went to Lanka. How much love he must have had on Sita. Correct. So this Agni Pariksha, ಅವಳ ಚಾರಿತ್ರ ಪಾತಿವ್ರತ್ಯಕ್ಕೋಸ್ಕರ ಹೇಳೋದು ಅಪಥ. It is wrong. Correct. ರಾವಣ ಸೀತವನ್ನು ಅಪಹರಣೆ ಮಾಡಕ್ ಮುಂಚೆ, when Maricha cried in that AI voice, ಹಾ ಸೀತೆ, ಹಾ ಲಕ್ಷ್ಮಣ, ಫಸ್ಟ್ AI ಟ್ರೈನ್ಡ್ ವಾಯ್ಸ್ ಅದೇ ರಾಮನ ಕಂಠೆಯಲ್ಲೇ ಅವ್ನು ಮಾಡಿದ್ದ ಅಲ್ವಾ. ಸೊ ಸೀತಾಗೆ ಒಂದು ಭಯ ಬಂದ್ಬಿಡತ್ತೆ. ಲಕ್ಷ್ಮಣ, ಯು ಲೀವ್, ಗೋ ಪ್ರೊಟೆಕ್ಟ್ ಯುವರ್ ಬ್ರದರ್. ಲಕ್ಷ್ಮಣ ಹೇಳ್ತಾರೆ, ಅಮ್ಮ ನೀವು ನನ್ನ ಬ್ರದರ್ ಜೊತೆ ಎಷ್ಟು ವರ್ಷ ಇದ್ದೀರಾ? ಮದುವೆ ಆಗಿ 12 + 13 25 ಇಯರ್ಸ್ ಆಗಿದೆ, ಮ್ಯಾರೇಜ್ ಆನಿವರ್ಸರಿ. ನಿಮ್ಗೆ ಗೊತ್ತು ನನ್ನ ಬ್ರದರ್ ಎಷ್ಟು ಸ್ಟ್ರಾಂಗ್, ಅವನಿಗೆ ಏನಾಗಿರಲ್ಲ. ಇದು ಮಾರೀಚಾ ವಾಯ್ಸು, AI ಟ್ರೈನ್ಡ್ ವಾಯ್ಸ್ ಅಮ್ಮ. ಅವಾಗ ಸೀತಾ ಹೇಳ್ತಾಳೆ, ಇಷ್ಟು ನಾನು ಹೇಳ್ಬಿಟ್ಟು ನೀನು ಹೋಗ್ಲಿಲ್ಲ ಅಂದ್ರೆ ನನಗೆ ನಿನ್ನ ಚಾರಿತ್ರ ಮೇಲೆ ಕ್ವಶ್ಚನ್. ನೀನು ಕಾಯ್ತಾ ಇದ್ದೆ ಯಾವಾಗ ರಾಮ ಮನೆಯಿಂದ ಹೋಗ್ತಾನೆ, ನನ್ನ ಜೊತೆ ನೀನು ಒಂದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್. ಆರಣ್ಯಕಾಂಡ ಶ್ಲೋಕ ಇದೆ. ಆವಾಗ ಲಕ್ಷ್ಮಣ, ಅಮ್ಮ ನೀನ್ ನನ್ನ ತಾಯಿ ತರ ಅಮ್ಮ, ನಿನ್ಗೆ ನಾನು ಕೈಂಕರ್ಯ ಮಾಡಿರೋದು ನನ್ನ ತಾಯಿಗಿಂತ ಜಾಸ್ತಿ ಮಾಡಿದೀನಿ ಅಮ್ಮ, ನೀನ್ ನನ್ನ ಹತ್ರ ಹಿಂಗ್ ಮಾತಾಡ್ಬೋದಾ ಅಮ್ಮ ಅಂತ ಹೇಳ್ಬಿಟ್ಟು ಅಳ್ಕೊಂಡೇ ಹೋಗ್ತಾನೆ ಲಕ್ಷ್ಮಣ. ಆತಿಗೋಸ್ಕರನೇ ಯುದ್ಧಕಾಂಡ ಕೊನೆಯಲ್ಲಿ ರಾಮನಿಗೆ, ನಾನು ಹಸ್ಬೆಂಡ್, ಫಾರ್ ಹಸ್ಬೆಂಡ್ ಐ ಹ್ಯಾವ್ ಡನ್ ಮೈ ಜಾಬ್, ಬಟ್ ಐ ಆಮ್ ಅನ್ ಅಡ್ಮಿನಿಸ್ಟ್ರೇಟರ್. ನನ್ನ ಪ್ರಜೆಯಲ್ಲಿ ಒಬ್ಬ ಪ್ರಜೆ ಇನ್ನೊಂದು ಪ್ರಜೆಯನ್ನ ವಿತೌಟ್ ಎವಿಡೆನ್ಸ್ ಅಕ್ಯೂಸ್ ಮಾಡಿದ್ರೆ ನಾನು ಪನಿಷ್ಮೆಂಟ್ ಕೊಡಬೇಕು. ಯಾವ ಅಕ್ಯೂಸೇಷನ್ ಇವಳು ಮಾಡಿದ್ಲು, ಸೀತಾ ಮಾತಾ ಮಾಡಿದ್ಲು, ಆ ಅಕ್ಯೂಸೇಷನ್ ನ ರಾಮ ಸೀತನ್ ಮೇಲೆ ಹಾಕ್ತಾರೆ. ಯಾರ ಮೇಲೆ ಮಾಡಿದ್ರು ಸೀತಾ ಮಾತಾ, ಲಕ್ಷ್ಮಣನ್ ಮೇಲೆ, ಅವನ ಹತ್ರ ಹೋಗಿ ಸೀತಾ ನನ್ಗೆ ಸ್ವಲ್ಪ ಬೆಂಕಿ ಇಲ್ಲಿ ಹಾಕ್ಕೊಡು ಅಂತ ಹೇಳ್ತಾರೆ. ಸೊ ಇಟ್ ವಾಸ್ ನಾಟ್ ಫಾರ್ ಹರ್ ಚಾರಿತ್ರ. ಯು ಅಕ್ಯೂಸ್ ಸಮ್ವನ್, ಯು ಹ್ಯಾವ್ ಟು ಬೇರ್ ದ ಬ್ರಂಟ್. ನೀನು ನನ್ನ ವೈಫ್ ಆಗಿರ್ತೀಯ. ಯಾಕೆ ಇದೆಲ್ಲ ನಮ್ಗೆ ಸ್ವಲ್ಪ ಏಲಿಯನ್ ಆಗಿದೆ ಅಂಕಿತಾ ಗೊತ್ತಾ? ಯಾಕೆಂದ್ರೆ ಈ ಕಲಿಯುಗದಲ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಮೇಲೆ ಅಕ್ಯೂಸೇಷನ್, ಸ್ಕ್ಯಾಮ್ ಅಂತ ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಐ ವಿಲ್ ಫೈಂಡ್ ಏನೇನೋ. ನನ್ಗೆ ಇದು ಪ್ರಾಬ್ಲಮ್. ನಾವು ಈ ಕಾಲದಲ್ಲಿ ಇದೀವಿ. ತಪ್ಪು ಮಾಡಿದ್ರೇನು ಅದನ್ನ ಹೆಂಗ್ ಕವರ್ ಅಪ್ ಮಾಡಬೇಕು. ನನ್ ಮಗ ಮಾಡಿದ್ರೆ ಅದು ತಪ್ಪಿಲ್ಲ, ನನ್ನ ವೈಫ್ ಮಾಡಿದ್ರೆ ಕರಪ್ಷನ್ ತಪ್ಪಿಲ್ಲ. ಕರಪ್ಷನ್ ಕೊನೆಯವರೆಲ್ಲ ಮಾಡಿದ್ರೆ ತಪ್ಪು, ನನ್ನ ವೈಫ್ ಮಾಡಿದ್ರೆ ತಪ್ಪಿಲ್ಲ, ನನ್ನ ಮಗ ಮಾಡಿದ್ರೆ ತಪ್ಪಿಲ್ಲ. ಈ ಥರ್ಡ್ ರೇಟ್ ಟೈಮಲ್ಲಿ ನಾವಿದೀವಿ. ನಮ್ಗೆ ರಾಮನ ಒಂದು ಪಾಲನೆ ಶಕ್ತಿ, ಅಡ್ಮಿನಿಸ್ಟ್ರೇಷನ್ ನಮ್ಗೆ ಸಾಧ್ಯನೇ ಇಲ್ಲ ಅದು ಹೆಂಗಿದೆ ಅಂತ ನೋಡಕ್ಕೆ. ನನ್ ವೈಫ್ ಮಾಡಿದ್ರೇನು ತಪ್ಪೇ. So Agni Pariksha is not to test Sita's chastity. If someone thinks, that means they are half-baked and they have not read Ramayana. ರಾಮನ ಕ್ಯಾರೆಕ್ಟರ್, ಅವನ ಪ್ಯೂರಿಟಿ, ಸೀತಾ ಪ್ಯೂರಿಟಿ ಎಲ್ಲ, ಅದಕ್ಕೋಸ್ಕರನೇ ಸೀತಾ ಅವಳಿಗೆ ಗೊತ್ತು, ಓ ಏನಿದ್ರೇನು ನಾನು ಲಕ್ಷ್ಮಣನ್ನ ಹಂಗೆ ಹೇಳಿರ್ಬಾರ್ದು. That is why she accepts when Rama says do Agni Pariksha. Else Sita is a very strong woman. She would have said, how dare you do it? She didn't. She knew she had done a mistake.
She knew her husband is doing. It was a beautiful conversation between the husband and the wife, mental Absolutely. conversation. So ರಾಮಾಯಣ ತಿಳ್ಕೋಬೇಕಂದ್ರೆ we should put ourselves into the shoes of Valmiki and see. ನಾವು ಈ ಕರೆಂಟ್ ಡೇ ಪಾಲಿಟಿಕ್ಸ್ ಇಂದ ನೋಡಿದ್ರೆ ನಮ್ಗೆ ಎಲ್ಲ ತಪ್ಪಾಗಿರುತ್ತೆ. ಇವರೆಲ್ಲಾನೇ ಹೀರೋ ಆಗಿರ್ತಾರೆ. ಕರೆಕ್ಟ್. ಜೊತೆಗೆ ನಾವು ರಾಮನ್ ಪ್ರೀತಿ ಬಗ್ಗೆ ಮಾತಾಡೋದಾದ್ರೆ ಇದ್ರ ಜೊತೆ ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಮಾತಾಡಿದ್ವಿ. ರಾಮನ್ ಪ್ರೀತಿ ಅಂತ ಬಂದಾಗ ನಾವು ಗೌರಿ ಶಂಕರ ಅಂತ ಹೇಳ್ತೀವಿ, ರಾಧಾ ಕೃಷ್ಣ ಅಂತ ಹೇಳ್ತೀವಿ, ಅವರಿಬ್ಬರ ಮಧ್ಯೆ ಇದ್ದಿದ್ದಂಥ ಪ್ರೀತಿ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ರಾಮನ್ ಪ್ರೀತಿ ಸೀತೆ ಮೇಲೆ ಹೇಗಿತ್ತು ಅದನ್ನ ನೀವು ವರ್ಣಿಸ್ತೀರಾ ಅಂತಂದ್ರೆ ಯಾವ ರೀತಿ ವರ್ಣಿಸ್ತೀರಾ? ಅಂದ್ರೆ ನೀವು ಹೇಳ್ದ ಹಾಗೆ ಒಂದು ವುಮನ್ಗೋಸ್ಕರ ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅವಳನ್ನ ಪಡ್ಕೋತೀನಿ ಅನ್ನೋ ಅಂತ ಒಂದು ಧ್ಯೇಯ ಇಟ್ಕೊಂಡಂತ ರಾಮ, ಅವನ ಮನಸ್ಸು ಹೇಗಿತ್ತು? ಪ್ರೀತಿ ಅಂದ್ರೆ ಹೇಗೆ ಡಿಫೈನ್ ಮಾಡ್ತಾನೆ ರಾಮ? ಲವ್, ಸಿ ಆ ಪ್ಯೂರಿಟಿ ಆಫ್ ಲವ್ಗೋಸ್ಕರನೇ ಅವನು ಮಹಾರಾಷ್ಟ್ರ ನಾಶಿಕ್ ಪಂಚವಟಿಯಿಂದ ಕಿಷ್ಕಿಂಧ ಬಂದ. ಇಲ್ಲಿ ಸುಗ್ರೀವನ ಜೊತೆ ಒಂದು MOU ಸೈನ್ ಮಾಡಿದ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿಂದ ಕೊನೆ ಭಾರತ ದೇಶ ಕೊನೆಯಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸೇತು, ಹಿ ಕನ್ಸ್ಟ್ರಕ್ಟೆಡ್ ಅ ಬ್ರಿಡ್ಜ್. ನಾವು ತಾಜ್ ಮಹಲ್ ತಾಜ್ ಮಹಲ್ ತಾಜ್ ಮಹಲ್ ಅಂತಾನೆ ಹೇಳ್ತಾ ಇದೀವಿ. ಈ ಸೇತು ಏನು? ಇಟ್ಸ್ ಅ ಸ್ಟ್ಯಾಂಡಿಂಗ್ ಆಫ್ ಲವ್. ಸೀತೆಗೋಸ್ಕರ ಮಾಡಿರೋ ಫಸ್ಟ್ ವೈಫ್ಗೋಸ್ಕರ ಒಂದು ಬ್ರಿಡ್ಜ್ ಕಟ್ಸಿದ್ದಾರೆ. ನಾವು ಇನ್ನು ಈಜಿಪುರ ಫ್ಲೈಓವರ್ ಮುಗಿಸಿಲ್ಲ, 15 ವರ್ಷದಿಂದ ಇದೆ. ನಮ್ಗೆ ಇರೋ ಸಾಮರ್ಥ್ಯ ಅಷ್ಟು. 5-6 ದಿವಸದಲ್ಲಿ ಒಂದು ಬ್ರಿಡ್ಜ್, ಅದು ಯಾರ ಜೊತೆ? ನಾವು HR ಅಂತ ಹೇಳ್ತೀವಿ, ಹ್ಯೂಮನ್ ರಿಸೋರ್ಸಸ್. ಅವನು ವಾನರ ರಿಸೋರ್ಸಸ್ ಇಂದ ಮಾಡ್ಬಿಟ್ಟ. ಸೊ ಬೆಟರ್ ಈಜಿಪುರ ಫ್ಲೈಓವರ್ ವಾನರನ ಕಟ್ಸ್ಬೇಕು. ಸೊ ಅದು ಇನ್ನೂ ಮುಗಿಸಿಲ್ಲ. ನಾವು ಮನುಷ್ಯರು, ನಾವು ಎಂಜಿನಿಯರ್ಸ್ ಅಂತ ಹೇಳ್ತೀವಿ, ವಿ ಆರ್ ಆಲ್ ಪ್ಲಾನರ್ಸ್. ನಮ್ಗೆ ಒಂದು ಇದು ಮುಗ್ಸಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. He went all the way to Lanka. What more example of love do we want? Correct. We don't need let Taj Mahal be there for both a monument and tea. Taj Mahal ಇಬ್ರಿಗೂ ಇರ್ಲಿ. ಆದ್ರೆ ನಮ್ಗಿರ್ಬೇಕಿರೋದು ಸೇತು. ಸೇತು ಬಂಧನ ಇಸ್ ದ ಮಾನ್ಯುಮೆಂಟ್ ಆಫ್ ಲವ್. ಇದಕ್ಕಿಂತ ಸೀತಾರಾಮಕ್ಕೋಸ್ಕರ ನಾನು ಮತ್ತೆ ಹೇಳೋ ಎಕ್ಸಾಂಪಲ್ಸ್ ನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ರಾಧಾಕೃಷ್ಣ, ರಾಧಾಕ್ಕೆ ಏನ್ ಮಾಡಿದ ಕೃಷ್ಣ? ಗೌರಿ ಶಂಕರ ಅಂತ ಹೇಳ್ತೀವಿ, ಏನ್ ಮಾಡಿದ್ರು? ರಾಮ ಕಟ್ಸಿದ್ದ ಬ್ರಿಡ್ಜು. ನೀವು ಹೇಳಿ ಒಂದು ಎಕ್ಸಾಂಪಲ್. ಇದೇ ಬೆಸ್ಟ್ ಲವ್. ಸೀತಾರಾಮನಿಗೆ ಇರೋದು ಲವ್ ಬೆಸ್ಟ್ ಲವ್. ಸಿ ಲವ್ ಅಂದ್ರೆ ಅಂಕಿತಾ ಎಲ್ಲ ಮಾತಾಡ್ಬೇಕು ಅಂತ ಇಲ್ಲ. ಸಿ ಅರ್ಲಿಯರ್ ಡೇಸ್ ಅಲ್ಲಿ ಡ್ರಾಮಾ ಹಾಕುವಾಗ 60s 70s ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಕಥಾಪಾತ್ರ ಫೋನ್ ಬರುತ್ತೆ, ಹಲೋ ರಮೇಶಾನಾ, ಓ ನೀನು ಮನೆಗ್ ಬರ್ತಾ ಇದೀಯಾ, ನನ್ ಮನೆಯಲ್ಲಿ ಊಟ ಮಾಡ್ತೀಯಾ. ಸೊ ಆ ಸೈಡ್ ಅಲ್ಲಿ ಇರೋ ಕಾನ್ವರ್ಸೇಷನ್ಸ್ ಎಲ್ಲ ಹೇಳ್ತಾರೆ. ಇದು ಡ್ರಾಮ್ಯಾಟಿಕ್ ಸ್ಟೈಲ್. ಆದ್ರೆ ನಾವು ಹಂಗ್ ಮಾತಾಡಲ್ಲ ಅಲ್ವಾ? ನಾವು ಮಣಿರತ್ನಂ ತರ ಮಾತಾಡ್ತೀವಿ, ಹಲೋ, ಓಕೆ, ಫೈನ್. ಸೊ ಬೆಸ್ಟ್ ಫಾರ್ಮ್ ಆಫ್ ದಾಂಪತ್ಯ ಕಮ್ಮಿ ಮಾತಾಡ್ಬೇಕು. ರಾಮ ಸೀತಾ ಹಂಗೆ ಕಣ್ಣಲ್ಲಿ ಮಾತಾಡ್ತಾರೆ, ಕಮ್ಯುನಿಕೇಶನ್. ನಾವು ಒಂದು ಪ್ರೋಗ್ರಾಮ್ ಹೋಗಿದ್ರೆ ಅದೇ ಒಂದು ದಾಂಪತ್ಯ ಅಲ್ವಾ? ಎಲ್ಲೂ ಸ್ವಾಮಿ ತಾವು ಕೂತಿರ್ಬೇಕು, ಇದೆಲ್ಲ ಆ ಕಾಲದಲ್ಲಿ ನಿಮ್ಗೆ ನೀರ್ ದೋಸೆ ಹಾಕ್ಲಾ ಯಾರು ಹಿಂಗ್ ಕೇಳ್ತಾರೆ? ಸೀತಾರಾಮನ್ಗೆ ಇರೋ ದಾಂಪತ್ಯ ಕಣ್ಣು. ಅದಕ್ಕೋಸ್ಕರನೇ ಕಂಬನ್ ಹೇಳುವಾಗ ಅಣ್ಣರೂ ನೋಕಿನಾನ್ ಅವರೂ ನೋಕಿನಾಳ್, ಆಪಸ್ತಂಭ ಮಹರ್ಷಿ ಸೂತ್ರದಲ್ಲಿ ಹೇಳುವಾಗ ಈಕ್ಷಣತ್ವೆ ಅಂತ ಹೇಳ್ತಾರೆ. ಕಣ್ಣಿಂದ ದಾಂಪತ್ಯ ಇರ್ಬೇಕು. ಆ ಕಣ್ಣಿಂದ ಹೇಳಿದ್ರೆ ಅವ್ರಿಗೂ ಗೊತ್ತಾಗ್ಬೇಕು, ನನ್ಗೆ ಗೊತ್ತಾಗ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಅದೇ ದಾಂಪತ್ಯ. ಏನು, ಯಾಕೆ ನನ್ನ ನೋಡ್ತಾ ಇದೀಯಾ ಹಂಗ್ ಕೇಳಿದ್ರೆ ಅವರು ಸಾಮರ್ಥ್ಯ ಇಲ್ಲ ಅಂತ ಹೆಸರು, ಅವ್ರು ಬ್ಯಾಚುಲರ್ ಆಗಿರ್ಬೇಕು. ಜೊತೆಗೆ ಈಗ ದಾಂಪತ್ಯ ಅನ್ನುವಾಗ ನೆನ್ಪಾಯ್ತು, ಈ ಸೀತಾರಾಮ ಕಲ್ಯಾಣ ತುಂಬಾ ನಡೆಯುತ್ತೆ. ಅಂದ್ರೆ ದೇವಸ್ಥಾನಗಳಲ್ಲಾಗಿರ್ಬೋದು, ಇವತ್ತು ಸೀತಾರಾಮ ಕಲ್ಯಾಣ ನಡೀತಿದೆ, ಕಲ್ಯಾಣೋತ್ಸವ ಇದೆ. ಕಲ್ಯಾಣ ಏನು ಸೀತಾರಾಮ ಕಲ್ಯಾಣ ಅಂತಂದ್ರೆ ಯಾತಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅದಕ್ಕೆ? ಹೇಗಿತ್ತು ಅವರ ಮದುವೆ? ಸೊ ಸಿ ದೇರ್ ಆರ್ ವೇರಿಯಸ್ ಡಿಸ್ಕ್ರಿಪ್ಷನ್ಸ್ ಗಿವನ್ ಇನ್ ಡಿಫರೆಂಟ್ ಪುರಾಣಾಸ್. ಶ್ರೀಮದ್ ರಾಮಾಯಣದಲ್ಲಿ ಸ್ವಲ್ಪ ಸಿಂಪಲ್ ಆಗಿದೆ. ಆದ್ರೆ ಮತ್ತೆ ಹಿಂದೆ ಬಂದಿರೋ ಆಚಾರ್ಯರು ತುಂಬಾ ಅನುಭವ ಜನಿತವಾಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ತ್ಯಾಗರಾಜ ಸ್ವಾಮಿ ಹೇಳುವಾಗ ಸೀತಾ ವಾಸ್ ಇನ್ ಅ ಬಾಲ್ಕನಿ, ಶಿ ವಾಂಟೆಡ್ ಟು ಸಿ ರಾಮ. ಬಟ್ ಎಲ್ಲರೂ ಮೀಡಿಯಾ ಅಟೆನ್ಷನ್ ಎಲ್ಲ ಇರುತ್ತೆ, ಇವಳಿಗೆ ನಾಚಿಕೆ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಕಾಯ್ನೆಸ್ ಅಂತ ಹೇಳ್ತೀವಿ. ಸೊ ಅವಳಿಗೆ ನೋಡ್ಬೇಕು, ಒಂದು ವ್ಯಾಜ ಬೇಕು. ಅವ್ರ ಕೆಳಗಡೆ ಕೈಯಲ್ಲಿ ತುಂಬಾ ಬಳೆ ಇದೆ, ಮ್ಯಾಟ್ ಫಿನಿಶ್, ಎನಾಮಲ್ ಫಿನಿಶ್,
ಆಂಟಿಕ್ ಫಿನಿಶ್, ಟೆರಾಕೋಟಾ ಎಲ್ಲ ಇದೆ. And she did like this, it seems, so that the bangles would fall. ಕೆಳಗಡೆ ಬಿದ್ದಿರೋವಾಗ ಪಕ್ಕದಲ್ಲಿ ಇರೋ ಸೈರಂಧ್ರಿಕಾಸ್ತ್ರಿ, ಆಲ್ ದ ನ್ಯಾಚುರಲ್ಸ್ ಇನ್ ದ ಗ್ರೀನ್ ಟ್ರೆಂಡ್ಸ್, ಅವ್ರು ಏನ್ ಮಾಡಿದ್ರು, ಇದು ತೆಗೆದ್ಬಿಟ್ಟು ಕೊಡ್ಬೇಕು ಅಂತ ಕೆಳಗಡೆ ಅವರು ತೆಗಿಯೋವಾಗ ಕಣ್ಣು ಓರದಿಂದ ರಾಮನ್ನ ನೋಡಿದ್ಲಂತೆ. ಯಾರು ನನ್ನ ನೋಡ್ಬಾರ್ದು, ಇವರೆಲ್ಲ ಇದರಲ್ಲಿ ಬ್ಯುಸಿ ಆಗಿರುವಾಗ ತ್ಯಾಗರಾಜರು ಹೇಳುವಾಗ, ಕಲ ಕಲ ಮನು ಮುಖ ಪಾಲುಗಲಿಗಿನ ಸೀತ ಕುಲು ಕುಚುನು ಓರ ಕಣ್ಣುಲನು ಜೂಚು ನಿನ್ನು ಕನ ಕನ ರುಚಿರ. ಕಲ ಕಲ ಮನುಮುಖ ಪಲುಗಲಿಗಿನ ಸೀತ ಕುಲು ಕುಚುನು ಓರ ಕಣ್ಣುಲನು ಜೂಚೆ ನಿನ್ನು ಕನಕನ ರುಚಿರ. ಸೊ ಇನ್ನೊಬ್ಬ ಸಾಹಿತ್ಯದಲ್ಲಿ ತ್ಯಾಗರಾಜರು ಹೇಳುವಾಗ, ಹನುಮಂತನಿಗೆ ಒಂದು ಆಕಾಂಕ್ಷೆ, ಅಭಿಲಾಷೆ, ನಾನು ಅವ್ರನ್ನ ಕೂತಿಸಿ ಉಯ್ಯಾಲೆ ಮಾಡ್ಬೇಕಂತ. ಆವಾಗ್ಲೇ ಬಂದಿರೋ ಸಾಹಿತ್ಯ, ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೆ. ಆ ವೈಭೋಗ, ಸೊ ದಟ್ ಗ್ರ್ಯಾಂಡಿಯರ್, ದಟ್ ಲವ್. ಸೊ ವೈ ಡು ವಿ ಸಿ ಸೀತಾ ಕಲ್ಯಾಣ, ವೈ ಡು ವಿ ಸೆಲಿಬ್ರೇಟ್ ಸೀತಾ ಕಲ್ಯಾಣ? ಕೆಲವು ಉತ್ಸವ ನೋಡೋವಾಗ, ಕೆಲವು ಉತ್ಸವ ಅನುಭವಿಸಿರುವಾಗ ನಮ್ಗೆ ಪಾಸಿಟಿವಿಟಿ ಬರುತ್ತೆ. ಸಿ, ಒಂದ್ ತಾಯಿಗೆ ಎಷ್ಟು ಕಷ್ಟ ಜೆಸ್ಟೇಷನ್ ಅಲ್ಲಿ ಇದ್ರೇನು, ಆ ಪುಷ್ ಮಾಡೋವಾಗ ಎಷ್ಟೋ ಪ್ರಯತ್ನ ಕೊಟ್ಲೇನು, ಅದು ತುಂಬಾ ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯತ ಅಂತ ಹೇಳ್ತಾರೆ ಆದಿಶಂಕರರು. ಒಂದ್ ಶೂಲ ಇಟ್ಟಿರೋ ತರ ಪೇನ್ ಇರತ್ತೆ. ಆದ್ರೆ ಆ ಮಗು ಹುಟ್ಟಿದ್ಮೇಲೆ ಯಾವುದು ಜ್ಞಾಪಕ ಇರಲ್ಲ. ಆ ರೀತಿಯಲ್ಲೇ ಸೀತಾ ರಾಮ ಮದುವೆ ನೋಡಿದ್ರೆ ನಮ್ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ ಇದ್ರೇನು ನಮ್ಗೆ ಒಂದು ಪಾಸಿಟಿವಿಟಿ ಬರುತ್ತೆ. ಸಿ, ಲೈಫ್ ಇಸ್ ಅಬೌಟ್ ಪಾಸಿಟಿವಿಟಿ ಅಲ್ವೇ. You have to remain positive. Yes, we face problems, correct, but we have to still remain strong. Correct. So we need lot of inspirations around. So Sita Rama Maduve nodtivi, and you know, Rama was the hero of those days. Mills and Boons anta aa kaladalli barutte. Typical hero, dark hued, broad shoulders, thin waist, moon-like countenance, sesame flower-like nose, coral-like lips, beautiful ears with fish dangling earrings, and with a resplendent crown, with a urdhva tilakam, with a forehead that would represent the crescent moon, with teeth that would look like stars that were brought from constellation, with speech that was relevant and spoken whenever required. Hitabhashi, Mridubhashi, Purvabhashi. ಅವನು ಹೈಟ್ 8 feet ಅಂತ ಸುಂದರಕಾಂಡದಲ್ಲಿ ಇದೆ. ಅವನು ಕೋದಂಡ ಇಟ್ಟಿರೋ ಸ್ಟೈಲು, ಅವನು ನಡೆಯೋ ಸ್ಟೈಲು, ಚತುರ್ಗತಿ. ಸೊ ಎನಿಬಡಿ ವಿಲ್ ಫಾಲ್ ಇನ್ ಲವ್, ಬಟ್ ದ ಬ್ಯೂಟಿ ಇಸ್ ದೇರ್ ಇಸ್ ಓನ್ಲಿ ಒನ್ ಸೀತಾ ಹೂ ಕುಡ್ ಮ್ಯಾರಿ ಹಿಮ್. ಸೊ ಅಂಡ್ ಸೀತಾ, ಶಿ ಇಸ್ ಅನ್ ಎಪಿಟಮಿ ಆಫ್ ಬ್ಯೂಟಿ, ಗ್ರೇಸ್, ಹೌ ಟು ಕ್ಯಾರಿ ಯೋರ್ ಸೆಲ್ಫ್. ಸಿ, ಇಟ್ ಇಸ್ ನಾಟ್ ಅಬೌಟ್ ಹೌ ಯು ಡ್ರೆಸ್, ಹೌ ಯು ಕ್ಯಾರಿ ದಟ್ ಡ್ರೆಸ್, ಹೌ ಡು ಯು ಕ್ಯಾರಿ ಯೋರ್ ಸೆಲ್ಫ್. ಯಾವಾಗ ಸ್ಮೈಲ್ ಮಾಡಬೇಕು, ಯಾವಾಗ ಮಾತಾಡಬೇಕು. ಇಂಗ್ಲಿಷಲ್ಲಿ ಹೇಳ್ತೀವಿ ಸ್ಪೀಕ್ ವೆನ್ ಯು ಸ್ಪೋಕನ್ ಟು. ಒಬ್ರು ಮಾತಾಡ್ತಾ ಇದ್ರೆ ಹೆಂಗ್ ಪೇಷಂಟ್ ಆಗಿ ಕೇಳಬೇಕು, ಲಿಸನಿಂಗ್ ಮಾಡಿದ್ರೇನೆ ನಮ್ಗೆ ಉತ್ತರ ಕೊಡಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಎವ್ರಿಥಿಂಗ್, ದ ವೇ ದೇ ಸ್ಪೋಕ್, ದ ವೇ ದೇ ಡ್ರೆಸ್, ದ ವೇ ದೇ ವಾಕ್ಡ್, ದಟ್ ಇಸ್ ಅನ್ ಇನ್ಸ್ಪಿರೇಷನ್. ರೋಲ್ ಮಾಡೆಲ್ ಅಂತ ಹೇಳ್ತೀವಿ ಅಲ್ವಾ, ಅವರೇ ರೋಲ್ ಮಾಡೆಲ್. ಸೊ ವಿ ಡು ಸೀತಾರಾಮ ಕಲ್ಯಾಣ. ವೆರಿ ನೈಸ್, ವೆರಿ ನೈಸ್. ಜೊತೆಗೆ ರಾಮಾಯಣದ ಬಗ್ಗೆ ಕೆಲವು ಪ್ರಶ್ನೆಗಳಾಯ್ತು. ಈಗ ಮಹಾಭಾರತಕ್ಕೂ ಬರೋಣ. ಮಹಾಭಾರತದಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ಸಿ, ಮಹಾಭಾರತ ಇಸ್ ಫಿಲ್ಡ್ ವಿತ್ ಕ್ಯಾರೆಕ್ಟರ್ಸ್, ಈಚ್ ಒನ್ ಇಸ್ ಡಿಫ್ರೆಂಟ್. ಅವ್ರಿಗೆ ಸ್ವಲ್ಪ ಗ್ರೇ ಶೇಡ್ಸ್ ಇರುತ್ತೆ. ಹೌದು. ಪರ್ಫೆಕ್ಟ್ ಬ್ಲೆಮಿಶ್ಲೆಸ್ ಕ್ಯಾರೆಕ್ಟರ್ ಅಂತ ಯಾವುದು ಇಲ್ಲ ಅದ್ರಲ್ಲಿ. ಆದ್ರೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೃಷ್ಣ, ಆಫ್ ಕೋರ್ಸ್ ಹಿ ಈಸ್ ಲೈಕ್ ಎವ್ರಿಬಡೀಸ್ ಲವ್. ಸಿ, ರಾಮ ಇಸ್ ವೆರಿ ಐಡಿಯಲಿಸ್ಟಿಕ್. ರೂಲ್, ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕಂದ್ರೆ ಎದ್ದೇಳ್ಬೇಕು. ಅಲ್ಲಿ ರೆಡ್ ಸಿಗ್ನಲ್ ಅಲ್ಲಿ ಬಂದ್ರೆ ಮುಂಚೆನೆ ಸ್ವಲ್ಪ ಸ್ಲೋ ಮಾಡಬೇಕು, ಆರೆಂಜ್ ಬಂದ್ರೇನೆ. ಕೃಷ್ಣ ಹೆಂಗಂದ್ರೆ ರೆಡ್ ಬಂದ್ರೇನು ಸಿಗ್ನಲ್ ಕ್ರಾಸ್ ಮಾಡಿ ಅವ್ರಿಗೆ ಫೈನ್ ಬರಲ್ಲ.
ಅಷ್ಟು ಸ್ಮಾರ್ಟ್ ಅವ್ರಿಗೆ ಗೊತ್ತು. ನಾನು ದುಬೈಯಲ್ಲಿ ಓಡಿಸುವಾಗ ನಾನೊಬ್ಬ ಕಾರಲ್ಲಿ ಹೋಗಿದ್ದೆ, ನನ್ನ ಹೋಸ್ಟ್ ಡ್ರೈವ್ ಮಾಡ್ತಾ ಇದ್ರು. ಕೆಲವು ಡಿಸ್ಟೆನ್ಸ್ ಅಂತ ಹೋಗ್ಬಿಡ್ತಾರೆ, ಕೆಲವು ಡಿಸ್ಟೆನ್ಸ್ ಅಲ್ಲಿ ಮೆತ್ತಿಗೆ ಹೋಗ್ತಾರೆ. ನಾನು ಕೇಳಿದೆ, ಏನ್ ಸರ್ ಇದು ಮೆತ್ತಿಗೆ ಬೈಪೋಲಾರ್ ತರ, ಇಲ್ಲಿ ಫಾಸ್ಟ್ ಆಗಿ ಬರ್ತಾ ಇದೆ, ಇಲ್ಲಿ ಸ್ಲೋ ಆಗಿ ಬರ್ತಾ ಇದೆ. ಹೇಳಿದ್ರು, ನನ್ ಗೊತ್ತು ಎಲ್ಲೆಲ್ಲ ಕ್ಯಾಮೆರಾ ಇದೆ ಅಂತ. ಸೊ ಕ್ಯಾಮೆರಾ ಇರೋ ಜಾಗದಲ್ಲಿ ಮೆತ್ತಿಗೆ ಹೋಗ್ತೀನಿ, ಎಲ್ಲಿ ಕ್ಯಾಮೆರಾ ಇಲ್ಲೋ ಅಲ್ಲಿ ಫಾಸ್ಟ್ ಹೋಗ್ತೀನಿ. ಸೊ ಕೃಷ್ಣ ಇಸ್ ಲೈಕ್ ದಟ್. ಈಸ್ ವೆರಿ ಸ್ಮಾರ್ಟ್, ವೆರಿ ರಿಯಲಿಸ್ಟಿಕ್. ನೀನು ನನ್ಗೆ ಅಧರ್ಮ ಮಾಡಿದ್ರೆ, ಇನ್ ದ ಸೇಮ್ ಕಾಯಿನ್ ಐ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು. ಸೊ ಯು ಕೆನಾಟ್ ಕ್ವೆಶ್ಚನ್, ಕೃಷ್ಣ ಯಾಕೆ ಯುದ್ಧದಲ್ಲಿ ಹಂಗ್ ಮಾಡಿದ್ದ, ದ್ರೌಪದಿಯನ್ನ ನೀವು ಅವಮಾನ ಮಾಡೋವಾಗ ನಿಮ್ಗೆ ಯಾವ ಧರ್ಮ ಇತ್ತು, ಐ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು ದ ಸೇಮ್. ಕೃಷ್ಣ ಇಸ್ ವೆರಿ ರಿಯಲಿಸ್ಟಿಕ್, ವೆರಿ ಸ್ಮಾರ್ಟ್. ಕೆಲವು ಸಮಯಗಳಲ್ಲಿ ನನಗೆ ದ್ರೌಪದಿ ತುಂಬಾ ಇಷ್ಟ ಆಗ್ತಾ ಇದೆ. ಸಿ, ಯು ಇಮ್ಯಾಜಿನ್ ಅ ಸೊಸೈಟಿ, ಒಂದೇ ಸಮಯದಲ್ಲಿ 5 ಹಸ್ಬೆಂಡ್ಸ್, ಎಷ್ಟು ಮಾತು ಬರುತ್ತೆ. ಒಂದು ಮ್ಯಾನ್ಗೆ ತುಂಬಾ ವೈಫ್ಸ್ ಇದ್ರೆ ಅಷ್ಟು ಕ್ವೆಶ್ಚನ್ ಬರಲ್ಲ, ಒಂದು ವೈಫ್ ಲೇಡಿಗೆ ಇದ್ರೆ ಬರುತ್ತೆ. ಅದರೆಲ್ಲ ಜಾಸ್ತಿ. ಸಿ, ಆಲ್ ದಿಸ್ ವುಡ್ ಹ್ಯಾವ್ ಬಿನ್ ಅ ರಿಡಿಕ್ಯೂಲ್ ಫಾರ್ ಅಸ್, ಫಾರ್ ಹರ್. 5 ಮಗ ಒಂದೇ ರಾತ್ರಿಯಲ್ಲಿ they were killed. 5 sons of Draupadi were killed. ಎಷ್ಟು ದುಃಖ ಇರುತ್ತೆ. She was pulled to the court and she was to be stripped naked. ನಾವೇನೋ ನಿರ್ಭಯ ಕೇಸ್, ಅಭಯ ಕೇಸ್ ಅಂತ ಎಲ್ಲ ಹೇಳ್ತೀವಿ. ದ್ರೌಪದಿ ಏನ್ ಕೇಸ್? Yet she stood strong. Very true. So how Draupadi, I respect her as a woman. You'll be shocked. ನನಗೆ ಶಕುನಿ ತುಂಬಾ ಇಷ್ಟ. ಯಾಕೆಂದ್ರೆ ಅವ್ನು ತುಂಬಾ ಇಂಟೆಲಿಜೆಂಟ್, ವೆರಿ ಸ್ಟ್ರಾಟಜಿಕ್. ಸಿ, ದುರ್ಯೋಧನ ದುಶ್ಯಾಸನ ಅಲ್ಲ, ಅವರೆಲ್ಲ 20 ರೂಪಾಯಿ ಕೊಟ್ರೆ ಸೈಕಲ್ ಚೈನ್ ಹಾಕೊಂಡು ಸುತ್ಕೊಂಡು ಆ ತರ ಇರೋ ಕ್ಯಾರೆಕ್ಟರ್ಸ್. ಅವ್ರಿಗೆ ಬುದ್ಧಿ ಇಲ್ಲ. ಶಕುನಿ ವೆರಿ ಸ್ಮಾರ್ಟ್. ಬಟ್ ಇಷ್ಟು ಸ್ಮಾರ್ಟ್ ಇದ್ರೇನು ಯಾಕೆ ಅವ್ನು ಸಕ್ಸೀಡ್ ಆಗಿಲ್ಲ? ಯಾಕೆಂದ್ರೆ ಅವ್ನ ಮೋಟಿವ್ ಸರಿ ಇಲ್ಲ. ಇಂಟೆಲಿಜೆಂಟ್. ಸಿ, ನೀವು ಟೆರರಿಸ್ಟ್ ಎಲ್ಲ ನೋಡಿದ್ರೆ ಎಲ್ಲಾ ಕಡೆನೂ ಇಂಜಿನಿಯರ್ ಆಗಿರ್ತಾರೆ, PhD ಆಗಿರ್ತಾರೆ, ಬಾಂಬ್ ಮಾಡಕ್ ಗೊತ್ತು. ಆದ್ರೆ ಅವ್ರಿಗೆ ಯಾಕೆ ಸಕ್ಸೀಡ್ ಆಗಿಲ್ಲ? ಒಬ್ಜೆಕ್ಟಿವ್ ಸರಿ ಇಲ್ಲ. ನನ್ ಧರ್ಮಕ್ಕೋಸ್ಕರ, ನನ್ ಮತಕ್ಕೋಸ್ಕರ ಇವರೆಲ್ಲ ಸಾಯಿಸ್ಬೇಕು, ಒಬ್ಜೆಕ್ಟಿವ್ ಸರಿ ಇಲ್ಲ. ಶಕುನಿ ಆತರ ವೆರಿ ಇಂಟೆಲಿಜೆಂಟ್. And his love for his family was also brilliant. The way he loved his family. he see, the thing is, ಇದು ಅಸ್ಥಾನ ಸ್ನೇಹ ಕಾರುಣ್ಯಂ ಅಂತ ಹೇಳ್ತೀವಿ ಅಂಕಿತ. Just because he liked his sister Gandhari, he started poisoning her children. See, that is wrong. See, ಅವನು ಒಬ್ಜೆಕ್ಟಿವ್ ಸರಿ ಇಲ್ಲ. ಲವ್ ಅಂತ ಹೇಳಿದ್ರೆ ಸಿಸ್ಟರ್ ಅಲ್ಲಿ ಲವ್ ಇರಬೇಕು, ಆದ್ರೆ ಚಿಲ್ಡ್ರನ್ ಎಲ್ಲ ಒಂದು ಒಳ್ಳೆ ದಾರಿಯಲ್ಲಿ ಮಾಡಬೇಕು, ಇನ್ನೊಬ್ಬರ ಹತ್ರ ಅಸೂಯೆ ಇರಬಾರ್ದು ಅಂತ ಒಂದು ಒಬ್ಜೆಕ್ಟಿವ್ ಇಲ್ಲ. ನನ್ನ ಒಬ್ಜೆಕ್ಟಿವ್ಗೋಸ್ಕರ ಈ ಮಕ್ಕಳನ್ನ ಹೆಂಗ್ ಬ್ರೈನ್ ವಾಶ್ ಮಾಡ್ತೀನಿ. ಪ್ಲಸ್ ಅವನಿಗೆ ಏನು ದುರ್ದಶೆ ಅಂದ್ರೆ, ಅವನು ಎಷ್ಟು ಇಂಟೆಲಿಜೆಂಟ್ ಆಗಿದ್ರೇನು ಅವನಿಗಿಂತ 1000 ಜೊತೆ ಇಂಟೆಲಿಜೆಂಟ್ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ. Nothing happened because nothing succeeded because there was one Krishna on the other side. So Shakuni is very interesting. So every character, so I cannot tell you one character. Every character has some shades. ಚಿನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಜೊತೆಗೆ ನೀವು ಹೇಳ್ತಿದ್ರಿ ಪುರಾಣದಲ್ಲಿ, ಈಗ ಆಧುನಿಕ ಶೈಲಿಯಿಂದ ನಾವು ಪುರಾಣದ ಬಗ್ಗೆ ಮಾತಾಡೋದಾದ್ರೆ, ಅಥವಾ ಇಲ್ಲಿನ ಕಥೆಗಳನ್ನ ನೀವು ಹೇಳ್ತೀರಿ, ಸಿಲ್ಕ್ ಬೋರ್ಡ್ ಎಕ್ಸಾಂಪಲ್ ತಗೊಂಡ್ರಿ, ಅಥವಾ ಶ್ರೀಲಂಕಾ, ಬೇರೆ ಕಡೆ ಕಿಡ್ನಾಪ್ ಆಗಿರೋದು, ಇಂಥ ಎಕ್ಸಾಂಪಲ್ಗಳನ್ನ ನೀವು ತಗೊಂಡ್ರಿ. ಈಗ ಮಹಾಭಾರತದಲ್ಲಿ ಇಲ್ಲದೆ ಇರೋವಂಥ ಕಥೆನೇ ಇಲ್ಲ. ಪ್ರಪಂಚದಲ್ಲಿ ನೀವು ಯಾವ ಮೂಲೆಯಲ್ಲಿರುವಂಥ ಯಾವ ಸಿನಿಮಾ ನೋಡಿದ್ರು ಆ ಸಂಗತಿ ಅಥವಾ ಆ ಸಂದರ್ಭ ಮಹಾಭಾರತದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಈ ಥರ ಇದೊಂದು ಸಿಚುವೇಶನ್ ಆಲ್ರೆಡಿ ಮಹಾಭಾರತದಲ್ಲಿದೆ ಅನ್ನೋವಂಥ 1000 ಕಥೆಗಳು ಮಹಾಭಾರತದಲ್ಲಿದೆ. ನಿಮಗೆ ಇಷ್ಟವಾಗುವಂತಹ ಕಥೆ, ಅದು ಉಪಕಥೆ ಆಗಿರಬಹುದು ಅಥವಾ ಮೇಜರ್ ಕಥೆ ಆಗಿರಬಹುದು. ಸಿ, plenty. I'm not able to say, okay, I'll give you this example. ನಿಮ್ ಮನೆಗೆ ನಾನು ಬರ್ತೀನಿ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ಗೆ. ಪಾಪ ವಿಚಾರ ಪಡ್ಕೋಬೇಡಿ. ಇಲ್ಲ, ಬನ್ನಿ ಪ್ಲೀಸ್ ಬನ್ನಿ. ಸೊ ನಿಮ್ ಮನೆಗೆ ಬಂದ್ರೆ ನಾನ್ ನಿಮ್ಮ ಹತ್ರ ನೀರ್ ಕೇಳ್ತೀನಿ, ನೀವು ನೀರ್ ಕೊಡ್ತೀರಾ? ಕೊಡ್ತೀನಿ. ಶ್ರೀ ಮಹಾಭಾರತದಲ್ಲಿ ಬ್ರದರ್ಸ್ ಹೋಗ್ತಾರೆ ನೀರ್ ಕುಡಿಯಕ್ಕೆ, ಎಲ್ರು ಕೆಳಗಡೆ ಬಿದ್ದ್ಬಿಡ್ತಾರೆ. ಕೊನೆಯಲ್ಲಿ ಯುಧಿಷ್ಠಿರ ಹೋಗ್ತಾನೆ. ಯಕ್ಷ
124 ಪ್ರಶ್ನೆ ಮಾಡ್ತಾನೆ ನೀರು ಕುಡಿಯಕ್ಕೆ. ಯು ಆನ್ಸರ್ 124 ಕ್ವೆಶ್ಚನ್ಸ್, ಐ ವಿಲ್ ಗಿವ್ ಯು ವಾಟರ್. ನನಗೆ ನೀನು ಬೇಡ, ನಿನ್ನ ಪ್ರಶ್ನೆನೂ ಬೇಡ, ನೀರು ಬೇಡ ಅಂತ ಹೋಗ್ಬಿಡ್ತೀನಿ. ಆದರೆ ಯುಧಿಷ್ಠಿರ ಎಷ್ಟು ಧರ್ಮವಂತ ಆಗಿದ್ರೆ, ನಾನು ನೀವು ಕೇಳಿರೋ 124 ಕ್ವೆಶ್ಚನ್ಸ್ಗೂ ಉತ್ತರ ಹೇಳ್ತೀನಿ ಅಂತ ಹೇಳಿಬಿಟ್ಟು ನೀರು ಕುಡಿತಾರೆ. ಸಿ ದಿಸ್ ಇಸ್ ಕಾಲ್ಡ್ ಯಕ್ಷ ಪ್ರಶ್ನಂ ಅಂತ ಹೇಳ್ತೀವಿ. 124 ಪ್ರಶ್ನೆ ನೀರು ಕುಡಿಯಕ್ಕೆ. ಅದೇ ನಿಮ್ಮ ಮನೆಗೆ ಬಂದ್ರೆ ನೀರು ಕುಡಿದ್ರಿ, ನಾನು 10 ಪ್ರಶ್ನೆ ಮಾಡ್ತೀನಿ, ನೀವು ಉತ್ತರ ಹೇಳಿ, ಆಮೇಲೆ ನೀರು ಕುಡಿಬೇಕು. ನೀನು ಬೇಡ, ಅಂಕಿತಾನು ಬೇಡ, ನಂಗೆ ನೀರು ಬೇಡ, ನೀವು ಚೆನ್ನಾಗಿರಿಯಮ್ಮ ಅಂತ ಹೋಗ್ಬಿಡ್ತೀನಿ ನಾನು. ಯುಧಿಷ್ಠಿರ ಹಂಗಿಲ್ಲ, ಬಿಕಾಸ್ ರೂಲ್ಸ್ ಆರ್ ರೂಲ್ಸ್. ಸಿ ನೇಚರ್ ಹತ್ರ ನಾವು ಒಬ್ಬ ವಿಷಯ ತಗೊಳ್ಳೋವಾಗ ವಿ ಹ್ಯಾವ್ ಟು ಸರೆಂಡರ್ ಅವರ್ ಸೆಲ್ಸ್ ಟು ನೇಚರ್. ನಾವು ಅದಕ್ಕೋಸ್ಕರನೇ ನಾವು ಮನೆ ಕಟ್ಸೋ ಮುಂಚೆ ಭೂಮಿ ತಾಯಿ ಹತ್ರ ಪೂಜೆ ಮಾಡ್ತೀವಿ. ಅಮ್ಮ, ನಿನ್ನತ್ರ ನಾನು 6 feet ಡಿಗ್ ಮಾಡಬೇಕು, ನಿಮ್ಮ ಮೇಲೆ ನಾನು ಮನೆ ಕಟ್ಸೋಬೇಕಮ್ಮ. ಈ ಕ್ಷೇತ್ರದಲ್ಲಿ ಇರೋ ಎಷ್ಟೋ ಜೀವರಾಶಿಗಳಿರುತ್ತೆ, ನನ್ನ ಕ್ಷಮಿಸ್ಬಿಡಿ, ನಾನು ಎಷ್ಟೋ ಸಾಯಿಸ್ಬೇಕು ಇವಾಗ, ನನ್ನ ಕ್ಷಮಿಸ್ಬಿಡಿ. ಸೊ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ನೇಚರ್. ಸಿ ಒಂದು ನದಿ ಪ್ರವೇಶ ಮಾಡಿದ್ರೇನು ನಮ್ಮ ಶಾಸ್ತ್ರದಲ್ಲಿ ಫಸ್ಟ್ ಹೋಗ್ಬಿಟ್ಟು ಆಚಮನ ಮಾಡಬೇಕು. ನೀರ್ ಹತ್ರ ಕೇಳಬೇಕು, ಗೋದಾವರಿ ತಾಯಿ, ಕೃಷ್ಣ ತಾಯಿ, ಕಾವೇರಿ ತಾಯಿ, ನಾನು ಒಳಗಡೆ ಬರ್ತೀನಿ ಅಮ್ಮ, ನನಗೆ ಪರ್ಮಿಷನ್. ಸಿ ನಿಮ್ಮ ಮನೆಗೆ ಬಂದ್ರೆ ಕಾಲಿಂಗ್ ಬೆಲ್ ಹಾಕ್ತೀನಿ ಅಲ್ವಾ, ಆ ತರ ನದಿ ಹತ್ರ ಹಂಗೆ ಹೋಗಿ ಅಲ್ಲಿ ಒಂದು ಬಿಯರ್ ಬಾಟಲ್ ಕುಡಿದ್ಬಿಟ್ಟು ಹಾಕೋದು, ಈ ಅನ್ಎಜುಕೇಟೆಡ್ ಕೆಲಸ ಎಲ್ಲ ಮಾಡಿದ್ರೆ ಒಂದು 5 ವರ್ಷದಲ್ಲಿ ಅದು ಫ್ಲಡ್ಸ್ ಬಂದು ನಮ್ಮನೇನ ಎಫೆಕ್ಟ್ ಆಗ್ಬಿಡುತ್ತೆ. ನಾನು ಪರ್ಮಿಷನ್ ಕೇಳಿಲ್ಲ, ಫ್ಲಡ್ಸು ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇಲ್ಲ. ಕಾಲ್ವಾಯ್ ಎಲ್ಲ ನಾವು ರಾಜ್ ಕಾಲುವೆ ಎಲ್ಲ ಫುಲ್ ಆಗಿ ಸ್ಟಾಮ್ ವಾಟರ್ ಡ್ರೈನ್ಸ್ ಎಲ್ಲ ಫುಲ್ ಆಗ್ಬಿಟ್ಟಿದೆ, ನೀರ್ ಹೋಗಕ್ಕೆ ಜಾಗ ಇಲ್ಲ, ಮನೆ ಒಳಗಡೆ ಬಂದ್ಬಿಡುತ್ತೆ. ಆಮೇಲೆ ಎಲ್ಲ ಫ್ಲೋಟ್ ಆಗ್ತಾ ಇರತ್ತೆ, ರೋಡ್ ಅಲ್ಲಿ ಕಾರ್ ಎಲ್ಲ ಫ್ಲೋಟ್ ಆಗ್ತಾ ಇರತ್ತೆ. ಯಾಕೆ? ವಿ ಡಿಡ್ಂಟ್ ಆಸ್ಕ್ ಹರ್ ಪರ್ಮಿಷನ್. ಭೂಮಿ ತಾಯಿ ಹತ್ರ ಮಾಡ್ಬೇಕು, ನೀರ್ ಹತ್ರ ಮಾಡ್ಬೇಕು. ಅಗ್ನಿ, ನಾವೊಂದು ಆ ಯಜ್ಞ ಹೋಮ ಮಾಡುವಾಗ ಅಗ್ನೇನ ಯಸುಪಥಾರಾಯೇ, ಅಗ್ನಿ ದೇವತಾ, ನನಗೆ ನಿಮ್ಮ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ, ಬನ್ರಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹಿಂಗ್ ಪ್ರಾಸ್ಪರಿಟಿ ಬರಬೇಕು, ನೀವು ಬರಬೇಕು, ಒಂದು ಪರ್ಮಿಷನ್ ತಗೋಬೇಕು. ಆ ರೀತಿಯಲ್ಲೇ ಯುಧಿಷ್ಠಿರ ಆ ನೀರು ಕುಡಿಯೋಕ್ ಮುಂಚೆ ಪರ್ಮಿಷನ್ ತಗೊಂಡ 124 ಕ್ವೆಶ್ಚನ್ಸ್ ಆನ್ಸರ್ ಮಾಡಿದ್ದ. ಸೊ ನನಗೆ ಆ ಯಕ್ಷ ಪ್ರಶ್ನೆ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹೌ ಇನ್ ದಟ್ ಸಿಚುವೇಶನ್, ತಿಳ್ಕೊಳ್ಳಿ, 4 ಬ್ರದರ್ಸ್ ಕೆಳಗಡೆ ಅನ್ಕಾನ್ಶಿಯಸ್ ಆಗಿದ್ದಾರೆ, ಎಷ್ಟು ಟೆನ್ಷನ್ ಇರಬೇಕು. ಆವಾಗ್ಲೂ ಕಾಮಾಗಿ ಕಂಪೋಸ್ಟ್ ಆಗಿ 124 ಕ್ವೆಶ್ಚನ್ಸ್ ಆನ್ಸರ್ ಮಾಡಿದ್ದ. ಅದೇ ಲೈಫ್. ಯು ಶುಡ್ ನಾಟ್ ಒಂದು ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದ್ರೆ ಯು ಶುಡ್ ನಾಟ್, ಅಯ್ಯೋ ಹೀಗಾಗ್ಬಿಟ್ಟಿದೆ, ವೇಟ್, ವಿ ವಿಲ್ ಫೈಂಡ್ ಅ ಸೊಲ್ಯೂಷನ್. ಒಂದು ಫೋನ್ ಎಲ್ಲೋ ಹೋಗ್ಬಿಟ್ಟಿದೆ, ಫಸ್ಟ್ ಸೆಕೆಂಡ್ ಕೆಲವರಿಗೆ ಹಾರ್ಟ್ ಅಟ್ಯಾಕೇ ಬಂದ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಆತ್ಮ ಫೋನ್ ಒಳಗಡೆ ಇದೆ. ಅಯ್ಯೋ ಫೋನ್ ಹೋಗ್ಬಿಟ್ಟಿದೆ, ಏನಿವಾಗ? ಯಾರು ನಮ್ಗೆ ಇಂಪಾರ್ಟೆಂಟ್ ಅವ್ರಿಗೆ ನಮ್ ನಂಬರ್ ಗೊತ್ತು. ಹೊಸ ಫೋನ್ ತಗೊಂಡ್ರೆ ಕಾಲ್ ಮಾಡ್ತಾರೆ. ನಮ್ಗೆ ಬಾಕಿ ನಂಬರ್ಸ್ ಇದ್ದಿದ್ರೆ ಅವ್ರಿಗೆ ನಾವು ಇಂಪಾರ್ಟೆಂಟ್ ಇಲ್ಲ, ಹೋದ್ರೆ ಹೋಗ್ಲಿ. ಸೊ that maturity in life comes through a character like ಯುಧಿಷ್ಠಿರ. ಸೊ ನನಗೆ ಆ ಸಂದರ್ಭ ತುಂಬಾ ಇಷ್ಟ. ಇನ್ನೊಂದು ಕಥೆ, ಒಬ್ಬ ಋಷಿ ಮರದ ಕೆಳಗಡೆ ತಪಸ್ಯ ಮಾಡ್ತಿರ್ತಾರೆ. ಅವ್ರ ಮೇಲೆ ಸಡನ್ ಆಗಿ ಬರ್ಡ್ಸ್ ಬ್ಲೆಸ್ಸಿಂಗ್ ಬರುತ್ತೆ. ಅದು ಬರ್ಡ್ಸ್ ವಿಲ್ ಸ್ಟಾರ್ಟ್ shitting on him. So he will look to the top and look at it with fiery eyes. ಭಸ್ಮ ಆಗ್ಬಿಡುತ್ತೆ ಆ ಬರ್ಡ್. ಇವ್ರಿಗೆ ತುಂಬಾ ಸಂತೋಷ, ನಾನೊಬ್ರ ನೋಡಿದ್ರೆ ಅದು ಭಸ್ಮ ಆಗ್ಬಿಡುತ್ತೆ. ಸೊ ಇವರು ಭಿಕ್ಷೆಗೋಸ್ಕರ ಹೋಗ್ತಾರೆ. ಭವತಿ ಭಿಕ್ಷಾಂ ದೇಹಿ. ಆ ಮನೆ ಒಳಗಡೆ ಇರೋ ಸ್ತ್ರೀ ಅವ್ರಿಗೆ ಭಿಕ್ಷೆ ಹಾಕಕ್ಕೆ ಬರ್ತಾಳೆ. ಒಂದು 5 minutes ಡಿಲೇ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಅತ್ತಿಗೆ ಮಾವ ಎಲ್ಲ ಏನೋ ಕೇಳ್ತಾರೆ, ಇದು ಹಾಕಮ್ಮ, ಸಾಗು ಹಾಕು, ರಾಮೇಶ್ವರಂ ಕೆಫೆ ದೋಸೆ ಹಾಕು ಎಲ್ಲ ಕೇಳ್ಬಿಡ್ತಾರೆ. ಸೊ 5 minutes ಡಿಲೇ. ಈ ಋಷಿ ಕೋಪ ಬಂದ್ಬಿಡುತ್ತೆ, ಅವಳನ್ನ ಹಿಂಗೇ ನೋಡ್ತಿರ್ತಾಳೆ. ಯಾಕೆಂದ್ರೆ ಅವ್ರಿಗೆ ಏನಂದ್ರೆ, ನಾನು ಇವಾಗ ಬರ್ಡ್ ನ ನೋಡಿದ್ದೆ, ಅದು ಭಸ್ಮ ಆಯ್ತು, ಇವಳನ್ನ ಹಿಂಗೇ ನೋಡಿರ್ತಾರೆ ಋಷಿ. ಆವಾಗ ಲೇಡಿ ಹೇಳ್ತಾಳೆ, ನನ್ನ ಆ ಪಕ್ಷಿ ಅಂತ ತಿಳ್ಕೊಂಡಿಯೋ? ಇವ್ರಿಗೆ ಒಂದು ಶಾಕು.
ಅಲ್ಲಿ ನಡೆದಿರೋ ವಿಷಯ ಇವಳಿಗೆ ಹೆಂಗ್ ಗೊತ್ತು? ಅದು ಅವಳು ಹೇಳ್ತಾಳೆ, ಓ ಇವಾಗ ನಿಮ್ಗೆ ಪ್ರಶ್ನೆನ ನನ್ಗೆ ಹೆಂಗ್ ಗೊತ್ತು ಅಂತ, ನನ್ನ ಆಚಾರ್ಯ ಕಟಾಕ್ಷದಿಂದ ಇದು ಬಂದಿದೆ. ಅಮ್ಮ ನಿಮ್ಮ ಆಚಾರ್ಯರು ಎಲ್ಲಿ ಅಂತ ಕೇಳ್ತಾರೆ ಈ ಋಷಿ. ಮಿಥಿಲಾ ಪ್ರದೇಶದಲ್ಲಿ ಧರ್ಮವ್ಯಾಧ ಅಂತ ಒಬ್ರು ಇದ್ದಾರೆ, ಹೋಗಿ. ಸೊ ಇವ್ರು ಹೋಗ್ತಾರೆ. ಅವ್ರ ಋಷಿ ಇಷ್ಟು ದಾಡಿ ಇಡ್ತಾರೆ, ಇಷ್ಟು ಜಟೆ ಇರತ್ತೆ, ಅವರು ಬ್ರಹ್ಮದಂಡದಿಂದ ತಪಸ್ಯ ಮಾಡಿರ್ತಾರೆ ಅಂತ ಇವ್ರಿಗೆ ಒಂದು ಪಿಕ್ಚರ್. ಅಲ್ಲಿ ಹೋಗಿದ್ರೆ ತುಂಬಾ ಜನರಿದ್ದಾರೆ. ಅವ್ರ ಕೈಯಲ್ಲಿ ಮೃಗ ಮಹಿಷ ಮಾಂಸ, ಫ್ಲೆಶ್ ಆಫ್ ಡಿಯರ್ ಅಂಡ್ ಬಫಲೋ ಎಲ್ರು ತಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಸರ್ ಏನ್ ತಕೊಂಡು ಹೋಗ್ತಿದ್ದೀರಾ ಸರ್? ಸರ್ ನಾನು ಮೀಟ್ ತಕೊಂಡು ಹೋಗ್ತಾ ಇದ್ದೀನಿ ಸರ್, ಮೃಗ ಮಾಂಸ ಮಹಿಷ ಮಾಂಸ. ಯಾರು ಸರ್ ಕೊಟ್ರು? ಇಲ್ಲಿ ವ್ಯಾಧ ಅಂದ್ರೆ ಬುಚ್ಚರ್, ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಬುಚ್ಚರ್ ಹೆಸರೇ ಧರ್ಮವ್ಯಾಧ. ಅವ್ರ ಮನೆ ಹೊರಗಡೆ ಎಲ್ಲ ಋಷಿ ಕೂತಿದ್ದಾರೆ ಡೌಟ್ಸ್ ಕ್ಲಿಯರ್ ಮಾಡಿಸ್ಕೊಳ್ಳಕ್ಕೆ. ಒಬ್ಬ ಬುಚ್ಚರ್ಗೆ ಇಷ್ಟು ಜ್ಞಾನ ಅಂತ ಹೇಳಿದ್ರೆ ಆ ಬುಚ್ಚರ್ ಹತ್ರ ಇವ್ರು ಕೇಳ್ತಾರೆ ಈ ಋಷಿ, ಸರ್ ನೀವು ಬುಚ್ಚರು, ಧರ್ಮಶಾಸ್ತ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸೊ ಅವರು ಹೇಳ್ತಾರೆ, ನನ್ನ ಕುಟುಂಬ ಪ್ರೊಫೆಷನ್ ಬುಚ್ಚರ್ ಆಗಿರೋದು, ಆದ್ರೇನುವೆ ನಾನು ಧರ್ಮ ಪರಿಪಾಲನೆ ಮಾಡ್ತೀನಿ, ನನ್ನ ತಾಯಿ ತಂದೆಗೆ ಕೈಂಕರ್ಯ ಮಾಡ್ತೀನಿ. ತುಂಬಾ ಕಾರಣ ಹೇಳ್ತಾರೆ, ತುಂಬಾ ಬ್ಯೂಟಿಫುಲ್ ಆಗಿರತ್ತೆ. ಕೌಶಿಕ ಧರ್ಮವ್ಯಾಧ ಸಂವಾದ ಅಂತ ವನಪರ್ವದಲ್ಲಿ ಬರುತ್ತೆ. ಸೊ ಇದರಲ್ಲಿ ಎಷ್ಟು ಲೆಸನ್ಸ್ ಇದೆ ನೋಡಿ ಅಂಕಿತಾ. ಭಗವಂತನ ಮುಂದೆ ಎಲ್ರೂ ಸಮ. ಆ ಕೆಳಗಡೆ ಇರೋ ಆಂಟ್ ಇಂದ ಬ್ರಹ್ಮ ತನಕ ಒಂದೇ ಲೆವೆಲ್. ಸೊ ನಾನು ನನ್ನ ಲೈಫಲ್ಲಿ ಜನರಲ್ ಮ್ಯಾನೇಜರ್ ಆಗಿರ್ತೀನಿ, ಆದ್ರೆ ನಾನು ನಮ್ ಆಫೀಸಲ್ಲಿ ಇರೋ ಆಂಟು ಭಗವಂತನ ಮುಂದೆ ಒಂದೇ. ಸೊ ಆ ಧರ್ಮವ್ಯಾಧ ಚರಿತ್ರ ಎಷ್ಟು ಹೇಳುತ್ತೆ. ಅವನು ಬುಚ್ಚರಾಗಿದ್ರೆ ಎಷ್ಟು ಜ್ಞಾನ. ಒಬ್ಬ ಬ್ರಾಹ್ಮಣ ಋಷಿ ಹೋಗಿ ಅವ್ರ ಹತ್ರ ಕಲ್ತ್ಕೋತಾರೆ. ಸೊ ಜ್ಞಾನ ಇದಕ್ಕೆ ಯಾವುದು ಡಿಸ್ಪ್ಯಾರಿಟಿನೇ ಇಲ್ಲ. ನೀನು ಈ ಜಾತಿ, ನಾನು ಈ ಜಾತಿ, ಯಾವುದು ಇಲ್ಲ. ಎಲ್ಲಿ ಇದ್ರೇನು ಜ್ಞಾನನೇ. ಯಾರ ಹತ್ರನೂ ಜ್ಞಾನ ತಗೋಬಹುದು. ಚಿಕ್ಕ ಮಗು ಕೂಡ ಒಂದು ಒಳ್ಳೆ ವಿಷಯ ಹೇಳಿದ್ರೆ ಆ ಸಮಯದಲ್ಲಿ ಅದು ನನ್ನ ಆಚಾರ್ಯ. ಆ ಜ್ಞಾನ ಮಹಾಭಾರತದಿಂದ ಬರುತ್ತೆ. ವೆರಿ ನೈಸ್. ಧರ್ಮ ವ್ಯಾಧಿ ಅಂತ ಹೇಳಿದ್ರೆ ವ್ಯಾಧ, ಧರ್ಮ ವ್ಯಾಧ ಅಂದ್ರೆ ಈಗ ರಿಲಿಜಿಯಸ್ ಬಿಲೀಫ್ ಅಥವಾ ಕಾಸ್ಟ್ ಕಡೆಯಿಂದ ನಾನು ಕೇಳ್ತಾ ಇಲ್ಲ. ಧರ್ಮಕ್ಕೂ ಕರ್ಮಕ್ಕೂ ಇರುವಂತ ವ್ಯತ್ಯಾಸ ಏನು? ಧರ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು? ನನ್ನ ಧರ್ಮ, ನನ್ನ ವರ್ಣ ಯಾವ್ದಿದೆಯೋ ಅದರ ಕೆಲಸ ಮಾಡೋದು ನನ್ನ ಕರ್ಮ. ಧರ್ಮ ಎರಡು. ಕರ್ಮ ಅಂತ ಹೇಳಿದ್ರೆ ಆಕ್ಷನ್, ಧರ್ಮ ಅಂತ ಹೇಳಿದ್ರೆ ಶಾಸ್ತ್ರ ಪರವಾಗಿ ಯಾವುದು ಆ ಕರ್ಮ ನನ್ಗೆ ಭಗವಂತ ಹೇಳಿದಾನೋ ಅದು ಮಾಡೋದು ನನ್ನ ಧರ್ಮ. ಫಾರ್ ಎಕ್ಸಾಂಪಲ್, ನಾನು ಯಾವ ವರ್ಣದಲ್ಲಿ ಹುಟ್ಟಿದೀನಿ ಆ ವರ್ಣದಲ್ಲಿ ವೇದ ಮೊದಲು ಕಲ್ತ್ಕೋಬೇಕು. ಕಲ್ತಿರೋ ವೇದವನ್ನ ಇನ್ನೊಬ್ರಿಗೆ ಅಭ್ಯಾಸ ಮಾಡಬೇಕು. ಆ ವೇದಗಳಲ್ಲಿರೋ ಸಾರವನ್ನು ಮಕ್ಕಳಿಗೆ ಹೇಳಬೇಕು. ಇದು ನನ್ನ ಧರ್ಮ, ನಾನ್ ಮಾಡ್ತಾ ಇರ್ತೀನಿ. ಎಲ್ರು ಅವ್ರವ್ರ ಧರ್ಮ ಪರಿಪಾಲನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಧರ್ಮ ಜೊತೆ ಒಂದು ಕಾಂಪಿಟಿಷನ್ ಹಾಕಿದ್ರೇನೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನಾನ್ ಮಾಡೋ ಕೆಲ್ಸನ ಬಾರ್ಡರ್ ಅಲ್ಲಿ ಇರೋ ಒಬ್ಬ ಸೋಲ್ಜರ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಅದು ಧರ್ಮ. ಹಿ ಈಸ್ ಡೂಯಿಂಗ್ ವಾಟ್ ಈಸ್ ಡೂಯಿಂಗ್. ನಾನು ವೇದ ಹೇಳ್ಕೊಡ್ತಾ ಇದ್ದೀನಿ, ಗೊತ್ತಾ ನಾನು ಯಾರಂತ. ಅವರು ಅವ್ರ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದಾರೆ. ಐ ಡೋಂಟ್ ಬಿಕಮ್ ಸುಪೀರಿಯರ್ ಟು ಹಿಮ್ ಜಸ್ಟ್ ಬಿಕಾಸ್ ಐ ಸ್ಟಡಿ ವೇದಾಸ್. ನನ್ನ ಧರ್ಮ ಇದು, ಅವರ ಧರ್ಮ ಅದು. ಯು ಡೂ ಯೋರ್ ಧರ್ಮ. ಸಿ ನೌ ಯುರ್ ಅನ್ ಆಂಕರ್, ಯು ಆರ್ ಡೂಯಿಂಗ್ ಯೋರ್ ಧರ್ಮ ಅಷ್ಟೇ. ಐ ಆಮ್ ಆನ್ಸರಿಂಗ್. ಜಸ್ಟ್ ಬಿಕಾಸ್ ಐ ಆಮ್ ಆನ್ಸರಿಂಗ್, ಐ ಆಮ್ ನೋ ವೇ ಗ್ರೇಟರ್ ದನ್ ಯು. ಸಿ ವಿ ಆರ್ ಡೂಯಿಂಗ್ ಅವರ್ ಧರ್ಮ. We should never feel superior or inferior about what we are doing. See, ನಾವು ಹೆಂಗ್ ನಮ್ಮ ಸೊಸೈಟಿ ಆಗ್ಬಿಟ್ಟಿದೆ ಅಂದ್ರೆ, ಸರ್ ನಮ್ಮ ಮಗ ಇಂಜಿನಿಯರ್ ಸರ್, ನಮ್ಮ ಮಗ ಪ್ರವಚನ ಹೇಳ್ತಾನೆ ಸರ್. ಪ್ರವಚನನ ಇಂಜಿನಿಯರ್ ಇಲ್ವಾ ಅಂತ ಕೇಳ್ತಾರೆ. ಸೊ ನನಗೆ ಇದೆ, ಐ ಹ್ಯಾವ್ ವರ್ಕ್ಡ್ ಇನ್ ದ ಕಾರ್ಪೊರೇಟ್. half of the engineers, I can tell you, I am an engineer myself, I have recruited people, I know. Half of the engineers won't even know the basics of engineering. ಫ್ಯೂಸ್ ಫಿಕ್ಸ್ ಮಾಡಕ್ ಕೂಡ ಗೊತ್ತಿಲ್ಲ ಅವ್ರಿಗೆ. ಯಾವುದೋ ಒಂದು ಕಾಲೇಜ್ ಇರುತ್ತೆ,
ಪವಳಲಕ್ಷ್ಮಿ ಇಂಜಿನಿಯರಿಂಗ್ ಕಾಲೇಜ್, ಪವಳಲಕ್ಷ್ಮಿ ರಾಮಸುಬ್ರಹ್ಮಣ್ಯಂ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾರ ಅಂತ ಕೇಳ್ತಾರೆ. ಕ್ಯಾಂಪಸ್ಸೇ ಇರಲ್ಲ, ಇಂಟರ್ವ್ಯೂ ಆಮೇಲೆ ಬರಲಿ. ಸೊ ಅಲ್ಲಿ ಓದ್ಬಿಟ್ಟು ಸಿಂಪಲ್ ಮ್ಯಾಥ್ಸ್ ಬರಲ್ಲ, ಸಿಂಪಲ್ ಕಮ್ಯುನಿಕೇಶನ್ ಲೆಟರ್ ಮಾಡಕ್ ಬರಲ್ಲ, ಬೆಳಗ್ಗೆ 9 ಗಂಟೆಗೆ ಹೋಗ್ತಾರೆ. ತಾಯಿ ತಂದೆ ಇವ್ರು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದಾರಂತ ಒಂದು ಪ್ಯಾಕೆಟ್ ಅಲ್ಲಿ ಅನ್ನ ಕೊಟ್ಬಿಡ್ತಾರೆ. ಅವ್ರಲ್ಲಿ ಹೋಗಿ ಪ್ರಾಜೆಕ್ಟ್ ಇರಲ್ಲ, ಆನ್ ಬೆಂಚ್ ಇರ್ತಾರೆ, ಎಲ್ಲ ಗಪ್ಶಪ್ ಎಲ್ಲ ಮಾಡಿ ಕ್ಯಾಂಟೀನಲ್ಲಿ ಹೋಗ್ಬಿಟ್ಟು ಗಡ್ಬಿಟ್ಟು ಮಾಡ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ಬಂದು ಪಾಪ ಎಷ್ಟು ಕೆಲಸ ಮಾಡಿದ್ಯಾ ಅಂತ. ಇದೇ ತಪ್ಪು. ಸೊ ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಇಲ್ ಆಫ್ ದ ಇಂಜಿನಿಯರ್ಸ್. ನಮ್ ಸೊಸೈಟಿ ಹೆಂಗಂದ್ರೆ ಇಂಜಿನಿಯರಿಂಗ್ ಮಾಡಿದ್ರೇನೆ ಇಂಜಿನಿಯರ್ ಆರಿ ನಿನ್ ಮಗ, ಯಾಕೆ ಅವನಿಗೆ ಬೇಸಿಕ್ ಮ್ಯಾಥ್ಸ್ ಬರ್ತಾ ಇಲ್ಲ, ಅವನ್ನ ಇಂಜಿನಿಯರಿಂಗ್ ಹಾಕ್ಬೇಡಿ. Don't make it a prestige issue. Your son doesn't have the mathematical skills. Basic maths barta illa, ಇವನು ಏನ್ differential calculus ಮಾಡ್ತಾನೆ. So put him in a profession where his skills are. If he is good in plumbing, let him become a plumber. Correct. I'll tell you, more than an engineer, a plumber can earn well. I will give it to you in writing. ಎಷ್ಟೋ apps ಬಂದಿದೆ. So profession doesn't decide how great you are. ಹೌ ಗುಡ್ ಯು ಆರ್ ಅಟ್ ದಟ್ ಪ್ರೊಫೆಷನ್. ನೀವು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರೋ, ಇವ್ರು ಒಳ್ಳೆ ಪ್ಲಂಬರ್ ಸರ್, ಇವ್ರು ಒಳ್ಳೆ ಎಲೆಕ್ಟ್ರಿಷಿಯನ್ ಸರ್, ಒಳ್ಳೆ ಬ್ಯೂಟಿಷಿಯನ್ ಸರ್, ಅದೇ ನಿಮ್ಗೆ ಇರೋ ಅಡ್ವಾಂಟೇಜ್. ಕರೆಕ್ಟ್. ಸೊ ಧರ್ಮ ಅಂತಂದ್ರೆ ಬೇಸಿಕಲಿ ಯೋರ್ ಲೈಫ್ಸ್ ಪ್ರೊಫೆಷನ್. you've chosen a profession, you've chosen the right way, do good in that. Don't look down upon somebody else's profession. And in your profession, try being dharmic. See, ನಾನು ಓಲಾ ಡ್ರೈವರ್ ಆಗಿದ್ದೀನಿ, ಊಬರ್ ಡ್ರೈವರ್ ಆಗಿದ್ದೀನಿ. ಓಲಾ ಹತ್ರ ನನ್ಗೆ ಸಂಬಳ ಬರ್ತಾ ಇದೆ. ಸೊ ಓಲಾದಿಂದನೇ ಈ ಸವಾರಿ ನನ್ಗೆ ಸಿಕ್ಕಿದೆ. ಆದ್ರೆ ಕಸ್ಟಮರ್ ಹತ್ರ ನೀವು ಕ್ಯಾನ್ಸಲ್ ಮಾಡ್ಬಿಡಿ, ಅದ್ ದುಡ್ಡನ್ನ ನನ್ಗೆ ಜಿಪೇ ಮಾಡ್ಬಿಡಿ ಅಂತ ಹೇಳಿದ್ರೆ ಐ ಆಮ್ ರಾಂಗ್. ನಾನು ಓಡಿಸ್ತಾ ಇದ್ದೀನಿ, ಆದ್ರೆ ಧರ್ಮ ಇಲ್ಲ. ಯಾಕೆಂದ್ರೆ ಆ ಸವಾರಿ ಕೊಟ್ಟಿರೋದು ಓಲಾ, ಆ ಸವಾರಿ ಕೊಟ್ಟಿರೋದು ಊಬರ್. ಸೊ ಯು ಆರ್ ಅ ಪೊಲಿಟಿಷಿಯನ್, ಡೂ ವೆಲ್ ಫಾರ್ ಯೋರ್ ಕಾನ್ಸ್ಟಿಟ್ಯೂನ್ಸಿ, ಡೋಂಟ್ ಇನ್ಕ್ರೀಸ್ ಯೋರ್ ಹೌಸ್ ಸೈಜ್. ಯು ಆರ್ ನಾಟ್ ಅ ಪೊಲಿಟಿಷಿಯನ್ ಟು become rich. You are there to serve the people. If you want to become rich, become a businessman. Openly say, ನಾನು businessman, real estate ಅಲ್ಲಿ ಇದೀನಿ, ನನಗೆ 15% profit. Politician ಆಗಿದ್ದು ನಾನು ಇಷ್ಟು half, I'm not blaming one or two, half the politicians, they would have had humble beginnings. Politician, MLA, MP ನೋಡಿದ್ರೆ ಒಂದು ದೊಡ್ಡ ಅರಣ್ಮನೆ ಇರುತ್ತೆ. ಹೆಂಗ್ ಬಂತು? Where did it come from? Your bachelor of science, BSc ಮಾಡಿದೀರಾ. Where did that money come from? So ಯಾವ ಪ್ರೊಫೆಷನ್ ಮಾಡಿದ್ರೇನು ಗುಡ್, ಯು ಶುಡ್ ಬಿ ಗುಡ್. ಇನ್ನೊಂದು ಪ್ರೊಫೆಷನ್ ನ ಇನ್ಫೀರಿಯರ್ ಆಗಿ ನೋಡಬಾರ್ದು. ನಮ್ಮ ಪ್ರೊಫೆಷನ್ ಒಳಗಡೆ ಧಾರ್ಮಿಕರಾಗಿರ್ಬೇಕು. ಆಲ್ ದಿಸ್ ಯು, ಅಂಡ್ ಆ ಪ್ರೊಫೆಷನ್ ಅಲ್ಲಿ ಒಂದು ಚಿಕ್ಕ, ನಿಮ್ಗೆ ಎಷ್ಟಾಗತ್ತೋ ಯಥಾಶಕ್ತಿ ಸೊಸೈಟಿ ಚಾರಿಟಿಗೋಸ್ಕರ ಕೊಡ್ಬೇಕು. ನಾನು ಇವಾಗ ಊಟ ಮಾಡಿದ್ರೆ ನಾನು ಈ ವಾರದಲ್ಲಿ ಕೊನೆಯಲ್ಲಿ ಒಂದು 100 ಜನಕ್ಕೆ ಹೋಗಿ ಅನ್ನದಾನ ಮಾಡಬೇಕು. ಸೊ ಯು ಶುಡ್ ಹ್ಯಾವ್ ದಟ್ ಥಾಟ್. ವೆರಿ ನೈಸ್. ಧರ್ಮ ಮತ್ತು ಕರ್ಮದ ಬಗ್ಗೆ ಮಾತಾಡಿದ್ವಿ. ನನಗೆ ಇಟ್ ವಾಸ್ ಆಲ್ಮೋಸ್ಟ್ ರಿಸೆಂಬ್ಲಿಂಗ್ ದಿ ಫಸ್ಟ್ ಎಕ್ಸಾಂಪಲ್ ಯು ಗೇವ್. ಅಂದರೆ ಒಂದು ಬೌಂಡರಿ ಅನ್ನೋದು ನಿನಗಿರುತ್ತೆ. ಆ ಬೌಂಡರಿ ಅಂದರೆ ಅದು ನಿನ್ನ ಧರ್ಮ. ಅಲ್ಲಿ ನೀನೇನೇನು ಆ್ಯಕ್ಷನ್ಸ್ ಮಾಡ್ತೀಯಾ, ನಿನ್ನ ಲಿಮಿಟೇಷನ್ಸಲ್ಲಿ ಏನು ಮಾಡ್ತೀಯಾ, ಆ ಆ್ಯಕ್ಷನ್ಸ್ ನಿನ್ನ ಕೈಯಲ್ಲಿದೆ, ಅದು ನಿನ್ನ ಕರ್ಮ. ಇಟ್ ಈಸ್ ಆಲ್ಮೋಸ್ಟ್ ಒಂಥರ ನನಗೆ ತುಂಬ ಸಿಮಿಲಾರಿಟಿ ಅಂತ ಅನಿಸ್ತು. ಜೊತೆಗೆ ಸರ್, ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ತಿರುವಾಗ ಯಾವುದೇ ಕ್ಲಿಷ್ಟ ಪದಗಳನ್ನ ಬಳಸ್ಕೊಂಡು ನೀವು ಪುರಾಣದ ಕಥೆಗಳನ್ನಾಗಲಿ ಅಥವಾ ತುಂಬ ಬಲವಾದ ಅಥವಾ ಗಾಢವಾದ ಉದಾಹರಣೆಯನ್ನು ತಗೊಂಡು ಮಾತಾಡ್ತಿಲ್ಲ. ನಮ್ಮ ಲೌಕಿಕ ಜೀವನದಲ್ಲಿ ನಡೆಯುವಂಥ ಎಕ್ಸಾಂಪಲ್ಸ್ನ ತಗೊಂಡು ಈ ಥರ ಪ್ರವಚನಗಳನ್ನ ಕೊಡೋದಾಗಲಿ, ಕಥೆಗಳನ್ನ ಕೇಳೋದು. ಸೊ ವಾಟ್ ಈಸ್ ಎ ಟೆಕ್ನಿಕ್? ಅಂದರೆ ದೆರ್ ಇಸ್ ಸಮಥಿಂಗ್ ಟು ಲರ್ನ್ ಫ್ರಮ್ ಯು. ಯು ಆರ್ ಟೀಚಿಂಗ್ ಸಮಥಿಂಗ್ ಆ್ಯಂಡ್ ವಿ ಆಲ್ ಆರ್ ಲರ್ನಿಂಗ್. ವಾಟ್ ಈಸ್ ದ ಟೆಕ್ನಿಕ್ ಯು ಯೂಸ್? ಪುರಾಣಗಳ ಶಾಸ್ತ್ರಗಳನ್ನು ನಮಗೆ ಹೇಳುವಾಗ ಯಾವ ಟೆಕ್ನಿಕನ್ನು ಬಳಸಿ ನೀವು ಹೇಳ್ತಾ ಇದ್ದೀರಾ? ಆಕ್ಚುಲಿ ಐ ಡೋಂಟ್ ನೋ ಇಫ್ ದೇರ್ ಇಸ್ ಅ ಫಾರ್ಮುಲಾ. ಯಾವುದು ಫಾರ್ಮುಲಾ ತರ ಯಾವುದು ಇಲ್ಲ. ನಾನು ಮೊದಲು ಹೇಳಿರೋದೇ ಅಂಕಿತಾ, ನನಗೆ ರಾಮಾಯಣ ಅಂತ ನಾನು ಪ್ರವಚನ ಮಾಡಿದ್ರೆ ನನಗೆ ಇವಾಗ ನಡ್ತಿರೋ ತರ ನನಗೆ ಒಂದು ಅನುಭವ ಇರುತ್ತೆ ರಾಮಾಯಣ. You know, this in the old movies they will round that wheel, me, kal. It won't go to the past.
ನನ್ಗೆ ದ್ವಾಪರ ಯುಗಕ್ಕೆ ಹೋಗಕ್ಕಾಗಲ್ಲ, ತ್ರೇತ ಇವಾಗ ನಡ್ತಿರೋ ತರ ಇರುತ್ತೆ, ಇಲ್ಲೇ ರಾಮ ನಡೀತಿದ್ದಾರೆ ಇಲ್ಲೇ. ಸೊ ಇಟ್ ಈಸ್ ಫಾರ್ ಮೀ ಓಕೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು, ನಾನು ತುರಂತ್ ವಾಟ್ಸ್ಆ್ಯಪ್, ಅವ್ರು ವಾಟ್ಸ್ಆ್ಯಪ್ ಮಾಡಿರ್ತಾರೆ ಅಂತ ಹೇಳ್ತೀನಿ. ಕೆಲವ್ರು ಹೆಂಗಂದ್ರೆ ಆ ಕಾಲದಲ್ಲಿ ವಾಟ್ಸ್ಆ್ಯಪ್ ಇತ್ತ, ಯಾಕೆ ವಾಟ್ಸ್ಆ್ಯಪ್ ಉದಾಹರಣೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಸೊ ಅವ್ರಿಗೆ ನಾನು ಹೇಳಕ್ಕಾಗಲ್ಲ. ಸಿ ಇದೆಲ್ಲ ನವೀನ ಸಾಧ್ಯ, ಈ ಸಾಧನೆ ಎಲ್ಲ ಇದೆಯಲ್ವಾ, ವಾಟ್ಸ್ಆ್ಯಪ್, ಮೆಸೆಂಜರ್. ಆದ್ರೆ ಮೆಸೆಂಜರ್ ಅಂದ್ರೆ ಏನ್ ಮಾಡ್ಬೇಕು, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಮೆಸೇಜ್ ಕಳಿಸ್ಬೇಕು. ಇನ್ಸ್ಟಾ ಮೆಸೆಂಜರ್, FB ಮೆಸೆಂಜರ್. ರಾಮನಿಗೆ ಸೀತಾ ಹತ್ರ ಮೆಸೇಜ್ ಕಳಿಸ್ಬೇಕು. ಸೊ ಆ ಕಾಲದ ಇನ್ಸ್ಟಾ ಮೆಸೆಂಜರ್, FB ಮೆಸೆಂಜರ್ ಹನುಮಂತ ಅಷ್ಟೇ. ಸೊ ಇವಾಗ ನಾವು ಪಾಸ್ವರ್ಡ್ ಅಂತ ಹೇಳ್ತೀವಿ ಒಂದು ಓಪನ್ ಮಾಡಕ್ಕೆ, ನೆಟ್ ಬ್ಯಾಂಕಿಂಗ್ ಎಲ್ಲ ಕಡೆ ಪಾಸ್ವರ್ಡ್. ಸೀತಾ ನಂಬಿಕೆ ಮಾಡಕ್ಕೆ ಉಂಗುರ ಪಾಸ್ವರ್ಡ್. ಸಿ ವಿ ಹ್ಯಾವ್ ಟು, ದಟ್ ಇಸ್ ದ ವೇ ವಿ ಹ್ಯಾವ್ ಟು ರಿಲೇಟ್. ನನ್ಗೆ ನನ್ನ ಪ್ರವಚನ ನಾನು 15 ವರ್ಷದಿಂದ ಮೇನ್ ನನ್ನ ಮಾತೃಭಾಷೆ ತಮಿಳಲ್ಲಿ ಮಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀನಿ. ಕೆಲವು ಕೇಳ್ತಾರೆ, ಯಾಕೆ ನೀವು ನವೀನ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಬಿಕಾಸ್ ವೆನ್ ಐ ಯೂಸ್ ವರ್ಡ್ಸ್ ಲೈಕ್ ಮೆಸೆಂಜರ್, ಆ ಕಾಲದಲ್ಲಿ ಬನ್ನಜ್ಜಿ ಹಂಗ್ ಯೂಸ್ ಮಾಡ್ತಾ ಇಲ್ಲಲ್ವೇ, ಸೇಂಗಾಲಿಪುರಂ ಅನಂತರಾಮ ದೀಕ್ಷಿತರು ಮಾಡ್ತಾ, ನನ್ಗೆ ಆ ಸ್ಟೈಲಲ್ಲಿ ಮಾಡಕ್ಕಾಗಲ್ಲ. ಭಗವಂತ ಯಾವ ಕಾಲದಲ್ಲಿ ಹಿಂಗ್ ಮಾಡಬೇಕು ಅಂತ ಒಂದು, ಐ ಕಾಂಟ್ ಸ್ಪೀಕ್ ಲೈಕ್ ದ್ಯಾಟ್. ಓಕೆ, ಸೊ ಐ ವಿಲ್ ಬಿ ಡೆಡ್, ಐ ವಿಲ್ ಗೋ ಬ್ಯಾಕ್ ಟು ಮೈ ಕಾರ್ಪೊರೇಟ್ ಲೈಫ್. ಇಟ್ ಹ್ಯಾಸ್ ಟು ಬಿ ರಿಲೇಟಬಲ್ ಫಾರ್ ಮೀ. It has to be something where Hanuman tells me something rather than, this cliched words and that tone and that body language. See, Prakritim Kapinam anta ಒಂದು ರಾಮಾಯಣದಲ್ಲಿ ಬರುತ್ತೆ. ಹನುಮಂತ ಏನ್ ಮಾಡ್ಬಿಟ್ಟ, ರಾವಣದ ಅಂತಃಪುರದಲ್ಲಿ ಪ್ರವೇಶ ಮಾಡ್ಬಿಟ್ಟು ರಾವಣನ ಪಕ್ಕದಲ್ಲಿ ಇರೋ ಸ್ತ್ರೀ ಸೀತೆ ಅಂತ ತಿಳ್ಕೊಂಡ. ಅವ್ರಿಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಇದು ಮಂದೋದರಿ ಅಂತ. ತುಂಬಾ ಸಂತೋಷ, ಹಾ ಸೀತಾ ನಾನು ಇದು ನೋಟಿಸ್ ಮಾಡಿದೀನಿ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ, ತುರಂತ ಅವರು ವಾಲ್ಮೀಕಿ ಹೇಳ್ತಾರೆ, ಹಿ ಕಿಸ್ಟ್ ಸ್ಟೇಲ್ ನನ್ನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನ ರೋಹಂ ನಿಪವಾದ ಭೂಮೌ. ಪಿಲ್ಲರ್ ಮೇಲೆ ಹೋಗಿದ್ರು, ಕೆಳಗಡೆ ಬಂದ್ರು, ಮೇಲೆ ಕೆಳಗಡೆ ಅಷ್ಟು ಸಂತೋಷ. ಆದ್ರೆ ವಾಲ್ಮೀಕಿ ಕೊನೆಯಲ್ಲಿ ಹೇಳ್ತಾರೆ, ಇದೆಲ್ಲ ಮಾಡ್ಬಿಟ್ಟಿದ್ಯಾ, ನೀನ್ ಎಷ್ಟು ಓದಿದೀಯಾ ಹನುಮಂತ, ತುರಂತ್ ನಿನ್ನ ಪ್ರಕೃತಿಂ ಕಪೀನಾಂ, ಕೋತಿ ಬುದ್ಧಿ ತೋರಿಸ್ಬಿಟ್ಟೆ. ಇಮಿಡಿಯೇಟ್ ಎಕ್ಸೈಟ್ಮೆಂಟ್. ಪ್ರಕೃತಿಂ ಕಪೀನಾಂ, ಕಪಿ ಅಂತ ಹೇಳಿದ್ರೆ ಕೋತಿ, ಪ್ರಕೃತಿಂ ಕಪೀನಾಂ. ನಾನು ಒಂದ್ ಜಾಗದಲ್ಲಿ ಹೇಳಿದೆ ಕೋತಿ ಬುದ್ಧಿ ತೋರಿಸ್ಬಿಟ್ಟೆ. ಒಬ್ರು ಬಂದ್ರು, ಎಲ್ಲ ಚೆನ್ನಾಗಿತ್ತು, ನೀ ಕೋತಿ ಅಂತ ಹೇಳಿರ್ಬಾರ್ದು, ಮರ್ವಾದಿಯಿಂದ ವಾನರ ಅಂತ ಹೇಳಿರ್ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಕೋತಿ ಹಿಂಗ್ ವಾನರ ಅಂತ ಹೇಳಿದ್ರೇನು ಕೋತಿನೇ ಅಲ್ವೇ, ನಾನು ಯಾವ ಟೋನ್ ಅಲ್ಲಿ ಹೇಳಿದ್ರು. ಸೊ ಸಿ ಸಮ್ ಪೀಪಲ್ ಗೆಟ್ ಕಾಟ್ ಇನ್ ದಟ್. ಸೊ ನಾನು ಸೀತೆ ಹತ್ರ ರಾಮನಿಗೆ ಅಷ್ಟು ಲವ್ ಅಂತ ಹೇಳ್ಬೇಡಿ, ಶೃಂಗಾರ ಅಂತ ಹೇಳಿ, ಅಯ್ಯೋ ಅಂತ ಹೇಳ್ತಾ. ಸಿ ದೆನ್ ದೇ ವಿಲ್ ಬ್ಲೇಮ್, ಅಯ್ಯೋ ನನ್ ಮಗ ಕೇಳ್ತಾ ಇಲ್ಲ ಸರ್ ರಾಮಾಯಣ, ಹಿಂಗ್ ಕೇಳ್ತಾನೆ, ಹಿಂಗ್ ಹೇಳಿದ್ರೆ ಅಲ್ವೇ. So if you tell your son Shringara anta hedu, see if that boy is in love with someone, okay, he has to tell his parents, ma I'm in Shringara with someone. What is all this? All this is crap. So you have to speak in a language which you are comfortable with, which people can understand. Through that you have to increase bhakti. So ee cliched statements alla helodu, this is not my style. ಇವಾಗ ಆಡಿಯನ್ಸ್ ನನ್ನ ಹತ್ರ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರು ತಿಳ್ಕೊಂಡ್ರು, ಇವನು ಏನ್ ಹೇಳ್ತಾರೆ ಕನ್ನಡದಲ್ಲಿ, ನಾಯಿ ಬಾಲು ಡೊಂಕು ಅಂತ, ಇವನು ಚೇಂಜ್ ಆಗಲ್ಲ, ಇವನು ಸ್ಟೈಲ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ದೊಡ್ಡವ್ರು ಕೂಡ ಇವಾಗ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಏನ್ ಸಂತೋಷ ಅಂದ್ರೆ, ಸರ್ ರಾಮಾಯಣ ಇವಾಗ ನನ್ ಮಗ ಕೇಳ್ತಾ ಇದ್ದಾನೆ ಈ ತರ ಹೇಳಿದ್ರೆ, ಸೊ ಅವ್ರಿಗೆ ಸಂತೋಷ. ಸೊ ನಾನು ಅವನ್ ಮಗ ಇಂಪ್ರೆಸ್ ಮಾಡ್ಬೇಕು ಅಂತ ನಾನ್ ಹೇಳ್ತಾ ಇಲ್ಲ, ನಾನ್ ಬಂದಿರೋ ಜನರೇಷನ್ ಹಿಂಗಿದೆ. ಸಿ I was the only son to my parents. ನಾನು ನನ್ನ ಫ್ಯಾಮಿಲಿಯಲ್ಲಿ ಹುಟ್ಟಿರುವಾಗ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇತ್ತು. 5 ವರ್ಷದಲ್ಲಿ ಕಂಪ್ಯೂಟರ್ ಬಂತು. ಸೊ ಸಿ ಐ ಹ್ಯಾವ್ ಗ್ರೋನ್ ಅಪ್ ಇನ್ ದಟ್ ಜನರೇಷನ್. ಐ ಡೋಂಟ್ ನೋ ಆ ಕಾಲದಲ್ಲಿ ನಾವೆಲ್ಲ ಬದ್ದಿರುವಾಗ ಟಿವಿ ಇರ್ಲಿಲ್ಲ. ನಾನು ಹಂಗಲ್ಲ, ಇಲ್ಲ, ನಮ್ಮ ಮನೆಯಲ್ಲಿ ಟಿವಿ ಇತ್ತು, ರೆಫ್ರಿಜಿರೇಟರ್, ಕೆಲ್ವಿನೇಟರ್ ಇತ್ತು. ಸೊ ನಾವೆಲ್ಲ 15 ಜನ ಕೆಳಗಡೆನೇ ಮಲ್ಗ್ತಾ ಇದೀವಿ. ನಾನು ಹಂಗಿಲ್ಲ, ಬೆಡ್ ಅಲ್ಲೇ ಮಲ್ಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ AC ಇತ್ತು. ನಾನು ಏನ್ ಮಾಡೋದು ಹೇಳಿ? ಸೊ ದಾರಿದ್ರ್ಯ ಇಲ್ಲ ಅಂತ ನಾನೇನು ಇವಾಗ ದುಃಖ ಪಡ್ಬೋದಾ, ಅಯ್ಯೋ ನಾನು ಹಿಂಗ್ ಬಂದಿಲ್ಲ ಅಂತ? ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇತ್ತು, ನಾನು ಹಿಂಗೆ ಬಂದೆ. ಸೊ ಐ ಹ್ಯಾವ್ ಟು ಟಾಕ್ ಇನ್ ಅ ಲ್ಯಾಂಗ್ವೇಜ್ ವಿಚ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಅಂಡ್ ದಟ್ ಇಸ್ ಹೌ ಐ ಟೆಲ್ ಅದರ್ಸ್ ಆಲ್ಸೋ. Correct. ಸ್ಪೀಕ್ ಇನ್ ಅ ಲ್ಯಾಂಗ್ವೇಜ್ ವೇರ್ ಯಂಗ್ಸ್ಟರ್ಸ್ ಬರ್ತಿಲ್ಲ ಅಂದ್ರೆ ಹೆಂಗ್ ಬರ್ತಾರೆ? ಹೌದು, ಹೌ ವಿಲ್ ದೇ ಕಮ್? ವೆರಿ ಟ್ರೂ. See, they are all in that KGF world. And you're telling Shringara and all of this. Those are nice words. I'm not denying it. ಪ್ರಾಚೀನವಾಗಿರೋ ಪರಿಭಾಷೆ ತುಂಬಾ ಒಳ್ಳೇದು, ನಾನು ಅದು ಯೂಸ್ ಮಾಡ್ತೀನಿ. ಬಟ್ ಗಿವಿಂಗ್ ಎಕ್ಸಾಂಪಲ್ಸ್, ಗಿವ್ ರಿಲೇಟಬಲ್ ಎಕ್ಸಾಂಪಲ್ಸ್. ಈಗಿನ ಕಾಲದ ಮಕ್ಕಳಿಗೆ ಅರ್ಥವಾಗೋ ಹಾಗೆ, ಅಂದ್ರೆ ರಿಲೇಟಬಲ್ ಆಗಿರೋ ಹಾಗೆ ಮಾತನಾಡೋದರ ಮೂಲಕ ಕಥೆಯನ್ನ ಹೇಳ್ತೀರಾ ಅಂತ. ವಾಟ್ ಇನ್ಸ್ಪೈರ್ಡ್ ಯು ಫಾರ್ ದಿಸ್? ಯಾತಕ್ಕಾಗಿ ನೀವು ಇದು ಮಾಡ್ತಿದ್ದೀರಾ? ಜೊತೆಗೆ ನಿಮ್ಮ ಮುಂದಿನ ಯೋಜನೆಗಳೇನು? ಸಿ, ನಾನು ಅನುಭವಿಸಿರೋ ರಾಮಾಯಣ, ಮಹಾಭಾರತ, ಭಾಗವತ, ವಿಷ್ಣು ಪುರಾಣ ನನ್ನ ರೀತಿಯಲ್ಲಿ ನನ್ಗಾಗಿರೋಂಥ ಒಂದು ಚಿಕ್ಕ ಕೈಂಕರ್ಯ 4 ಜನಗಳಿಗೆ ಹೇಳ್ಬೇಕು. ಯಾಕೆಂದ್ರೆ ಅವ್ರಿಗೂ ಆ ಅನುಭವ ಬರಬೇಕು. ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಬರುತ್ತೆ, ಆ ಅನುಭವ ಬರಬೇಕು. ಅದು ಒಂದು ಕೊನೆ ಸೈಡ್. ಇನ್ನೊಂದು ಸೈಡ್ ನೋಡಿದ್ರೆ, ನಾನು ರಾಮಾಯಣ ಪುಸ್ತಕ ಬರ್ದಿದ್ದೀನಿ ಇಂಗ್ಲಿಷ್ ಅಲ್ಲಿ, ಕಾಫಿ ಟೇಬಲ್ ಬುಕ್. ಯಾಕೆಂದ್ರೆ ರೈಟಿಂಗ್ ಅಲ್ಲೂ ಇರಬೇಕು. ಸಿ, ಧರ್ಮ ಪ್ರಚಾರ ಅಂದ್ರೆ ಬರೀ ಮಾತಾಡೋದಲ್ಲ, ಲಿಖಿತವಾಗಿರ್ಬೇಕು. 3ನೇದು ಡಾನ್ಸ್ ಪ್ರೊಡಕ್ಷನ್ಸ್ ಮಾಡುವಾಗ, ಅಂಕಿತ, ನಾನು ಡಾನ್ಸ್ ಪ್ರೊಡಕ್ಷನ್ಸ್ ಮಾಡುವಾಗ ವಿಜುವಲ್ ಆಗಿರ್ಬೇಕು. ಸಿ, ಈ ಕಾಲ ಚಿಲ್ಡ್ರನ್ಗೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ. ಅದಕ್ಕೋಸ್ಕರನೇ ಇನ್ಸ್ಟಾ ರೀಲ್ಸು, ಇದು ರೀಲ್ಸು 15 ಸೆಕೆಂಡ್ 20 ಸೆಕೆಂಡ್ ಬರ್ತಾ ಇದೆ. 2 ಅವರ್ಸ್ ಪ್ರವಚನ ಕೇಳಕ್ಕೆ ಅವ್ರಿಗೆ ಬರಲ್ಲ. ಸೊ ಒಂದು ಸ್ಟೇಜ್ ಅಲ್ಲಿ ಗ್ರ್ಯಾಂಡ್ ಡಾನ್ಸ್ ಪ್ರೊಡಕ್ಷನ್, ರಾಮಾಯಣದ ಬಗ್ಗೆನೇ ಒಂದು ಪ್ರೆಸೆಂಟೇಶನ್ ಮಾಡಿದ್ರೆ ಆ ಚೈಲ್ಡ್ಗೆ ಕಲರ್ಫುಲ್ ಆಗಿದೆ ಸ್ಟೇಜ್. ಸೊ ವೆರಿ ಅಟ್ರಾಕ್ಟೆಡ್. ಸೊ ಡಾನ್ಸ್, ನಾಟ್ಯಶಾಸ್ತ್ರದಿಂದ ಧರ್ಮ ಪ್ರಚಾರ ಹೆಂಗ್ ಮಾಡಬೇಕು. ಆಮೇಲೆ ವಿ ಟೇಕ್ ಪೀಪಲ್ ಆನ್ ಹೆರಿಟೇಜ್ ಟೂರ್ಸ್. ತುಂಬಾ ದೇವಸ್ಥಾನಗಳಿಗೆ, ಭಾರತ ದೇಶ ಒಳಗಡೆ ಇರೋ ದೇವಸ್ಥಾನ, ಹೊರಗಡೆ ಇರೋದು ಕಂಬೋಡಿಯಾ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ. ವೈ? ಬಿಕಾಸ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಹಾ, ನಾನು ಕಲ್ತಿರೋ ರಾಮಾಯಣ, ವಾಲಿ ಸುಗ್ರೀವ ಯುದ್ಧ ಇಲ್ಲಿದೆ, ಈ ಸ್ಕಲ್ಪ್ಚರ್ ಅಲ್ಲಿದೆ. ಸೊ ನಾವು ಯಾವ್ದು ಓದಿದೀವೋ ಕಲ್ತಿದೀವೋ ಅದು ಆ ಟೆಂಪಲ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ. ಸೊ ಅದು ಇರಬೇಕು. ಸೊ ಆರ್ಕಿಟೆಕ್ಚರ್, ಒಂದು ಬೇಳೂರು, ಹಳೇಬೀಡು, ಸೋಮನಾಥಪುರ ಹೋಗಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ವಿ ಸಿ. ಸೊ ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸೊ ಯಾವ ರೀತಿಯಲ್ಲಿ ನೋಡಿದ್ರೇನು ನನ್ಗೆ ನೆಕ್ಸ್ಟ್, ಸಿ, ಎವ್ರಿಬಡಿ ಡಸ್ ದೇರ್ ಸರ್ವಿಸ್, ಯಥಾಶಕ್ತಿ ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟಾಗತ್ತೋ ಎಲ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ಇವ್ರು ಮಾಡೋರಿರೋದು ತುಂಬಾ ಬೆಸ್ಟ್, ಇವ್ರು ಮಾಡಿರೋದು ಕಮ್ಮಿ ಅಂತ ಹೇಳಕ್ಕಾಗಲ್ಲ. ನನ್ಗಿಂತ ಆಗಿರೋದು ಇದೆಲ್ಲ. ಸೊ ಐ ವಾಂಟ್ ಟು ಡೂ ಸೊ ದ್ಯಾಟ್ ಆಲ್ ದಿಸ್ ಸಸ್ಟೈನ್ಸ್. ಸಿ, ಒಂದು ಸಿವಿಲೈಸೇಷನ್ ಸಸ್ಟೈನ್ ಆಗ್ಬೇಕಂದ್ರೆ ಎಲ್ರು ಸೇರಿ ಪ್ರಯತ್ನ ಮಾಡಬೇಕು. ಔಟ್ಸೋರ್ಸ್ ಮಾಡಬಾರ್ದು. ಅದು ನಮ್ಮ ಸನಾತನ ಧರ್ಮದಲ್ಲಿ ಇರೋ ಒಂದು ಚಿಕ್ಕ ಲಿಮಿಟೇಷನ್. ಒಂದು ಪ್ರಾಬ್ಲಮ್ ಬಂದಿದೆ, ಅವ್ರು ನೋಡ್ಕೋತಾರೆ ಸರ್, ನಮ್ಗೆ ಯಾಕೆ ವಿಚಾರ, ನಾವು ಮನೆಯಲ್ಲಿ ಕೂತಿ ಉದಯ ಟಿವಿ ನೋಡೋಣ, ಜಿ ಕನ್ನಡ ನೋಡೋಣ, ಈ ತರಾನೇ ನಮ್ಗಿದೆ. ವೈ? ವೆನ್ ದೇರ್ ಇಸ್ ಅನ್ ಇಶ್ಯೂ ಯು ಹ್ಯಾವ್ ಟು ಟೇಕ್ ಇಟ್ ಅಪ್. ನಮ್ಮ ಮಗಳಿಗೆ ಹಿಂದೆ ಮದುವೆಯಲ್ಲಿ ಪ್ರಾಬ್ಲಮ್ ಆಗಿದ್ರೆ, ಅಯ್ಯೋ ನಾನು ಹಿಂಗ್ ಮಾಡಿರ್ಬೇಕು ಚಿಕ್ಕ ವಯಸ್ಸಲ್ಲಿ. ಡೋಂಟ್ ರಿಪೆಂಟ್. ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ಟು ಧರ್ಮ, ಸ್ಟ್ಯಾಂಡ್ ಅಪ್ ಫಾರ್ ಇಟ್. ಅಂಡ್ ವಾಟ್ ಆರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಥವಾ ಯೋಚನೆಗಳೇನಿದೆ? See, I am writing my second volume of Ramayanam in English. First volume release ಆಯಿತು HarperCollins ಅಂತ publishers. So the second volume should get released in 2026. We are working on another project on Vedas and Upanishads for another publication called Rupa. Then we are working on a production for 2026, which is a dance production. We will be working on heritage tours, yatras for 2026. So ಯಾವುದು ನಾನು ಮಾಡ್ತಾ ಇದ್ದೀನೋ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರ್ತೀವಿ. And my objective is at some point in time, I should give a lot of lectures in schools and colleges. Need not be fully religious. It could be partially religious, but take lessons from Hanuman, take lessons from Rama. ಅವರಿಂದ ನಾವು ಯಾವ ಲೆಸನ್ ಪಾಠ ಕಲ್ತ್ಕೋಬಹುದು. How can we better our lives? See, we won't become super rich the next day, but how can we become better people? Life ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಹೆಂಗೆ, ಪ್ರಾಬ್ಲಮ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಇದೆಲ್ಲ ಹೆಂಗ್ ಮಾಡೋದು ಅಂತ ಒಂದು ಚಿಕ್ಕ ಒಂದು ಒಬ್ಜೆಕ್ಟಿವ್ ಇದೆ. ಹೋಪ್ಫುಲಿ ಇನ್ ದ ಫ್ಯೂಚರ್ that all that will get fulfilled. ವೆರಿ ನೈಸ್. ಇಟ್ ವಾಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು ಸರ್. ಜೊತೆಗೆ ನಿಮ್ಮ ಹೆಸರಲ್ಲೇ ದುಷ್ಯಂತ ಅನ್ನೋ ಹೆಸರಿದೆ, ಅದೇ ಒಂದು ಕ್ಯಾರೆಕ್ಟರನ್ನ ವರ್ಣಿಸುತ್ತೆ. ಸೊ ನಿಮ್ಮನ್ನ ಭೇಟಿ ಮಾಡುವಾಗಲೂ ಯಾವ ರೀತಿ ಇರ್ತಾರೆ ಇವರು, ಯಾವ ರೀತಿ ಇವತ್ತು ಮಾತಾಡ್ಬೋದು, ಯಾವ ರೀತಿ ಸಂದರ್ಶನ ಆಗುತ್ತೆ ಅನ್ನೋ ಅಂಥ ಒಂದು ಕುತೂಹಲ ನನಗೆ ಇತ್ತು. ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀರಾ.
ಜೊತೆಗೆ ನೀವು ಹೇಳಿದ ಹಾಗೆ ರಿಲೇಟಬಲ್ ಇತ್ತು. ಲಾಸ್ಟಲ್ಲಿ ನಿಮ್ಮ ಯೋಜನೆಗಳು ಕೇಳೋದು ರಿಲೇಟಬಲ್ ಇದ್ರೂ ಸಹ ಹಿಂದೆ ನೀವು ಹೇಳಿದಂಥ ರಾಮಾಯಣ ಮಹಾಭಾರತ ಕಥೆಗಳು ಕೂಡ ಎಷ್ಟೋ ತುಂಬ ಈಸಿ ರೀತಿಯಲ್ಲಿ ಅರ್ಥವಾಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ನೈಸ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಉಲ್ಲಾಸ್. ಉಲ್ಲಾಸ್ ಹಸ್ ಬಿನ್ ವೆರಿ ಸಪೋರ್ಟಿವ್. ನಾನು ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನೋ, ಸೋಮಶೇಖರ್ ಅವರು ಧರ್ಮಕ್ಕೋಸ್ಕರ, ಹ್ಮ್. ಸಮುದಾಯಕ್ಕೋಸ್ಕರ, ಕಲಾಚಾರಕ್ಕೋಸ್ಕರ, ಕಲೆಗೋಸ್ಕರ ತುಂಬಾ ಕೈಂಕರ್ಯ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಬಿನ್, ಅವರ್ ಟ್ರಸ್ಟ್ ಹಸ್ ಬಿನ್ ರೆಸಿಪಿಯೆಂಟ್ ಆಫ್ ದಟ್. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಅದಕ್ಕೋಸ್ಕರನೇ ಉಲ್ಲಾಸ್ ಕೇಳಿರೋ, ನೀವು ಪಾಡ್ಕಾಸ್ಟ್ ಕೇಳಿದ ಮೇಲೆ ನನಗೆ ಓಕೆ, ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಸೋಮಶೇಖರ್ ಅಂತ ಒಂದು, ಇಟ್ಸ್ ಅ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತೀವಿ ಅಲ್ವಾ, ಇಟ್ಸ್ ಅ ರಿಟರ್ನ್ ಗಿಫ್ಟ್ ತರ. ಎರಡನೇದು ವ್ಯೂವರ್ಸ್ಗೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಇವಾಗ ವಾಸ ಮಾಡೋದು ಬೆಂಗಳೂರೇ. ದೋ ಐ ಆಮ್ ಅ ತಮಿಳ್ ಸ್ಪೀಕಿಂಗ್ ತಮಿಳ್ ಬ್ರಾಹ್ಮಿನ್. ನನಗೆ ತಾಯಿ ಭೂಮಿ ಬೆಂಗಳೂರು. ಕನ್ನಡದಲ್ಲಿ ಎಷ್ಟೋ ದೇವರ ನಾಮ ಕಲ್ತಿದ್ದೀನಿ. ಕನ್ನಡ ಭಾಷೆ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಆದರೆ ಈ ಪಾಡ್ಕಾಸ್ಟಲ್ಲಿ ನನ್ನ ಕನ್ನಡ ಅಂಕಿತ ಥರ ಶುದ್ಧವಾದ ಕನ್ನಡ ಇರಲ್ಲ. ಮಧ್ಯದಲ್ಲಿ ಆಂಗ್ಲ ಭಾಷೆ ಬರುತ್ತೆ, ಆಂಗ್ಲ ಭಾಷೆ, ಮ್ಲೇಚ್ಛ ಭಾಷೆ ಬಂದ್ಬಿಡುತ್ತೆ. ಆದ್ರೇನು ನನ್ನ ಪ್ರಯತ್ನ ಏನಂದ್ರೆ, ನಾನು ಕುವೆಂಪು ಥರ, ಕುಮಾರ ವಾಲ್ಮೀಕಿ ಥರ ಕನ್ನಡ ಬಲ್ದಿರೋ ತನಕ ನಾನು ಪಾಡ್ಕಾಸ್ಟ್ ಕೊಡಲ್ಲ ಅಂದರೆ ಈ ಜನ್ಮದಲ್ಲಿ ಆಗಲ್ಲ. ಸೊ ನಾನು ಒಂದು ಕನ್ನಡದಲ್ಲಿ ಮಾತಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವ ಪಾಡ್ಕಾಸ್ಟ್ ಮಾಡಿದ್ರೇನು, ಯಾರು ಮಾಡಿದ್ರೇನು ಇಂಪ್ರೊವೈಸ್ ಮಾಡ್ತೀನಿ. ಮಧ್ಯದಲ್ಲಿ ಯಾವುದಾದ್ರು ವ್ಯಾಕರಣದಿಂದ ದೋಷ, ಶಬ್ದದೋಷ, ಶಬ್ದಕೋಶದಲ್ಲಿ ಈ ಥರ ಶಬ್ದ ಇದೆ, ನೀವು ಹಿಂಗೆ ಹೇಳಿರಬೇಕು ಅಂತ ಇದ್ದಿದ್ರೆ ನನ್ನ ಕ್ಷಮಿಸಬೇಕು. ನೆಕ್ಸ್ಟ್ ಟೈಮ್ ಶೂವಲ್ಲಿ ಇಂಪ್ರೂವೈಸ್ ಮಾಡ್ತೀನಿ. ಇವಾಗ ಮಣಿಪ್ರವಾಳ ಸ್ಟೇಟಲ್ಲಿ ಮಾತಾಡಿದ್ದೀನಿ. 2 ಇಂಗ್ಲಿಷ್ ಶಬ್ದ, 2 ಕನ್ನಡ ಶಬ್ದ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಂಪ್ರೂವ್ ಆಗ್ತೀನಿ. ನಮಸ್ಕಾರ. ನಿಮಗೆ ನಮ್ಮ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.